ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಮ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳನ್ನು ಭಕ್ತಿಪೂರ್ವಕವಾಗಿ ನಮಿಸಿ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು ಒಂದು ಅರ್ಜುನನ ಆಗಮನದಿಂದ ತೊಡಗಿ ನಹುಷನ ಮತ್ತು ಸ್ವರ್ಗಾರೋಹಣದವರೆಗೆ ಅವರ ಯಾತ್ರಾ ಭಾಗಗಳ ಬೇರೆ ಬೇರೆ ವಿಶೇಷ ಘಟನೆಗಳನ್ನು ನೋಡಿದ್ವಿ. ಬಹಳ ಆಶ್ಚರ್ಯಕಾರಕ ಅನ್ನಿಸುವ ಒಂದು ಸಂಗತಿ ಏನು ಅಂದರೆ, ಅಷ್ಟೂ ವಿವರಣೆಗಳನ್ನು ಪದೇ ಪದೇ ಹೇಳುವಾಗ ನಹುಷ ಆ ಹಳೆಯ ಎಲ್ಲ ಘಟನೆಗಳು ನನಗೆ ಸ್ಮರಣೆಯಲ್ಲಿವೆ, ನಾನಷ್ಟು ನೆನಪಿಟ್ಟುಕೊಂಡೇ ನಿನಗೆ ಹೇಳುತ್ತಿದ್ದೇನೆ ಅನ್ನುವ ಮಾತನ್ನು ಹೇಳ್ತಾನೆ. ಅಂದರೆ ಈಗ ಅಜಗರನ ದೇಹದಲ್ಲಿದ್ದವನಿಗೆ ಸಕಲ ಸ್ಮರಣೆಗಳೂ ಇತ್ತು ಅಂತ, ಅಷ್ಟು ದೇಹದಿಂದ ನಾನು ಏನೇನು ಬಂದಿದ್ದೇನೆ ಅದು ಎಲ್ಲವೂ ನನಗೆ ಗೊತ್ತು, ನಾನು ಅದರ ಎಲ್ಲ ಪಕ್ಕಾ ನೆನಪಿನ ಸಹಿತ ನಿನ್ನ ಜೊತೆಗೆ ಮಾತಾಡೋದು ಅಂತ. ನಾನು ಮೊನ್ನೆ ಬಹುಶಃ ಒಂದು 4-6 ದಿನಗಳ ಹಿಂದೆಯೋ 4 ದಿನಗಳ ಹಿಂದೆಯೋ ಜೀವದ ಮೆಮರಿ ಅದು ಖಾಯಂ ಅಂತ ಒಂದು ಮಾತು ಹೇಳಿದೆ. ದೇಹದ ನೆನಪಲ್ಲ ಅದು, ದೇಹದ ನೆನಪು ಮೆದುಳಿಗೆ ಸಂಬಂಧಪಟ್ಟದ್ದು, ಜೀವದ ನೆನಪು ಅದು ಖಾಯಂ ನಮ್ಮ ಜೊತೆಗೆ ಕ್ಯಾರಿ ಆಗ್ತದೆ ಅನ್ನುವ ಮಾತನ್ನು. ಅದಕ್ಕೊಂದು ಸಾಕ್ಷಾತ್ ಉದಾಹರಣೆ ಇಲ್ಲಿ ನಹುಷನ ಮಾತು. ಇನ್ನು ನಿನ್ನೆಯ ದಿನ ಅರ್ಜುನ ಬಂದ, ಅವನೆಲ್ಲ ಸಾಹಸದ ಕಥೆಗಳನ್ನು ಪುನರಾವರ್ತನೆ ಮಾಡ್ತಾನೆ ಅಂತ ಹೇಳುವಾಗ ನಾವು ಗಮನಿಸಬೇಕಾದ ಒಂದು ಅಂಶ ಇದೆ. ಅದು ಏನು ಅಂತಂದರೆ, ಇಡೀ ಮಹಾಭಾರತ ಶ್ರವಣದ ಮೂಲಕವೇ ಮುಂದುವರಿದದ್ದು, ಬರೆದಿಟ್ಟದ್ದಲ್ಲ. ಅದು ಮತ್ತೆ ಯಾರೋ ಯಾರಿಗೋ ಹೇಳ್ತಾ 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 ಬೆಳೆದದ್ದು. ಹಾಗಾಗಿ ಉಗ್ರಶ್ರವಸ್ ಶೌನಕಾದಿಗಳ ಜೊತೆಗೆ, ಜನಮೇಜಯ ವೈಶಂಪಾಯನದ ಜೊತೆಗೆ, ವ್ಯಾಸರು ಶುಕಮುನಿಗಳ ಜೊತೆಗೆ, ಹೀಗೆ ಅದು ಒಂದು ಕಿವಿಯಿಂದ ಕಿವಿಗೆ ದಾಟಿದ ಮಹಾಸತ್ವ. ಹಾಗಾಗಿಯೇ ಬರವಣಿಗೆಯಲ್ಲಿ ಒಂದು ವಾಕ್ಯದಲ್ಲಿ ಮುಗಿಸಬಹುದು ನೋಡಿ. ಅರ್ಜುನನು ಬಂದ, ಯುಧಿಷ್ಠಿರಾದಿಗಳಿಗೆ ಏನು ನಡೆಯಿತೋ ಅದನ್ನು ಹೇಳಿದ ಅಂತ. ಇದು ಬರವಣಿಗೆಯಲ್ಲಿ ಮಾತ್ರ ಸಾಧ್ಯ. ಕೇಳುವ ಪರಂಪರೆಯಲ್ಲಿ ಯುಧಿಷ್ಠಿರಾದಿಗಳಿಗೆ ಹೇಳಲೇಬೇಕು. ಆಗ ಏನು ನಡೆಯಿತು ಯುಧಿಷ್ಠಿರ ಕೇಳ್ತಾನೆ. ಅದು ಈಗಾಗಲೇ ಹೀಗೆ ಹೇಳಲಾಗಿದೆ, ಓದು ಅನ್ನುವ ಹಾಗೆ ಇಲ್ಲಲ್ಲ. ಮತ್ತೆ ಪುನಃ ಅರ್ಜುನ ಏನಾಯಿತು ಅಷ್ಟನ್ನು ಹೇಳಬೇಕು. ಶ್ರುತ ಪರಂಪರೆಯ ಒಂದು ಲಕ್ಷಣ ಇದು. ಶ್ರುತ ಪರಂಪರೆಯಲ್ಲಿ ಹಾಗಾಗಿ ನಮಗೆ ಆಗ ಅಲ್ಲಿ ಹೇಳಿದ್ದನ್ನೇ ಮತ್ತೆ ಪುನರಾವರ್ತನೆ ಮಾಡ್ತಾರಲ್ಲ ಅಂತ ಅನ್ನಿಸ್ತದೆ. ಬಟ್ ಅದು ಬಹಳ ಮನಸ್ಸಿನ ಜೊತೆಗೆ ನೆನಪಿಗೆ ಗಟ್ಟಿ ಕೂತ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಬಹಳ ಅವಶ್ಯಕ. ಆದ್ದರಿಂದ ಶ್ರುತ ಪರಂಪರೆಯಲ್ಲಿ ಪುನರಾವರ್ತನೆಗಳು ಹೆಚ್ಚಿರ್ತವೆ. ಇನ್ನೊಂದು ವಿಷಯ ನಾನು ನಿಮಗೆ ನಿನ್ನೆಯ ದಿನ ಗಮನಕ್ಕೆ ತರಬೇಕಾದದ್ದು, ಇಂದ್ರ ಇಷ್ಟೆಲ್ಲ ಮಾಡಿದನಲ್ಲ,
ಅವನು ದಿವ್ಯಾಸ್ತ್ರಗಳನ್ನು ಕೊಟ್ಟ, ಅಥವಾ ಪಾಶುಪತಾಸ್ತ್ರ ಅವನ ಮೂಲಕ ಶಿವನನ್ನು ತಪಸ್ ಮಾಡು ಅಂತ ಹೇಳುವುದರಿಂದ ಅದು ಸಿಕ್ಕಿತ್ತು. ಆ ಬಳಿಕ ಅವನು ಗಂಧರ್ವರ ಮೂಲಕ ಗಂಧರ್ವ ವಿದ್ಯೆ ಕಲಿಸಿದ. ಸಾಕಷ್ಟು ಅಲ್ಲಿ ಅವನಿಗೆ ಅರ್ಜುನನ ಒಂದು ಶಿಷ್ಯತ್ವದ ಹಾಗೆ ಮಾಡಿದ ಉಪಕಾರಗಳಿದ್ದಾವೆ. ಕೊನೆಯಲ್ಲಿ ಇಂದ್ರ ನಾನು ಇಷ್ಟು ಮಾಡಿದ್ದಕ್ಕೆ ನನಗೊಂದು ಗುರುದಕ್ಷಿಣೆ ಕೊಡು ಅಂತ ಕೇಳ್ತಾನೆ. ಅದು ನಮಗೆ ಮೊದಲು ಎಲ್ಲೂ ಬಂದಿರೋದಿಲ್ಲ, ಇಲ್ಲಿ ಯುಧಿಷ್ಠಿರನಲ್ಲಿಯೇ ಹೇಳುವ ಮಾತು. ಇಂದ್ರ ಕೇಳಿದ ಕೂಡಲೇ ಅರ್ಜುನ ಹೇಳ್ತಾನೆ, ನಾನು ನಿನಗಾಗಿ ಏನು ಗುರುದಕ್ಷಿಣೆ ಕೊಡಲಿ ಹೇಳು. ಆಗ ಕೇಳಿದ ಗುರುದಕ್ಷಿಣೆ ಅದು ನಿವಾತ ಕವಚರು ಅನ್ನುವ ರಾಕ್ಷಸರು ಸಮುದ್ರದ ಒಳಗಿದ್ದಾರೆ. ಒಂದು ಅಂಶ ನೀವು ನೋಡಿದ್ರಿ, ಕಾಲೇಯರು ಕೂಡ ಸಮುದ್ರದ ಒಳಗಿದ್ದಾರೆ ಅಂದಾಗ ಸಮುದ್ರವನ್ನು ಆಪೋಷಣಗೈದು ಅಗಸ್ತ್ಯರು ಅವರನ್ನು ಹೊರಕ್ಕೆ ಕಾಣಿಸುವ ಹಾಗೆ ಮಾಡಿ ಆಗ ಅಷ್ಟು ಜನ ಕಾಲೇಯರನ್ನು ಕೊಲ್ಲಲಾಯಿತು ಇಂದ್ರಾದಿ ದೇವತೆಗಳು ಅಂತ ಒಂದು ಭಾಗ. ಈಗ ಇಂದ್ರನ ವಿರೋಧಿಗಳಾದ ನಿವಾತ ಕವಚ ರಾಕ್ಷಸರು ಅವರು ಸಮುದ್ರದ ಕೆಳಗಿದ್ದಾರೆ. ಇಂದ್ರ ಸಂಖ್ಯೆ ಕೂಡ ಹೇಳುತ್ತಾನೆ 300 ಕೋಟಿ ಇದ್ದಾರೆ ಅಂತ. ಈ 300 ಕೋಟಿ ರಾಕ್ಷಸರನ್ನು ನಾನು ಎಷ್ಟೋ ಸಾರಿ ಪ್ರಯತ್ನಪಟ್ಟು ಕೊಲ್ಲಲಾಗದೆ ಸೋತು ಬಂದಿದ್ದೇನೆ. ಈ ಅಸುರರನ್ನು ನೀನು ಕೊಂದು ನನಗೆ ಕೊಡಬೇಕು. ಅಂದರೆ ಇದು ಅರ್ಜುನನ ಕೆಲಸ, ಅರ್ಜುನನಿಗೆ ಮಾತ್ರ ಸಾಧ್ಯ ಅಂತ ನಾನು ತೀರ್ಮಾನ ಮಾಡಿದ್ದೇನೆ ಅಂತ. ಆ ನಿವಾತ ಕವಚರ ಹತ್ರ ಹೋಗುವುದಕ್ಕೆ ತಾನು ಬಳಸಿದ ದಿವ್ಯ ರಥವನ್ನು ತನ್ನ ಸಾರಥಿ ಮಾತಲಿಯನ್ನು ಕೊಟ್ಟು ಅರ್ಜುನ ಕಳಿಸಿದ, ಅಥವಾ ಇಂದ್ರ ಕಳಿಸಿದ. ಅರ್ಜುನನಿಗಾಗ ತಲೆಗೊಂದು ವಿಶೇಷ ಕಿರೀಟ ಕೊಡ್ತಾನೆ, ಸ್ವತಃ ದೇವದತ್ತ ಶಂಖ ಕೊಡ್ತಾನೆ ಅನ್ನುವ ಎಲ್ಲ ಉಲ್ಲೇಖಗಳಿವೆ. ದೇವದತ್ತ ಶಂಖವನ್ನು ಅಲ್ಲಿ ಒಬ್ಬ ಮಯನು ಹೇಳಿದ, ನಾನು ವರುಣನ ಹತ್ರ ಹೋಗಿ ತಂದು ಕೊಡ್ತೀನಿ ಅಂತ. ಇಲ್ಲಿ ಇವನು ಹೇಳ್ತಾನೆ. ಒಟ್ಟಿನಲ್ಲಿ ದೇವದತ್ತ ಶಂಖ 1 2 ಇತ್ತು, ಅಥವಾ ಅದೇ ಉಲ್ಲೇಖವನ್ನು ಇವನು ಹೇಳ್ತಿದ್ದಾನೆ, ಗೊತ್ತಿಲ್ಲ. ಈ ಶಂಖ ಸಹಿತ ಅರ್ಜುನ ಬಂದು ನಿವಾತ ಕವಚರ ಜೊತೆಗೆ ಮಾಡುವ ಯುದ್ಧದ ಒಂದು ಪರಾಕಾಷ್ಠೆಯನ್ನು, ಒಂದು ಯಾವ ಲೆವೆಲ್, ಒಬ್ಬ 300 ಕೋಟಿ ಜನರ ವಿರುದ್ಧ ತನ್ನ ದಿವ್ಯಾಸ್ತ್ರಗಳು ಮಹಾಸ್ತ್ರಗಳ ಸಹಿತವಾಗಿ ಮಾತಲಿ ಒಬ್ಬ ಅನುಭವಿಯಲ್ಲಿ. ಮಾತಲಿಗೆ ಏನೆಲ್ಲ ಅನುಭವ ಅಂದರೆ, ಅವನು ಶಂಬರಾಸುರನ ಜೊತೆಗೆ ಇಂದ್ರ ಯುದ್ಧ ಮಾಡುವಾಗಲೂ ಅವನೇ ಸಾರಥಿ, ವೃತ್ರಾಸುರನ ಜೊತೆಗೆ ಯುದ್ಧ ಮಾಡುವಾಗಲೂ ಅದೇ ರಥವನ್ನು ನಡೆಸಿದವ, ಹಾಗೆ ಬಲಿಚಕ್ರವರ್ತಿಯೊಟ್ಟಿಗೆ ಯುದ್ಧ ಮಾಡುವಾಗಲೂ ಇದೇ ಮಾತಲಿಯೇ ಮುಂದೆ ಇದ್ದದ್ದು. ಹೀಗಾಗಿ ಅವನೊಬ್ಬ ಮಾತ್ರ ಅನುಭವಿ. ಅರ್ಜುನನಿಗೆ ಈ 300 ಕೋಟಿ ರಾಕ್ಷಸರ ಜೊತೆಗೆ ಏನೂ ಗೊತ್ತಿಲ್ಲ. ಎಷ್ಟು ಸಂದರ್ಭ, ಯಾವ ಪರಾಕಾಷ್ಠೆಗೆ ಹೋಗ್ತದೆ ಅಂದರೆ, ಸ್ವತಃ ಮಾತಲಿ ಒಂದು ಸಂದರ್ಭದಲ್ಲಿ ಮೂರ್ಛಿತನಾಗ್ತಾನೆ, ಬಾಣಗಳೆಲ್ಲ ನಟ್ಟು. ಆಗ ಮಾತಲ್ಲಿ ಹೇಳಲಿಕ್ಕೂ ಹೇಳ್ತಾನೆ, ನನಗಿದು ತುಂಬ ಹೊಸ್ತು, ನಾನು ಶಂಬರಾಸುರ ವಧೆಯಲ್ಲಿದ್ದೆ, ನಾನು ಬಲಿಚಕ್ರವರ್ತಿಯೊಟ್ಟಿಗೆ ಯುದ್ಧ ಮಾಡುವಾಗಿದ್ದೆ, ನಾನು ವೃತ್ರಾಸುರನನ್ನು ಕೊಲ್ಲುವ ಸಂದರ್ಭದಲ್ಲೂ ಇಂದ್ರನ ಜೊತೆಗಿದ್ದೆ, ನಾನೆಂದೂ ಕುಸಿದದ್ದಿಲ್ಲ. ಇದು ಬಹಳ ಪರಾಕ್ರಮಶಾಲಿಗಳು ಅಂತ ಕಾಣ್ತದೆ, ಆದರೆ ಇದು ನಿನ್ನಿಂದ ಸಾಧ್ಯ ಆಗ್ತದೆ. ಯಾಕೆಂದರೆ ವಿಷ್ಣು ಅಂದು ಒಂದು ವರ ಕೊಟ್ಟಿದ್ದಾನೆ ಇಂದ್ರನಿಗೆ, ನಿನ್ನ ಮುಖಾಂತರ ಈ ನಿವಾತ ಕವಚರು ಸಾಯುವುದಿಲ್ಲ, ನಿನ್ನ ಮುಖಾಂತರ ಶರೀರ ಪಡೆದವನಿಂದ ಇದು ಸಾಧ್ಯ. ಹಾಗಾಗಿ ನಿನ್ನದೇ ಇನ್ನೊಂದು ಶರೀರದಿಂದ ನೀನು ಇದನ್ನು ಕಾರ್ಯಗತಗೊಳಿಸ್ತೀನಿ ಅಂತ ಅವತ್ತು ವಿಷ್ಣುವಿನ ಅನುಗ್ರಹ ಇದೆ. ನೀನೇನು ಧೃತಿಗೆಡಬೇಡ, ನಾನು ಮತ್ತೆ ಸಿದ್ಧನಾಗಿದ್ದೇನೆ ಅಂತ ಮಾತಲ್ಲಿ ಸಿದ್ಧನಾಗಿ ಈ ಅರ್ಜುನರ ಮತ್ತು ಆ 300 ಕೋಟಿ ರಾಕ್ಷಸರ ಯುದ್ಧ ಹೇಗಿತ್ತು ಅಂತ, ಯುದ್ಧ ಹೇಗಿತ್ತು ಅನ್ನೋದನ್ನೊಂದು ವರ್ಣಿಸೋ ಕ್ರಮ ಇದೆ ಅಲ್ಲ, ಅದರಲ್ಲಿ ಕೆಲವೊಮ್ಮೆ ಅನಿಸುತ್ತೆ, ಈ ಟಿ ವಿಯಲ್ಲಿ ಮಹಾಭಾರತ ರಾಮಾಯಣಗಳು ಬಂದು ಅವರು ಯಥಾರ್ಥ ಬಹುಶಃ ಏನನ್ನು ವೇದವ್ಯಾಸರು ಮತ್ತು ರಾಮಾಯಣದಲ್ಲಿ ವಾಲ್ಮೀಕಿಗಳು ಬರೆದಿದ್ದಾರಲ್ಲ ಅದನ್ನೇ ಅಲ್ಲಿ ಆದಷ್ಟು ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿಯ ವಿವರಣೆಗಳಿಗೂ ಅಲ್ಲಿ ಆ ಚಿತ್ರದಲ್ಲಿ ತೋರಿಸುವ ವಿವರಣೆಗಳಿಗೂ ಬಹಳ ವ್ಯತ್ಯಾಸ ಇಲ್ಲ. ಅಂದರೆ ಈ ಕಡೆಯಿಂದ ಬಾಣ ಹೋಯಿತು, ಅದು ಬರೋದ್ರೊಳಗೆ ಕತ್ತರಿಸಿದ್ರು, ಈಚೆ ಕಡೆಯಿಂದ ಹೋಗ್ತಿದ್ದ ಹಾಗೆ ಅದು ಮಾಯವಾಗುವ ಹಾಗೆ ಮಾಯಾ ಸಂಗತಿಗಳು, ಈಚೆಯಿಂದ ಬಾಣ ಹೋಗುವ ಮೊದಲೇ ಅವನ ಬಾಣ ಬಂದು ಇವನ ಧನುಸ್ಸು ಮುರಿಯುವುದು, ಈ ಥರದ ಅಂದರೆ ಅನೇಕ ಸಂಗತಿಗಳು. ಅದು ಆಕಾಶದಲ್ಲಿ ಮೇಲಕ್ಕೆ ಎಷ್ಟು ಮೇಲಕ್ಕೆ ಹೋಯ್ತು ಅಂದರೆ ಇವರಿಗೆ ಇದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಮೇಲಕ್ಕೆ ಹೋಯ್ತು, ಅದು ಕಾಣದೆ ಹೋಯಿತು. ಇದೆಲ್ಲ ನೀವು ನಿಮ್ಮ ಟಿ ವಿಯಲ್ಲಿ ಕೂಡ ಏನನ್ನು ನೋಡಿದ್ದೀರಿ.
ವೇದವ್ಯಾಸರ ವಿವರಣೆಗಳು, ಯುದ್ಧ ವಿವರಣೆಗಳು ಅದ್ಭುತವಾಗಿವೆ. ಇದು ಅಂತಲ್ಲ, ನೀವೇನಾದರೂ ಯುದ್ಧ ಸಂದರ್ಭಕ್ಕೆ ಬಂದರೆ ಯುದ್ಧವನ್ನು ಓದುವುದೇ ಒಂದು ವಿಶೇಷವಾದ, ಅದರಲ್ಲಿ ಯುದ್ಧದಲ್ಲಿ ಪಾಂಡಿತ್ಯ ಹೇಗಿರ್ತದೆ, ಯಾವ ಶಸ್ತ್ರಕ್ಕೆ ಏನೇನು, ಯಾವ ಪ್ರಾಣಿಯ ಜೊತೆಗೆ ಕುದುರೆ ಅಂದರೆ ಹೇಗಿರ್ತದೆ, ಕುದುರೆಯ ಗುಣಲಕ್ಷಣಗಳೇನು, ಆನೆ ಅಂದರೆ ಹೇಗಿರ್ತದೆ, ಕಾಲಾಳು ಅಂದರೆ ಹೇಗಿರ್ತಾನೆ, ನೀವು ಗಮನಿಸಬೇಕು. ಅಂದರೆ ವೇದವ್ಯಾಸರ ಯುದ್ಧಶಾಸ್ತ್ರವನ್ನು ಪೂರ್ತಿ ಆ ಕಾಲಕ್ಕೆ ಇದ್ದು ತಿಳಿದುಕೊಂಡು ಬರೆದ ಹಾಗೆ, ಅಥವಾ ಪ್ರತಿ ಪ್ರಾಣಿಶಾಸ್ತ್ರ ಅವರಿಗೆ ಗೊತ್ತಿದ್ದ ಹಾಗೆ, ಯುದ್ಧ ನೈಪುಣ್ಯ ಅಂದರೆ ಏನು ಅಂತ ತಿಳಿದು ಅದರ ಪ್ರತಿ ಶಸ್ತ್ರಾಸ್ತ್ರಗಳ ಹಿನ್ನೆಲೆಯನ್ನು ತಿಳಿದು ಬರೆದ ಹಾಗೆ ಬಹಳ ಅದ್ಭುತವಾದ ಒಂದು ಯುದ್ಧವನ್ನು ನಿವಾತ ಕವಚರ ಯುದ್ಧವಾಗಿ ಅರ್ಜುನನ ಜೊತೆಗೆ ಹೇಗೆ ನಡೀತು ಅಂದರೆ, ಒಬ್ಬ ಯುದ್ಧ ಮಾಡುವ ಯೋಧ 300 ಕೋಟಿ ಜನ ನಿವಾತ ಕವಚರನ್ನು ಹ್ಯಾಂಗೆ ನೀವು, ಅಂದರೆ ಇದನ್ನು ನಾನು ನಿಮಗೆ ಭಾಷೆಯಲ್ಲಿ ಶಬ್ದದಲ್ಲಿ ವಿವರಿಸ್ಲಿಕ್ಕೆ ಆಗೋದಲ್ಲ, ಅದು ಯುದ್ಧ ವಿವರಣೆಯಾಗಿ ನೀವು ಓದಬೇಕು. ಯಾರೋ ಹೊಡಿತಾರೆ, ಹೊಡೆದಾಗ ಅವನು ಸತ್ತ ಅಂತ ಅಂದ್ಕೊಳ್ಳೋದ್ರೊಳಗೆ ಅವನು ಎಚ್ಚರ ಆಗ್ತಾನೆ, ಅವನು ಎಚ್ಚರ ಆಗೋದ್ರೊಳಗೆ ಅವರ ಗುಂಪು ಇವನ ಮೇಲೆ ದಾಳಿ ಮಾಡುತ್ತೆ, ಇವನು ದಾಳಿ ಮಾಡಿದ್ದಕ್ಕೆ ಇವನ ಪ್ರತಿ ದಾಳಿಗೆ ಅಷ್ಟೂ ಜನ ಒಮ್ಮೆಲೆ ಇಲ್ಲವಾಗ್ತಾರೆ, ಇಲ್ಲವಾದ್ರು ಅಂತ ತಿಳ್ಕೊಳ್ಳುವಾಗ ಮತ್ತಾರೋ ಎದ್ದು ಬರ್ತಾರೆ. ಯಾಕಂದ್ರೆ 300 ಕೋಟಿ ಸಂಖ್ಯೆ. ಆ ಥರ ಒಂದು ಬಹಳ ದೊಡ್ಡ ಘನಯುದ್ಧ ಅರ್ಜುನ ಮಾಡಿದ ಪ್ರಥಮ ಯುದ್ಧವಾಗಿ ನಮಗೆ ಮಹಾಭಾರತದಲ್ಲಿ ಗಮನಕ್ಕೆ ಬರ್ತದೆ. ಯಾಕೆಂದರೆ ಪ್ರಥಮ ಯುದ್ಧ ಅಂತ ನಾನು ಯಾಕೆ ಹೇಳ್ತೇನೆ ಅಂದರೆ, ಹೀಗೊಂದು ದೊಡ್ಡ ಸಮೂಹಕ್ಕೆ ಅರ್ಜುನ ಏಕಾಕಿಯಾಗಿ ಯುದ್ಧ ಮಾಡೋದು ಇಷ್ಟರವರೆಗೆ ಎಲ್ಲೂ ನಡೆದಿರಲಿಲ್ಲ. ಆ ದೃಷ್ಟಿಯಿಂದ ಬಹಳ ದೊಡ್ಡ ಯುದ್ಧದ ಒಂದು ದಾಖಲೆ ಆಗುತ್ತೆ ನೋಡಿ. ಇಂದ್ರ ಕೂಡ ಗುರುದಕ್ಷಿಣೆ ತೆಗೆದುಕೊಂಡೇ ಕಳಿಸ್ತಾನೆ. ಇದು ಒಂದು ಭಾಗವಾದರೆ, ನಾನು ನಿನ್ನೆ ದಿನ ಮುಕ್ತಾಯ ಮಾಡುವಾಗ ಹೇಳಿದೆ, ಇವರು ಇದ್ದದ್ದು ಇನ್ನು 1 ವರ್ಷ ಕಳಿಬೇಕು ಅನ್ನುವಂತಹ ಅರಣ್ಯದಲ್ಲಿ ಅಂತ. ಆ ಅರಣ್ಯಕ್ಕೆ ಅಚಾನಕ್ ಕೃಷ್ಣ ಸಾತ್ಯಕಿ ಮೊದಲಾದವರ ಜೊತೆಗೆ ಮತ್ತೆ ಬರ್ತಾನೆ. ಕೃಷ್ಣ, ಸಾತ್ಯಕಿ, ಬಲರಾಮ ಅಥವಾ ಈ ಬಾರಿ ಸತ್ಯಭಾಮೆಯ ಸಹಿತ ಬರ್ತಾನೆ. ಬಹಳ ವಿಶೇಷವಾಗಿ ಬಹಳ ಪ್ರೀತಿಯಿಂದ ಅವರನ್ನೆಲ್ಲ ಗಮನಿಸಿ ಪರಸ್ಪರ ನಮಸ್ಕಾರಗಳು, ಆದರ ಆತಿಥ್ಯ ಆದಮೇಲೆ ಕೃಷ್ಣನ ಜೊತೆಗೆ ಯುಧಿಷ್ಠಿರಾದಿಗಳು ಕೂತಾಗ ಕೃಷ್ಣ ಉಪಪಾಂಡವರು ಅಂತ ನಾವು ಯಾರನ್ನು ಕರಿತೇವಲ್ಲ, ದ್ರೌಪದಿಗೆ ಹುಟ್ಟಿದ 5 ಮಕ್ಕಳು, ಅವರಿಗೆ ಅಭಿಮನ್ಯು ಹೇಗೆ ಶಸ್ತ್ರಾಭ್ಯಾಸ ಕಲಿಸ್ತಾ ಇದ್ದಾನೆ, ಹೇಗೆ ಧನುರ್ವಿದ್ಯೆಯಲ್ಲಿ ಅವರನ್ನು ಪರಿಣಿತರನ್ನಾಗಿ ಮಾಡ್ತಿದ್ದಾನೆ, ಏಕಕಾಲಕ್ಕೆ ಶಾಸ್ತ್ರಾಧ್ಯಯನ ವೇದಾಂಗಗಳನ್ನು ಕೂಡ ಹೇಗೆ ಕಲಿಸಲಾಗ್ತಿದೆ, ಇದ್ರ ಜೊತೆಗೆ ಅಭಿಮನ್ಯು ಮತ್ತು ಪ್ರದ್ಯುಮ್ನ ಇಬ್ಬರು ಹೇಗೆ ಎಲ್ಲ ಮಕ್ಕಳನ್ನು ಒಟ್ಟುಗೂಡಿಸಿಕೊಂಡು ಒಂದು ಅಪ್ಪ ಅಮ್ಮ ಇಲ್ಲ ಅನ್ನುವ ಭಾವವೇ ಇಲ್ಲದೆ ಸುಭದ್ರೆಯ ನೇತೃತ್ವದಲ್ಲಿ ಎಲ್ಲರನ್ನೂ ಕೂಡಿಸಿಕೊಂಡು ಹೆಂಗೆ ಬೆಳೆಸ್ತಿದ್ದಾರೆ, ಅವುಗಳನ್ನೆಲ್ಲ ದ್ರೌಪದಿಗೆ ರಿಪೋರ್ಟ್ ಮಾಡಿ, ಆ ಬಳಿಕ ಅರ್ಜುನನನ್ನು ಗಾಢವಾಗಿ ಅಪ್ಪಿಕೊಂಡು, ನೀನೀಗ ಯಾವ ಯುದ್ಧ ಇದೆಯೋ ಅದಕ್ಕೆ ಸನ್ನದ್ಧನಾಗಿ ಬಂದಿದ್ದೀಯಾ, ನಿನಗೆಲ್ಲ ದಿವ್ಯಾಸ್ತ್ರಗಳು ಮತ್ತು ಯಾವ ಅಸ್ತ್ರಗಳನ್ನೆಲ್ಲ ನೀನು ಮಹಾನುಭಾವರಿಂದ ಪಡೆಯಬೇಕಿತ್ತು ಅದನ್ನೆಲ್ಲ ಪಡೆದಿದ್ದೀಯಾ, ಹಾಗಾಗಿ ನನ್ನ ಜೊತೆಗೆ ಇನ್ನು ಮೇಲೆ ನೀನು ಯುದ್ಧಕ್ಕೆ ಸಿದ್ಧನಾಗಿದ್ದು, ಇನ್ನೇನು ಹೆಚ್ಚು ಕಾಲ ಇಲ್ಲ, ನಾವು ಯುದ್ಧ ಮುಖೇನ ಅದೇನು ಮಾಡಲಿಕ್ಕಿದೆ ಅದನ್ನು ಮಾಡಿಸಿಕೊಳ್ಳೋಣ. ಯುಧಿಷ್ಠಿರ ತನ್ನ ಧರ್ಮ ಪರಿಪಾಲನೆಯನ್ನು ಮಾಡಬೇಕಾದ್ರಿಂದ ನಾವು ಸ್ವಲ್ಪ ಕಾಲ ಇನ್ನು ಕಾದರಾಯಿತು, ಇಷ್ಟರವರೆಗೆ 11ನೇ ವರ್ಷದಲ್ಲಿ ಇದ್ದೇವೆ, ಇನ್ನೇನು ಬಹಳ ಹೊತ್ತಿಲ್ಲ, 12ನೇ ವರ್ಷದಲ್ಲಿ ಇದ್ದೇವೆ, ಇನ್ನೇನು ಬಹಳ ಹೊತ್ತಿಲ್ಲ. ಅವನು ಅಜ್ಞಾತವಾಸದ ಭಾಗ ಮುಗಿಸಿದ ತಕ್ಷಣ ನಾವು ನಿಮ್ಮ ಜೊತೆಗೆ ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ, ನಮ್ಮ ಸಿದ್ಧತೆ ಅಲ್ಲಿ ಜನರ ಸಿದ್ಧತೆ ಹೇಗಿದೆ ಅನ್ನೋದನ್ನು ಎಲ್ಲ ಹೇಳಿ ಸತ್ಯಭಾಮೆ ದ್ರೌಪದಿ ಅತ್ಲಾಗೆ ಕೂಡಿ ಹೋಗ್ತಾರೆ. ಇತ್ತ ಮಾರ್ಕಂಡೇಯರು ಬರ್ತಾರೆ. ಈ ಮಾರ್ಕಂಡೇಯರು ಒಬ್ಬ ಚಿರಂಜೀವಿ ಋಷಿಗಳು. ಇವರು ಯಾವ ಕಾಲದಿಂದ ಎಲ್ಲವನ್ನೂ ಕಂಡವರು ಅಂತ ದಾಖಲಾತಿ. ಚತುರ್ಯುಗಗಳು ನಾಶವಾದಾಗ ಪ್ರಳಯವನ್ನು ಅನುಭವಿಸಿದವರು ಅಂತ ಅವರಿಗಿರುವಂತಹ ಹೆಸರು. ಅಂಥ ಮಾರ್ಕಂಡೇಯರು ಬಂದಾರು ಅಂದಾಗ ಇಮಿಡಿಯೇಟ್ ಎಲ್ಲರೂ ಎದ್ದು ನಿಂತು ಗೌರವಿಸಿ ಅವರಿಗೆ ಆದರಾತಿಥ್ಯವನ್ನು ಮಾಡಿ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಅವರನ್ನು ಉಪಚರಿಸಿದ ಬಳಿಕ ಇನ್ನು ನಮ್ಮ ಮಾತು ಹೆಚ್ಚು ಬೇಡ, ಇಂಥ ಮಹಾನುಭಾವ ಮಾರ್ಕಂಡೇಯರು ನಮ್ಮ ಹತ್ರ ಬಂದಿದ್ದಾರೆ, ಅವರಿಂದ ತಿಳಿಯಬೇಕಾದದ್ದನ್ನು ತಿಳಿಯೋಣ, ಪಡೆಯಬೇಕಾದದ್ದನ್ನು ಪಡೆಯೋಣ ಅಂತ ಹೇಳಿಬಿಟ್ಟು ಮಾತುಕತೆಯನ್ನು ಆರಂಭ ಮಾಡಲಾಗ್ತದೆ. ಆಗ ಯುಧಿಷ್ಠಿರ ಹೇಳ್ತಾನೆ, ನೀವು ಎಲ್ಲವನ್ನೂ ಬಲ್ಲವರು,
ನೀವು ಒಂದು ಕಾಲದಲ್ಲಿ ಪ್ರಳಯವನ್ನು ಕಣ್ಣಾರೆ ಕಂಡವರು ಎಂದು ನಾವು ಕೇಳಿದ್ದೇವೆ. ಹೀಗೊಂದು ಪ್ರಳಯ ಕಂಡಾಗ ನಿಮಗೆ ಚತುರ್ಯುಗಗಳು ಗೊತ್ತಿರಬೇಕು. ಚತುರ್ಯುಗಗಳು ಹೇಗಿದ್ದವು ಮತ್ತು ಪ್ರಳಯ ಹೇಗಿತ್ತು, ದಯವಿಟ್ಟು ನಿಮ್ಮ ಅನುಭವ ಹೇಳಿ ಅಂತ ಮಾರ್ಕಂಡೇಯರನ್ನು ಕೇಳಿಕೊಳ್ತಾರೆ. ಆ ಹೊತ್ತಿಗೆ ಮಾರ್ಕಂಡೇಯರು ಮಾತನಾಡುವ ಒಂದು ಆರಂಭವನ್ನು ಬಹಳ ಸುಂದರವಾಗಿ ನಾನು ಇದನ್ನು ಆ ಸ್ವಯಂಭುವಿಗೆ ನಮಸ್ಕರಿಸಿ ಆರಂಭಿಸುತ್ತೇನೆ. ಯಾಕೆಂದರೆ ಈ ಅನುಭವಕ್ಕೆ ಕಾರಣನಾದ ಆ ಕರ್ತೃವನ್ನು ನೆನೆಯುವುದು ನನ್ನ ಲಕ್ಷಣ ಅಥವಾ ನನಗಿರಬೇಕಾದಂತಹ ಮುಖ್ಯ ಒಂದು ಪ್ರಜ್ಞೆ. ನಮ್ಮಲ್ಲಿ ಉಂಟಲ್ಲ, ಪೂರ್ವವನ್ನು ನೆನೆಯದೇ ಇರುವ ಒಂದು ಥರದ ಮಹಾ ಕೆಟ್ಟ ಧೋರಣೆ. ನಮ್ಮ ಪ್ರಾಚೀನರು ಏನಾದರೂ ಮಾಡಿದರೆ ನೆನೆದು ಗೌರವಿಸಿ ಮುಂದುವರಿಬೇಕು ಅನ್ನುವುದನ್ನೇ ನಾವು ಒಪ್ಪದೇ ಇದ್ದರೆ ಬೆಳೆಯುವುದು ಹೇಗೆ? ಆದರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಆ ಪೂರ್ವ ಸ್ವಯಂಭುವಿಗೆ ನಮಸ್ಕರಿಸಿ ನನ್ನ ಅನುಭವವನ್ನು ಹೇಳ್ತೇನೆ. ಅವರ ಕೃಪೆಯಿಂದ ಈ ಅನುಭವ ಸಾಧ್ಯವಾಗಿದೆ ಅಂತ ಮಾರ್ಕಂಡೇಯರು ನಮಸ್ಕರಿಸಿ ಆ ಬಳಿಕ ತನ್ನ ಅನುಭವವನ್ನು ಹೇಳ್ತಾರೆ. ನಿಮಗೆ ನಾನು ಅದನ್ನು ಬಹಳ ಬಾರಿ ಹೇಳಿದ್ದೇನೆ, ಅದರಿಂದ ಅವರು ಚತುರ್ಯುಗಗಳನ್ನು ವಿವರಿಸುವುದನ್ನು ನಾನು ಮತ್ತೆ ವಿವರಿಸೋದಿಲ್ಲ. ನಿನ್ನೆ ದಿನವೂ ಹೇಳಿದ್ದೇನೆ ನಾನು. ಅವರು ಹಾಗೆ ಹೇಳ್ತಾ ಕೃತಯುಗ ಹೇಗಿತ್ತು, ಧರ್ಮನಿಷ್ಠ, ಸತ್ಯನಿಷ್ಠ, ದಯಾನಿಷ್ಠ, ಅಹಿಂಸಾ, ಮಾತ್ಸರ್ಯ ಇಲ್ಲದೇ ಇರುವುದು, ದೇವರಿಗಾಗಿಯೇ ಬದುಕುವುದು, ಇನ್ನೊಬ್ಬರ ಜೊತೆಗೆ ಜಗಳವಿಲ್ಲ, ದ್ವೇಷವಿಲ್ಲ, ಇವೆಲ್ಲ ಒಂದು ಕೃತಯುಗವಾದರೆ ತ್ರೇತಾಯುಗಕ್ಕಾಗುವಾಗ ಅದರ ಅಂಶ ಸ್ವಲ್ಪ ಕಡಿಮೆ ಆಗ್ತಾ ಬಂದದ್ದು 1/4. ಅಲ್ಲಿಂದ ತ್ರೇತಾಯುಗದಲ್ಲಿ ಸ್ವಲ್ಪ ದೇವನಿಷ್ಠೆ, ಧರ್ಮನಿಷ್ಠೆ ಜೊತೆಗೇನೆ ಸ್ವಲ್ಪ ಮತ್ಸರ, ಸ್ವಲ್ಪ ಅಸೂಯೆ, ಸ್ವಲ್ಪ ದ್ವೇಷ ಈ ಪ್ರಾರಂಭ ಆಗ್ತಾ ಶುರುವಾಗಿ ಅದು ದ್ವಾಪರಕ್ಕೆ ಬರುವಾಗ ಅರ್ಧಾಂಶ ಕಡಿಮೆಯಾಗಿ, ಪೂರ್ವದ ಗುಣಲಕ್ಷಣಗಳು ಅರ್ಧಾಂಶ ಕಡಿಮೆಯಾಗಿ ಅಸೂಯೆ, ಮತ್ಸರ, ದ್ವೇಷ, ಕಾಮ, ಕ್ರೋಧ, ನಾನು, ನನ್ನದು, ನನಗಾಗಿ, ನಾನು ಮಾಡಬೇಕಾದ ಸ್ವಾರ್ಥ, ಕಾಮಾಕಾಂಕ್ಷೆ. ಕಾಮ ಅಂದರೆ ಸೆಕ್ಸ್ ಅಂತಲೇ ಭಾವಿಸಬಾರದು. ಕಾಮ ಅಂದರೆ ಅಪೇಕ್ಷೆ ಅಂತ ಅರ್ಥ. ಅಪೇಕ್ಷೆ, ಅದಕ್ಕನುಗುಣವಾಗಿ ನಡೆಯುವುದು, ಇದೆಲ್ಲವನ್ನು ವಿಸ್ತರಿಸ್ತಾ ಹೋಗಿ ದ್ವಾಪರ ಯುಗಕ್ಕೆ ಬರುವಾಗ ಅದು 3 ಅಂದರೆ 4ನೇ 3 ಅಂಶ, ನಾವು ಯಾವುದನ್ನು 3/4 ಭಾಗ ಅಂತ ಹೇಳ್ತೇವೆ, ಅಷ್ಟು ಕಡಿಮೆ ಆಯಿತಪ್ಪ. ಕಲಿಯುಗಕ್ಕೆ ಬಂದಾಗಲಂತೂ ಕಲಿಯುಗದ ಲಕ್ಷಣಗಳು ಒಂದಿಷ್ಟು ಕೃತಯುಗದಲ್ಲಿದ್ದಂತಹ ಒಳ್ಳೆಯದನ್ನು ಅಥವಾ ದ್ವಾಪರದವರೆಗೆ ಸ್ವಲ್ಪವಾದರೂ ಉಳಿದಂತಹ ಒಳ್ಳೆಯ ಲಕ್ಷಣಗಳನ್ನು ಅದು ಪಾಲಿಸಲಿಲ್ಲ ಅಂತ ಹೇಳ್ತಾ ಎಷ್ಟು ಕೆಡುಕಿನ ಕಡೆಗೆ ಹೋಯಿತು ಅನ್ನೋದು ಕಲಿಯುಗದ ಲಕ್ಷಣಗಳನ್ನೇ ಬಹಳ ಸುದೀರ್ಘವಾಗಿ ಹೇಳ್ತಾರೆ. ಕಲಿಯುಗದ ಲಕ್ಷಣಗಳನ್ನು ಹೇಳುವಾಗ ಕೆಲವೊಮ್ಮೆ ನಮಗೆ ಆಶ್ಚರ್ಯ ಆಗುವ ಹಾಗೆ ನಿಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವನದಲ್ಲಿ ಈಗ ಏನನ್ನು ನೋಡ್ತೇವೆ ಅದೆಲ್ಲ ಅಲ್ಲಿ ದಾಖಲಾತಿ ಇದ್ದ ಹಾಗೆ ನಮಗೆ ಕಾಣ್ತದೆ. ಬಹಳ ಜನ ಒಂದು ವಾದ ಮಾಡ್ತಾರೆ, ಅದು ಆ ನಂತರ ಯಾರೋ ಎಲ್ಲ ಸೇರಿಸಿದ್ದು ಅಂತ. ಏನಾದರೂ ಕೂಡ ಕಲಿಯುಗದ ಲಕ್ಷಣಗಳನ್ನು ಆ ಪರಿ ದಾಖಲಿಸಿದ್ದುಂಟಲ್ಲ, ಸೇರಿಸಿದ್ರೆ ಯಾವಾಗ ಸೇರಿಸಿರ್ಬೇಕು ಅಂತಲೂ ಯೋಚಿಸ್ಬೇಕಲ್ಲ. ಯಾಕಂದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ನಾವು ಓದ್ತಲೇ ಬರ್ತಾ ಇದ್ದೇವೆ, ನಮ್ಮ ಹಿರಿಯರು ಓದ್ತಲೇ ಬರ್ತಿದ್ದಾರೆ. ಈಗ 1000 ವರ್ಷಗಳ ಹಿಂದೆ ಅಂತೂ ಸೇರಿಸಿದ ಅನುಭವಗಳು ನಮ್ಮ ಮಟ್ಟಿಗೆ ಗೊತ್ತಾಗ್ತದೆ, ಹಾಗಲ್ಲ ಅಂತ. ಅದರ ಪೂರ್ವದಲ್ಲಿ ಸೇರಿಸಿದ್ರು ಅಂತ ಇಟ್ಕೊಂಡು 1000 ವರ್ಷದ ಪೂರ್ವದಲ್ಲಿ ಈಗ 1000 ಈ ವರ್ಷಗಳಲ್ಲಿ ಆಗುವುದನ್ನು ಹೇಳ್ತಿದ್ದಾರಲ್ಲ. ಅಸತ್ಯ ಹೆಚ್ಚುತ್ತದೆ, ಸುಳ್ಳೇ ತಾಂಡವ ಆಡ್ತದೆ, ಅಧರ್ಮಿಗಳಿಗೆ ಕಾಲ ಅನ್ನಿಸ್ತದೆ, ಧರ್ಮಿಷ್ಠರು ನೊಂದುಕೊಳ್ತಾರೆ, ಜ್ಞಾನಿಗಳಿಗೆ ಬೆಲೆ ಇರುವುದಿಲ್ಲ, ಅಧರ್ಮ ಮತ್ತು ಅಜ್ಞಾನಿಗಳು ಬಹಳ ಪ್ರಬಲರಾಗ್ತಾರೆ, ಅವರ ಮುಂದೆ ಉಳಿದವರೆಲ್ಲ ಅವರ ಹಿಂಬಾಲಕರಾಗಿ ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಧರ್ಮದ ಸೋಗಲಾಡಿತನ ಹೆಚ್ಚಾಗ್ತದೆ, ಗಡ್ಡ ಬೆಳೆಸಿ ಋಷಿಮುನಿಗಳ ವೇಷದ ಗುರುಗಳು ಬಹಳ ಜನ ಹುಟ್ಟಿಕೊಳ್ತಾರೆ, ಆ ಗುರುಗಳ ಬೆನ್ನು ಹತ್ತು ಅನೇಕ ಹಿಂಬಾಲಕರು ಹುಟ್ಟಿಕೊಳ್ಳುತ್ತಾರೆ. ನಿಜವಾದ ಧರ್ಮ ಹೇಳುವವರ ಬಗ್ಗೆ ಗೌರವ ಕಡಿಮೆ ಆಗ್ತದೆ, ಸತ್ಯ ಹೇಳುವವರನ್ನು ಜನ ಅಷ್ಟಷ್ಟೇ ನೋಡ್ತಾರೆ, ಸುಳ್ಳಿನವರ ಜೊತೆಗೆ ತುಂಬ ಜನ ಬೆಳೀತಾ ಹೋಗ್ತಾರೆ. ಅವರ ಅಭಿಮಾನ, ಅವರ ಗುಂಪುಗಾರಿಕೆ, ಅವರು ಹೇಳುವ ಸತ್ಯಗಳೇ ಸತ್ಯವಾಗಿ ಬಿಡುತ್ತವೆ. ಅಷ್ಟು ಮಾತ್ರ ಅಲ್ಲ, ಅನ್ನ ಮಾರುವುದೇ ದಂಧೆ ಆಗ್ತದೆ. ಅನ್ನ ಮಾರುವ ದಂಧೆಯಿಂದಾಗಿ ಅನ್ನದಿಂದ ರೋಗಗಳು ಹೆಚ್ಚುತ್ತಾ ಹೋಗ್ತವೆ. ಮನುಷ್ಯ ಅನ್ನಕ್ಕೆ ಸಂಬಂಧಪಟ್ಟ ಆಹಾರ ರೋಗಗಳಿಂದಲೇ ವ್ಯಾಧಿಗೆ ಒಳಗಾಗ್ತಾನೆ. ಅವನ ರೋಗಗಳು ಎಷ್ಟು ಉಲ್ಬಣ ಆಗ್ತವೆ ಅಂದರೆ ಅವನು ಮಾಡಿದ ಸಂಪತ್ತೆಲ್ಲ ಆರೋಗ್ಯಕ್ಕೆ ಖರ್ಚು ಮಾಡುವ ಹಾಗಾಗ್ತದೆ. ಅವನಿಗೆ ಸ್ವಂತದ ಒಂದು ತನ್ನ ಅಸ್ತಿತ್ವ, ತಾನು, ತನ್ನ ಸಿರಿವಂತಿಕೆ, ಇದರ ದರ್ಪವೇ ದೊಡ್ಡದಾಗ್ತದೆ ಹೊರತು ಧರ್ಮ, ದೇವರು, ನಿಷ್ಠೆ, ಭಕ್ತಿ ಕಡಿಮೆ ಆಗ್ತದೆ.
ಹಿರಿಯರು ಅನ್ನುವ ಗೌರವ ಉಳಿಯೋದಿಲ್ಲ. ವಯಸ್ಸಾದವರಿಗೆ ಹಿರಿಯರಿಗೆ ಕೊಡಬೇಕಾದ ಗೌರವ ಕೊಡೋದಿಲ್ಲ. ಇವೆಲ್ಲ ನೋಡಿ ಕೆಲವು ಎಷ್ಟು ಸಂಗತಿಗಳು ಸೂಕ್ಷ್ಮವಾಗಿವೆ ಅಂದರೆ, ಮಳೆ ಬೆಳೆ ಕಡಿಮೆ ಆಗ್ತದೆ, ಬಿತ್ತಿದ ಬೀಜಕ್ಕೆ ಸಿಗಬೇಕಾದ ಫಲ ಸಿಗುವುದಿಲ್ಲ, ಬರಬೇಕಾದಷ್ಟು ಮಳೆ ಬರುವುದಿಲ್ಲ, ಮಾತ್ರ ಅಲ್ಲ ನೀರಿಗೆ ಕೊರತೆ ಉಂಟಾಗ್ತದೆ. ನೀರಿನ ಕೊರತೆಯಿಂದ ಮನುಷ್ಯ ಯಾವ ಮಟ್ಟಕ್ಕೆ ಅದನ್ನು ಬರೀತಾರೆ, ಒಂದು ಕಾಲಕ್ಕೆ ಕಾಲುವೆಯಂತೆ ನೀರು ಹಾಯಿಸುತ್ತಿದ್ದವರು ಮುಂದೆ ಒಂದು ಸಣ್ಣ ಸಾಧನದ ಮೂಲಕ ಹನಿ ಹನಿ ನೀರುಗಳನ್ನು ಕೊಡುವುದಕ್ಕೆ ಪ್ರಾರಂಭಿಸ್ತಾರೆ. ಡ್ರಿಪ್ ನೀರು ಕೊಡುವುದಕ್ಕೆ ಒಂದು ವಿಶೇಷ ಸಾಧನವನ್ನು ಬಳಸಿ ಹನಿ ಹನಿ ನೀರು ಕೊಡುವ ಅವಸ್ಥೆ ಬರುತ್ತದೆ. ಅಲ್ಲಿಯವರೆಗೆ ನೀರಿನ ಕೊರತೆ, ಮೃಗಗಳ ಸಂಖ್ಯೆ ಹೆಚ್ಚುತ್ತದೆ. ಕಾಡಿನಿಂದ ಮೃಗಗಳು ನಗರಕ್ಕೆ ಬರುವುದಕ್ಕೆ ಪ್ರಾರಂಭ ಮಾಡುತ್ತವೆ. ನಗರಕ್ಕೆ ಬಂದ ಮೃಗಗಳು ಎಷ್ಟೋ ಪ್ರಾಣಿಗಳನ್ನು ಮತ್ತು ಮನುಷ್ಯರನ್ನು ಕೊಲ್ಲುವ ಸಂಗತಿಗಳು ನಡೆಯುತ್ತವೆ. ಸಣ್ಣ ಸಣ್ಣ ವಯಸ್ಸಿನವರು ದೊಡ್ಡವರ ಮುಂದೆ ಸತ್ತು ಹೋಗುತ್ತಾರೆ. ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ 16ರ ಒಳಗೆ ಹುಡುಗರಿಗೆ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಕೂದಲು ನೆರೆಯುತ್ತದೆ. 8ನೇ ವರ್ಷಕ್ಕೇನೆ ಅವ್ರದ್ದು ಎಷ್ಟು ಲೆಕ್ಕ ಕೊಡ್ತಾರೆ, 8ನೇ ವರ್ಷಕ್ಕೇನೆ ಹೆಣ್ಣು ಕಾಮಾತುರಳಾಗಿ ಗರ್ಭಿಣಿ ಆಗುವ ಪ್ರಸಂಗ ಬರುತ್ತದೆ. 10-12ಕ್ಕೆ ಹುಡುಗರು ಪುತ್ರವಂತರಾಗುತ್ತಾರೆ. ಮನುಷ್ಯ ಹೀಗೊಂದು ಅಧೋಗತಿಗೆ ಹೋದಾಗ ಕಾಲದಿಂದ ಕಾಲಕ್ಕೆ ಧರ್ಮ ನಾಶವಾಗಿ ಎಲ್ಲ ಗುಣ ನಡತೆಗಳ ವಿಶಿಷ್ಟತೆಗಳನ್ನು ಕಳೆದುಕೊಂಡು ಮನುಷ್ಯನಿಗೆ ಯಾವುದು ನಿಜವಾಗಿ ಧರ್ಮನಿಷ್ಠೆ ಭಕ್ತಿಯಿಂದ ಒಳಿತುಗಳನ್ನು ಕೊಡುತ್ತಿದ್ದ ಈ ಪ್ರಕೃತಿ ವಿಕೋಪಕ್ಕೆ ತಿರುಗಿ ಅನಾವೃಷ್ಟಿ ಹೆಚ್ಚಿ ಬಿಸಿಲು ಉಗ್ರತ್ವ ಅದರ ಕಾಠೋರ್ಯ ಹೆಚ್ಚುತ್ತಾ ಒಂದು ಸಂದರ್ಭ ಬರುತ್ತದೆ ಧರ್ಮಜ. ಅಲ್ಲಲ್ಲಿ ಅಗ್ನಿ ಪ್ರಳಯ ಆರಂಭವಾಗುತ್ತದೆ. ನೋಡುತ್ತಿದ್ದಂತೆಯೇ ಅದು ಯಾವ ಕಾರಣಕ್ಕೋ ಗೊತ್ತಾಗದೆ ಅಗ್ನಿ ಜ್ವಲಿಸಲಿಕ್ಕೆ ಆರಂಭವಾಗಿ ಒಂದಿಷ್ಟನ್ನು ಸುಟ್ಟು ಹೋಗುತ್ತಾನೆ. ಹೀಗೆ ಯಾವಾಗ ನಡೆಯುತ್ತದೆ ಗೊತ್ತಾ? ಕಲಿಯುಗ ಎಂದರೆ 1200 ದೇವವರ್ಷಗಳು. ಕಲಿಯುಗ ಎಂದರೆ 1200 ದೇವವರ್ಷಗಳು. ದ್ವಾಪರ 2400 ದೇವವರ್ಷಗಳು. ತ್ರೇತಾಯುಗ 3600 ದೇವವರ್ಷಗಳು ಮತ್ತು ಕೃತಯುಗ 4800 ವರ್ಷಗಳು ದೇವವರ್ಷಗಳು. ಈ ದೇವವರ್ಷಗಳು ಅಂದರೆ ಮನುಷ್ಯನ 1 ವರ್ಷ, ದೇವರಿಗೆ 1 ದಿನ. ಇನ್ನು ನೀವು ಕೌಂಟ್ ಮಾಡಿಕೊಳ್ಳಿ. ಮನುಷ್ಯರ 1 ವರ್ಷ, ದೇವತೆಗಳಿಗೆ 1 ದಿನ. ಅಂತಹ 1200 ದೇವವರ್ಷಗಳಾದಾಗ ಕಲಿಯುಗ ಮುಕ್ತಾಯ. ಅಂಥ 1200 ಕಲಿಯುಗಗಳು ಆದರೆ 200 ದೇವವರ್ಷದ ಕಲಿಯುಗ ಮುಕ್ತಾಯ ಆಗುವುದು ಎಂದರೆ 4 ಯುಗಗಳು ಮುಕ್ತಾಯ ಆದ ಬಳಿಕ. ಈ 4 ಯುಗಗಳು ಒಟ್ಟಿಗೆ ಎಷ್ಟು? 12,000 ದೇವವರ್ಷಗಳು. ಟೋಟಲ್ ಮಾಡಿ ನೀವು 1200, 2400, 3600, 4800 ಟೋಟಲ್ ಮಾಡಿದರೆ 12,000. ಈ 12,000 ದೇವವರ್ಷಗಳು ಬ್ರಹ್ಮನಿಗೆ 1 ಹಗಲು. ಕಾಲದ ಲೆಕ್ಕ ನೋಡಿ ಅವರು ಕೊಡೋದು. ಇದು 4 ಮುಗಿದಾಗ ಚತುರ್ಯುಗಗಳು ಮುಗಿಯಿತು. ಈ ಚತುರ್ಯುಗಗಳು ಮುಗಿಯುವುದಕ್ಕೆ 12,000 ದೇವವರ್ಷಗಳು. ದೇವವರ್ಷಗಳು ಒಂದಾಗಬೇಕಾದ್ರೆ ಮನುಷ್ಯನ 1 ವರ್ಷ ಅವರ 1 ದಿವಸ. ಇನ್ನು ನೋಡಿ, ಮನುಷ್ಯರ 1 ವರ್ಷ ಅವರ 1 ದಿವಸ. ಅಂತಹ 12,000 ದೇವವರ್ಷಗಳು ಬ್ರಹ್ಮನ 1 ಹಗಲು. ಆ 1 ಹಗಲು ಮುಗಿದು ಅವನು ರಾತ್ರಿಗೆ ನಿದ್ದೆಗೆ ಹೋಗ್ತಾನಲ್ಲ, ಅದು ಪ್ರಳಯ. ಆಗ ಇದ್ದಕ್ಕಿದ್ದ ಹಾಗೆ ಅಗ್ನಿಯ ಪ್ರಕೋಪ ಹೆಚ್ಚುತ್ತಾ ಸುಡುವ ಸಂಖ್ಯೆಗಳು ಹೆಚ್ಚಾಗಿ ಲೋಕದಲ್ಲಿ ಬಿಸಿ ಉಲ್ಬಣ ಆಗಿ ಅಲ್ಲಲ್ಲಿ ಸುಟ್ಟು ಹೋಗುವ ಒಂದು ಪ್ರಸಂಗ ನಿರ್ಮಾಣ ಆಗ್ತದೆ. ಅದು ಎಲ್ಲವನ್ನೂ ಸುಟ್ಟು ಇರುವ ಯಾವ ಜೀವರಾಶಿಯೂ ಇಲ್ಲವೇನೋ ಅನ್ನುವ ಹೊತ್ತಿಗೆ ಅಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ 12 ವರ್ಷಗಳ ಕಾಲ ನಿರಂತರ ಮಳೆ ಸುರಿಯುತ್ತದೆ. ಮಾರ್ಕಂಡೇಯರು ಮತ್ತೆ ಹೇಳುತ್ತಾರೆ, ಇದನ್ನು ನಾನು ಕಣ್ಣಾರೆ ಕಂಡು ನಿನಗೆ ಹೇಳುತ್ತಿದ್ದೇನೆ ಯುಧಿಷ್ಠಿರ.
ಹೀಗೊಂದು 12 ವರ್ಷಗಳ ಕಾಲ ಸತತವಾಗಿ ಸುರಿದ ಮಳೆಯಿಂದ ಜಗತ್ತಿನಲ್ಲಿ ನೋಡುವುದಕ್ಕೆ ಇನ್ನೇನೂ ಉಳಿದಿರುವುದಿಲ್ಲ, ಕೇವಲ ಮಳೆ ಮತ್ತು ಕತ್ತಲು, ನೀರು ಮತ್ತು ಕತ್ತಲು. ಜಲರಾಶಿಯ ಮಧ್ಯೆ ಮತ್ತಿನ್ನೇನೂ ಇಲ್ಲದ ಸ್ಥಿತಿಯಲ್ಲಿ ಅದೊಂದೇ ಇರುವಾಗ ಆ ಭೋರ್ಗರೆತದ ನೀರಿನ ಆರ್ಭಟ ಒಂದೇ ಎಲ್ಲ ಜಗತ್ತನ್ನು ತುಂಬಿ ತುಳುಕುತ್ತಿರುವ ಹೊತ್ತಿನಲ್ಲಿ ಇನ್ನು ದಯವಿಟ್ಟು ನೀವು ಒಂದು ತಪಸ್ಸಿನ ಭಾಗವಾಗಿ ಕೇಳಬೇಕು. ಇದು ಮಾರ್ಕಂಡೇಯರ ತಪೋ ಅನುಭವ. ಅಂದು ಅಂಥದೊಂದು ದೊಡ್ಡ ಜಲರಾಶಿಯ ಕಾಡು ಕಪ್ಪು ಕತ್ತಲೆಯ ಮಧ್ಯೆ ನಾನು ಒಬ್ಬನೇ ತಿರುಗಾಡುತ್ತಿದ್ದೆ. ಜಗದಲ್ಲಿ ಯಾವುದೂ ಇರಲಿಲ್ಲ. ನಾನು ಹುಚ್ಚರ ಹಾಗೆ ಏನೂ ಎಲ್ಲೂ ಆಸರೆ ಸಿಕ್ಕದೆ ಅದೇ ಬ್ರಹ್ಮಾಂಡದ ನಾನು ಕಂಡ ಯಾವ ಆಸರೆಯೂ ಇಲ್ಲದ ಸ್ಥಿತಿಯಲ್ಲಿ ಹುಡುಕುತ್ತಾ ಜಲರಾಶಿಯ ಮಧ್ಯೆ ಹೋಗುವಾಗ ದೂರದಲ್ಲೊಂದು ಆಲದ ಮರ, ಆ ಆಲದ ಮರದ ಕೆಳಗೊಂದು ಎಲೆ ಬಿದ್ದಿತ್ತು. ಆ ಎಲೆಯ ಮೇಲೆ ಒಬ್ಬ ಪುಟ್ಟ ಬಾಲಕ. ಆ ಪುಟ್ಟ ಬಾಲಕನ ಸಮೀಪ ನಾನು ಹೋಗಿ ನೋಡಿದರೆ ಕೆಂಪು ತುಟಿ, ಸುಂದರ ನಗು, ಅರಳಿದ ಕಣ್ಣು, ಮುಂಗುರುಳು ಆಗಾಗ್ಗೆ ಗಾಳಿಗೆ ಅದೇ ಹಣೆಗೆ ಸವರಿ ಮತ್ತೆ ಹಿಂದಕ್ಕೆ ಸರಿಯುತ್ತಿತ್ತು. ಹುಡುಗ ತನ್ನ ಕೈಗಳಲ್ಲಿ ತನ್ನ ಪಾದದ ಬೆರಳು ಹಿಡಿದುಕೊಂಡು ಅದನ್ನು ತನ್ನ ತುಟಿಗೆ ಹಚ್ಚಿಕೊಂಡು ನನ್ನ ಕಡೆಗೆ ನೋಡುತ್ತಿದ್ದಾನೆ. ಈ ಹೊತ್ತಿಗೆ ಈ ಬಾಲಕ ಇಲ್ಲಿ ಹೇಗೆ? ಇವನು ಯಾರು? ಇವನು ಇಲ್ಲಿಗೆ ಬರುವುದಕ್ಕೆ ಕಾರಣ ಯಾರು? ಇವನು ಯಾರಿಗೆ ಸಂಬಂಧಪಟ್ಟವನು ಎಂಬೆಲ್ಲ ಅಪೇಕ್ಷೆಗಳ ಪ್ರಶ್ನೆಗಳ ಜೊತೆಗೆ ನಾನು ಅವನನ್ನು ಇನ್ನೂ ಸಮೀಪದಲ್ಲಿ ನೋಡುವ ಹಾಗೆ ಹತ್ತಿರಕ್ಕೆ ಬಂದಾಗ ಅವನು ಅದು ಯಾವ ಕಾರಣದ ಕೃಪೆಯೋ ಅಥವಾ ನನ್ನ ತಪಸ್ಸಿನ ಫಲವೋ ಗೊತ್ತಿಲ್ಲ, ದೀರ್ಘವಾದ ಒಂದು ನಿಟ್ಟುಸಿರನ್ನು ಸೆಳೆದಾಗ ನಾನು ಅವನ ಒಳಗನ್ನು ಪ್ರವೇಶಿಸಿಬಿಟ್ಟೆ. ನಾನು ಏಕಾಏಕಿ ಅವನ ಹೊಟ್ಟೆಯ ಒಳಗೆ ಹೋದಂತೆ ಅಲ್ಲಿ ಅವನ ಗರ್ಭದ ಒಳಗೆ ಅಡ್ಡಾಡುವಾಗ ಅದೊಂದು ದೊಡ್ಡ ಬ್ರಹ್ಮಾಂಡ. ನಾನು ಯಾವುದನ್ನೆಲ್ಲ ಪರ್ವತ, ಭೂಮಂಡಲ, ಭೂಮಿಯ ನದಿಗಳು, ಗಿಡಮರಗಳು, ವೃಕ್ಷರಾಶಿ, ಸಮುದ್ರ ಎಂಬುದನ್ನೆಲ್ಲ ನೋಡಿದ್ದೆನೋ ಅವೆಲ್ಲವೂ ಅವನ ಹೊಟ್ಟೆಯಲ್ಲಿ ನಿಶಾಂತವಾಗಿ ಮಲಗಿದ್ದವು. ಅತ್ತ ನೋಡಿದರೆ ಅದೇ ಖಗೋಳ ಆಕಾಶ, ಅಲ್ಲಿ ಆ ಸೂರ್ಯಚಂದ್ರ ನಕ್ಷತ್ರಾದಿಗಳ ಸಹಿತ ಇಡೀ ಖಗೋಳದ ಅಷ್ಟು ಗ್ರಹ ನಕ್ಷತ್ರ ರಾಶಿಗಳ ಜೊತೆಗೆ ಆಕಾಶ ಕೂಡ ಅವನೊಳಗೆ ಹಾಗೇ ಇದೆ. ನಾನು ಯಾವುದನ್ನು ನನ್ನ ತಪಸ್ಸಿನಿಂದ ದೇವತೆಗಳು, ಗಂಧರ್ವರು, ರಾಕ್ಷಸರು, ಯಕ್ಷರು ಎಲ್ಲರನ್ನೂ ನಾನು ಅವನ ಹೊಟ್ಟೆಯ ಒಳಗೆ ನೋಡುತ್ತಿದ್ದೆ. ಸಕಲ ಪ್ರಜಾಪತಿ, ರಾಜರು, ಪ್ರತಿಯೊಂದು ಜೀವರಾಶಿ ಅಲ್ಲಿ ಯಾವುದು ಇಲ್ಲ ಎಂಬ ಭಾವವಿಲ್ಲ. ನನ್ನನ್ನು ಹಾಗೆ ಭೂಮಂಡಲದ ಒಳಗೆಲ್ಲ ಸುತ್ತಾಡಿಸಿ ಗರಗರನೆ ತಿರುಗಿಸಿ ನಾನು ದಿಕ್ಕು ಕಾಣದೆ ಅಲ್ಲಿಯೂ ಕೂಡ ಇರಲಿಕ್ಕಾಗದೆ ಇನ್ನೆಲ್ಲಿಗೆ ಅನ್ನುವ ಹಾಗೆ ಒದ್ದಾಡುವ ಹೊತ್ತಿಗೆ ಭಗವಂತ ಕೃಪೆಯಿಂದ ಮತ್ತೊಂದು ಉಸಿರಿನಿಂದ ನನ್ನನ್ನು ಪಟ್ ಅಂತ ಹೊರಗೆ ಒಗೆದ. ನಾನು ಹೊರಗೆ ಬಂದರೆ ಆ ಮಗು ಹಾಗೆಯೇ ಮಲಗಿದೆ. ಅದಕ್ಕೆ ಯಾವ ಇಷ್ಟರವರೆಗೆ ನಡೆದ ಘಟನೆಗಳೇ ಗೊತ್ತಿಲ್ಲ ಎಂಬ ಹಾಗೆ ಅತ್ಯಂತ ಸುಂದರವಾಗಿ ನಗುತ್ತಾ ಇನ್ನೇನನ್ನೋ ನನ್ನಿಂದ ನಿರೀಕ್ಷಿಸುವ ಹಾಗೆ ನನಗೆ ಗೊತ್ತಾಗದೆ ನಾನು ಒಂದು ಸಾರಿ ಅದರ ಸೌಂದರ್ಯಕ್ಕೆ, ಅದರ ಆ ಭವ್ಯ ದಿವ್ಯ ರೂಪಕ್ಕೆ ಎಲ್ಲಕ್ಕೂ ಮಾರು ಹೋಗಿ ಆ ಪಾದಗಳೆರಡನ್ನು ಎತ್ತಿಕೊಂಡು ನನ್ನ ತಲೆಯಲ್ಲಿಟ್ಟು ನಮಸ್ಕರಿಸಿದೆ. ಹೇಳು, ನೀನು ಯಾರು? ನನಗೆ ನೀನು ನಿನ್ನ ಈ ದರ್ಶನ ಭಾಗ್ಯ ಕೊಟ್ಟೆಯಲ್ಲ,
ದಯವಿಟ್ಟು ನೀನು ಯಾರು ತಿಳಿಸು. ಅವನು ನಗುತ್ತಾ ಹೇಳಿದ, ಜಗದ ಎಲ್ಲವನ್ನೂ ನಾಶ ಮಾಡಿದ ಬಳಿಕ ನೀರೊಂದೇ ಉಳಿಯುತ್ತದೆ, ಅದಕ್ಕೆ ನಾರಾ ಎಂದು ಹೆಸರು. ಆ ನಾರಾದಲ್ಲಿ ಅಯನ ಇರುವವನು ನಾನು, ಆದ್ದರಿಂದ ನನಗೆ ನಾರಾಯಣ ಎಂದು ಹೆಸರು. ನಾನು ಈ ಜಗದ ಆದಿ ಅಂತ್ಯ, ಬೆಳವಣಿಗೆ ಎಲ್ಲವೂ. ಇಲ್ಲಿರುವ ಧರ್ಮ ನಾನು, ಸತ್ಯ ನಾನು, ದಯೆ ನಾನು. ಇಲ್ಲಿಯ ಜಗತ್ತಿನ ಸಕಲ ಜೀವರಾಶಿಗಳ ಉಂಟು ಮಾಡಿದವನು ನಾನು, ಇಲ್ಲವಾಗಿಸುವವನು ನಾನು. ನನಗೆ ಆದಿ ಇಲ್ಲ, ಅಂತ್ಯವಿಲ್ಲ. ನಾನು ಅವ್ಯಯ, ಶಾಶ್ವತ, ನಿತ್ಯ ಮತ್ತು ಸತ್ಯ ನಾನು. ಆದರೆ ಜಗತ್ತು ಹೀಗೆ ನನ್ನ ಸಂತೋಷಕ್ಕನುಗುಣವಾಗಿ ಕಾಲ ಕಾಲಕ್ಕೆ ನಾನು ಒಮ್ಮೆ ನನಗೆ ಸಂಹರಿಸಬೇಕು ಅನ್ನಿಸಿದಾಗೆಲ್ಲ ಅದನ್ನು ಉಪಸಂಹರಿಸಿ ಇಲ್ಲವಾಗಿಸಿ ನನ್ನ ಪಾಡಿಗೆ ನಿತಾಂತವಾಗಿ ನನ್ನ ಸಂತೋಷಕ್ಕಾಗಿ ಹೀಗೆ ಪವಡಿಸುತ್ತೇನೆ. ನೀನು ನಿನ್ನ ತಪೋಬಲದಿಂದ ಇಂದು ನನ್ನನ್ನು ಕಂಡಿದ್ದೀಯ. ಮಾರ್ಕಂಡೇಯರು ಮತ್ತೆ ಬಾಗಿ ಬಾಗಿ ನಮಸ್ಕರಿಸಿ ಮುಖವನ್ನು ಈಚೆಗೆ ತಿರುಗಿಸಿ ಯುಧಿಷ್ಠಿರನಿಗೆ ಹೇಳ್ತಾರೆ, ಧರ್ಮಜ, ಅಂದು ನಾನು ನೋಡಿದ್ದೇನಲ್ಲ ಆ ನಾರಾಯಣ, ಇಲ್ಲಿ ನಿಂತಿದ್ದಾನಲ್ಲ ಈ ಶ್ರೀಕೃಷ್ಣ, ಅವನೇ. ಅವನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ಜನರು ಅವನನ್ನು ಮನುಷ್ಯ ಎಂದು ಭಾವಿಸಿದ್ದಾರೆ. ಅವನು ತನ್ನ ಯಾವುದೋ ಕೆಲಸಕ್ಕೆ ಮತ್ತೆ ಮತ್ತೆ ಬರುತ್ತೇನೆ ಎಂದು ಭಗವಂತ ನನಗೆ ಅಂದು ಹೇಳಿದ್ದ. ಹಾಗೆ ಬಂದವನು. ಅವನು ತಾನು ಮಾಡಲಿಕ್ಕಿರುವ ಬಹಳ ದೊಡ್ಡ ಕೆಲಸಕ್ಕಾಗಿ ನಮಗೆ ಗೊತ್ತೇ ಆಗದ ಹಾಗೆ ಒಂದು ಕ್ರೀಡೆಗೆ ಬಂದ ಹುಡುಗನ ಹಾಗೆ ನಮ್ಮ ಜೊತೆಗೆ ವರ್ತಿಸುತ್ತಿದ್ದಾನೆ. ಅವನು ಸಾಮಾನ್ಯ ಮನುಷ್ಯನಲ್ಲ. ನೀನು ಅವನನ್ನು ಪಡೆದಿದ್ದಿ, ಇದು ಸಾಮಾನ್ಯ ಪುಣ್ಯವಲ್ಲ. ಅವನ ಜೊತೆಗಿರುವುದರಿಂದ ನಿನಗೆ ಮುಂದೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅವನ ಆಸರೆಯನ್ನು ಕಳೆದುಕೊಳ್ಳಬೇಡ, ಅವನ ಮಾರ್ಗದರ್ಶನವನ್ನು ಬಿಟ್ಟುಕೊಡಬೇಡ. ಅವನಿದ್ದಲ್ಲಿ ಯಶಸ್ಸು ಇದೆ. ನೀನು ನಾನು ಅಂದು ಕಂಡವನನ್ನು ಜೊತೆಗೆ ಬದುಕುತ್ತಿದ್ದಿ ಮತ್ತು ಅವನು ನಿನ್ನ ಬಂಧು, ನೆನಪಿಟ್ಟುಕೋ. ಧರ್ಮಜ, ನೀವು ಅವನನ್ನು ಬಂಧುವಾಗಿ ಪಡೆದಿದ್ದೀರಿ. ಇದು ಈ ಜನ್ಮದ ಪುಣ್ಯವಲ್ಲ. ಇದು ಹೀಗೆಲ್ಲ ಸಂಭವಿಸಬಹುದಾ? ಮಾರ್ಕಂಡೇಯರು ಹೀಗೆ ಚತುರ್ಯುಗಗಳನ್ನೂ ನೋಡಿದ್ದೇನೆ, ಚತುರ್ಯುಗದ ನಂತರ ನಾಶ ನೋಡಿದ್ದೇನೆ, ಈಗಲೂ ಇದ್ದೇನೆ ಅಂತ ಹೇಳ್ತಾರೆ. ಅವರು ಹೇಳಿದ ನಂತರದ ಈ ಕಲಿಯುಗವನ್ನು ಅವರು ಹೇಳ್ತಿದ್ದಾರೆ. ಅವರು ಒಂದು ಚತುರ್ಯುಗ ನೋಡಿ, ಅದರ ಪ್ರಳಯ ನೋಡಿ, ಮತ್ತೆ 3 ಯುಗ ನೋಡಿದ ನಂತರ ದ್ವಾಪರದ ಕೊನೆಯಲ್ಲಿ ಮಾತಾಡ್ತಿರುವುದು, ಅಥವಾ ಆಲ್ಮೋಸ್ಟ್ ಕಲಿಯುಗದ ಸಮೀಪದಲ್ಲಿ ಮಾತಾಡುವರು. ಇದೇ ವಿವರಣೆ ಭಾಗವತದಲ್ಲಿ ಇನ್ನೊಂದು ಥರ ಬರ್ತದೆ. ನೀವು ಶ್ರೀಮದ್ ಭಾಗವತವನ್ನು ನೋಡಿದರೆ ಪ್ರತಿ ಒಂದು ವಿವರಣೆಯನ್ನು ಮಾಡುವಾಗ ವೇದವ್ಯಾಸರು ಒಂದು ವಿಷಯ ಹೇಳ್ತಾರೆ. ಯಾವುದು ಸ್ಥೂಲದಲ್ಲಿದೆಯೋ ಅದು ಸೂಕ್ಷ್ಮದಲ್ಲಿ ಇದೆ ಅಂತ, ಯಾವುದು ಅಲ್ಲಿ ಇದೆಯೋ ಅದು ಇಲ್ಲಿ ಇದೆ ಅಂತ, ಯಾವುದು ಪರಮಾತ್ಮನಲ್ಲಿದೆಯೋ ಅದು ಆತ್ಮನಲ್ಲಿ ಇದೆ. ಈ ವಿವರಣೆ ನಿಮಗೆ ನಿರಂತರವಾಗಿ ಭಾಗವತದಲ್ಲಿ ಪ್ರತಿ ಅವತಾರವನ್ನು, ಪ್ರತಿ ಘಟನೆಗಳನ್ನು ಹೇಳುವಾಗ ಹೇಳ್ತಾರೆ. ಕೊನೆ ಆಗುವಾಗ ಭಾಗವತ, ಶ್ರೀಮದ್ ಭಾಗವತ ಎಲ್ಲ ಅವತಾರಗಳನ್ನು ಮುಗಿಸಿ ಕೊನೆ ಮಾಡುವಾಗ ಮಾರ್ಕಂಡೇಯರ ಕಥೆಯ ಜೊತೆಗೆ ಮುಕ್ತಾಯ ಆಗುತ್ತೆ. ಅಲ್ಲಿ ಕೊನೆಯ ಕಥಾಭಾಗ ಹೇಗೆ ಅಂದರೆ, ಮಾರ್ಕಂಡೇಯರು ಹೀಗೆ ತಪಸ್ಸಿಗೆ ಕೂತಿದ್ರು. ಭೃಗುವಿನ ಮಗ ಮೃಕಂಡನ ಮಗ ಮಾರ್ಕಂಡೇಯ. ಸೊ ಭೃಗುವಿನ ಮಗ ಕವಿ ಅಂತ, ಕವಿಯ ಮಗ ಮೃಕಂಡನ ಮಗ ಮಾರ್ಕಂಡೇಯ. ಇದು ಪರಂಪರೆಯ ದೃಷ್ಟಿಯಿಂದ ನಾನು ನಿಮಗೆ ಹೇಳ್ತಿರೋದು. ಈ ಮಾರ್ಕಂಡೇಯರು ಒಂದು ದಿನ ಶ್ರೀಮದ್ ಭಾಗವತದ ಪ್ರಕಾರ ತನ್ನ ತಪಸ್ಸಿನ ಒಂದು ಹಂತದಲ್ಲಿ ಭಗವಂತನನ್ನು ಕೇಳಿಕೊಳ್ತಾರೆ, ನನಗೆ ನಿನ್ನ ಮಾಯೆಯನ್ನು ಒಮ್ಮೆ ಅನುಭವಿಸಬೇಕು ಅಂತ. ಈ ಪ್ರಶ್ನೆಯನ್ನು ಕೇಳ್ತಿದ್ದ ಹಾಗೆ ಅದಕ್ಕೊಂದಿಷ್ಟು ಕಾಲಘಟ್ಟದಲ್ಲಿ ಇವರ ತಪಸ್ಸು ನಡೆದಿದೆ, ಧ್ಯಾನಕ್ಕೆ ಕೂತಿದ್ದಾರೆ. ಅವರ ಧ್ಯಾನಾವಸ್ಥೆಯ ತುರಿಯದಲ್ಲಿದ್ದಾರೆ. ತುರಿಯ ಅಂದರೆ ಜಾಗೃತ ಅಲ್ಲ, ಸ್ವಪ್ನ ಅಲ್ಲ, ಸುಷುಪ್ತಿ ಅಲ್ಲ, ಅದರ ಆಚೆಗಿನ ಅವಸ್ಥೆ. 4ನೆಯ ಸ್ಥಿತಿಯಲ್ಲಿದ್ದಾರೆ. ಅಂಥ ಹೊತ್ತಲ್ಲಿ ಮಾರ್ಕಂಡೇಯರಿಗೆ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಪ್ರಳಯಾಂತಿಕ ಘಟನೆ ಕಣ್ಣ ಮುಂದೆ ನಡೀಲಿಕ್ಕೆ ಶುರುವಾಗುತ್ತೆ. ಎಲ್ಲ ಕೊಚ್ಕೊಂಡು ಹೋಗೋದನ್ನು ನೋಡ್ತಾರೆ. ಏನೇನು ಉಳಿದಿಲ್ಲ, ಪ್ರತಿಯೊಬ್ಬರು ಸತ್ರು ಕಣ್ಣು ಮುಂದೆ. ಎಲ್ಲರೂ ತನ್ನ ಬಂಧುಗಳು, ಮಿತ್ರರು, ಶತ್ರುಗಳು, ಮತ್ತೊಬ್ಬರು ದ್ವೇಷಿಗಳು, ಪ್ರಾಣಿಗಳು, ಪ್ರಪಂಚ ಇಡೀ ಕೊಚ್ಚಿ ಮುಳುಗಿ ಹೋಗುವಾಗ ಇವರನ್ನು ಅದು ತನ್ನ ದೊಡ್ಡ ಆರ್ಭಟದಲ್ಲಿ ದೊಡ್ಡ ಸುನಾಮಿಯಂತಹ ತೆರೆಗಳೆಲ್ಲ ಬಂದು
ಪ್ರತಿಯೊಬ್ಬರನ್ನು ಕೊಚ್ಚಿಕೊಂಡು ಹೋಗುವ ಸಂದರ್ಭದಲ್ಲಿ ಇವರನ್ನು ಕೊಚ್ಚಿಕೊಂಡು ಹೋಗುತ್ತೆ. ಇವರು ನೀರಿನೊಳಗೆ ತಾನು ಗೊತ್ತೇ ಇಲ್ಲದೆ ಅಮಾಯಕವಾಗಿ ಬೀಳ್ತಾರೆ. ಬೀಳ್ತಿದ್ದವರು ಹಾಗೆ ಹೋಗ್ತಾ ಹೋಗ್ತಾ ಅಲ್ಲಿ ಎದುರಾಗುತ್ತೆ ಒಂದು ಆಲದ ಮರ, ಅಲ್ಲೊಂದು ಎಲೆ, ಅದರಲ್ಲಿ ಇಂಥ ಒಬ್ಬ ಪುಟ್ಟ ಬಾಲಕ. ಆ ಬಾಲಕ ಇದ್ಯಾರು ಅಂತ ನೋಡೋದ್ರೊಳಗೆ ಮಾರ್ಕಂಡೇಯರನ್ನ ಆ ಮಗು ಎಳ್ಕೊಳ್ಳುತ್ತೆ. ಅವರ ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡ ದರ್ಶನ ಮತ್ತಾಗುತ್ತೆ. ಮತ್ತು ಹೊರಗೆ ಬರ್ತಾರೆ. ಅವರು ಹೊರಗೆ ಬಂದು ಆ ಭಗವಂತನ ಆ ಸಣ್ಣ ಮಗುವಿನ ರೂಪಕ್ಕೆ ನಮಸ್ಕರಿಸಿ ಅದನ್ನೆಲ್ಲ ಪೂಜಿಸಿ ತಾನು ಎಚ್ಚರಾಗುವಾಗ ಅವರು ಧ್ಯಾನ ಸ್ಥಿತಿಯಲ್ಲಿ ಇದ್ದಾರೆ. ಇದು ಗಮನಿಸಬೇಕು. ಇದು ಎರಡು ಮುಖ. ಒಂದು ಹಾಗೆ ನೋಡಿದ್ರು ಅಂತ ಅವ್ರು ಹೇಳ್ತಿದ್ದಾರೆ, ನಾನು ಚಿರಂಜೀವಿ, ನನಗಷ್ಟು ಯುಗಗಳು ನಾಶವಾದದ್ದು ಗೊತ್ತು ಅಂತ. ಇನ್ನೊಂದು, ಪ್ರತಿಯೊಬ್ಬರಿಗೆ ಇದು ಸಾಧ್ಯ ಅಂತ. ಪ್ರತಿಯೊಬ್ಬನೂ ತಪಸ್ಸು ಮಾಡಿದರೆ, ನಾವು ನಮ್ಮ ಒಳಗೆ ಹೋದರೆ, ಧ್ಯಾನದ ತುರಿಯ ಅವಸ್ಥೆಯಲ್ಲಿ ನಾವು ನಮ್ಮ ಒಳಗೆ ಹೋದರೆ ಅಲ್ಲಿರುವುದು ಮತ್ಯಾರೂ ಅಲ್ಲ, ಅಲ್ಲಿರುವುದು ಭಗವತ್ ತತ್ವವೇ. ಆ ಭಗವತ್ ತತ್ವದ ಒಳಗೆ ನಾವು ಹೋದರೆ ನಾವು ಇಡೀ ಬ್ರಹ್ಮಾಂಡವನ್ನು ನಮ್ಮ ಒಳಗೆ ನೋಡಲಿಕ್ಕೆ ಬರ್ತದೆ. ಇಡೀ ಬ್ರಹ್ಮಾಂಡವನ್ನು ನೋಡುವುದು ಅಂತಂದರೆ ಹೊರಗಿನ ಇಡೀ ಬ್ರಹ್ಮಾಂಡ ನಾಶವಾಗುವುದು ನಮ್ಮ ಪಾಲಿಗೆ. ನಾವು ಅವನನ್ನು ತಿಳ್ಕೊಳ್ಳುವ ಒಂದು ಸ್ಥಿತಿ, ಹಾಗೊಂದು ತಿಳ್ಕೊಳ್ಳುವ ಹಂತ ತಲುಪಿದರೆ ಮತ್ತೆ ಜಗತ್ತಿನಲ್ಲಿ ಹೊರಗೊಂದು ಜಗತ್ತು ಇಲ್ಲ, ಇರುವ ಒಳ ಜಗತ್ತೇ ಹೊರಗು ಅಂತ ಗೊತ್ತಾಗಿ ಬಿಡೋದು. ಮಾರ್ಕಂಡೇಯರ ಅಂಥದ್ದೊಂದು ಧ್ಯಾನಸ್ಥ ಅವಸ್ಥೆಯಲ್ಲಿ ಮನುಷ್ಯನಿಗೆ ಸೂಕ್ಷ್ಮ ಮತ್ತು ಸ್ಥೂಲಗಳು ಒಂದೇ, ಹೊರಗೆ ಕಂಡದ್ದೇ ಒಳಗೂ ಇದೆ, ಒಳಗೆ ಕಾಣಿಸುವುದೇ ಹೊರಗೂ ಇರುವುದು ಅನ್ನುವ ಒಂದು ವಿಶೇಷ ಸತ್ಯವನ್ನು ಆತ್ಮಸ್ವರೂಪ ದರ್ಶನ ಆದ ನಂತರ ಪರಮಾತ್ಮ ಸ್ವರೂಪ ದರ್ಶನವಾಗುವ ಒಂದು ಸ್ಥಿತಿಯಾಗಿ ಅನುಭವಿಸಿದ್ದಾರೆ. ಇದು ಒಂದು ಧ್ಯಾನ. ಇದು ಯಾರಿಗೂ ಸಾಧ್ಯ. ನನಗೆ ನನ್ನ ಒಳಗೆ, ನಿಮಗೆ ನಿಮ್ಮ ಒಳಗೆ ಇಂಥದ್ದೊಂದು ಅನುಸಂಧಾನ ಮಾಡಿದರೆ ಜಗತ್ತಿನ ಪ್ರಳಯಾಂತಕ ಸಂಗತಿಯ ನಂತರದ ಭಗವತ್ ಸ್ವರೂಪವನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅನ್ನುವುದು ಮಾರ್ಕಂಡೇಯರು ಕೊಡುವ ಒಂದು ಸಂದೇಶ ಭಾಗವತದಲ್ಲಿ, ಅಥವಾ ವೇದವ್ಯಾಸರು ಮಾರ್ಕಂಡೇಯರ ಮುಖಾಂತರ. ಹಾಗಾಗಿ ನಮಗೆ ನಿಮಗೆ ಸಾಧ್ಯವಿಲ್ಲದ್ದು ಯಾವುದೋ ನಡೆದಿದೆ, ಅದು ಅವರಿಗೆ ಮಾತ್ರ ಸಾಧ್ಯ ಅಂತ ನಾನು ಹೇಳ್ತಿಲ್ಲ. ನಮ್ಮ ಅಳತೆಯನ್ನು, ಗಾತ್ರವನ್ನು, ನಮ್ಮ ಅರ್ಹತೆಯನ್ನು ಗೇಜ್ ಮಾಡಿ ನಾವು ಎಷ್ಟು ಅದಕ್ಕೆ ಸಾಧ್ಯ ಅಂತ ನಾವು ಪ್ರಾರ್ಥನೆ, ಪ್ರಯತ್ನ ಮಾಡಬೇಕು. ಇದು ಪ್ರತಿಯೊಬ್ಬನೂ ಒಂದು ದಿವಸ ನೋಡಲಿಕ್ಕಿರುವ ಪ್ರಳಯ ಅಲ್ಟಿಮೇಟ್ಲಿ. ಆದ್ದರಿಂದ ನಾವೆಲ್ಲರೂ ನಮ್ಮ ಸಂಬಂಧಿಗಳು ನಾಶವಾಗುವುದನ್ನು ನೋಡುವುದಕ್ಕೆ ಇರುವವರು, ಅದನ್ನು ನೆನಪಿಟ್ಟುಕೊಳ್ಳಿ. ಇಂದಲ್ಲ ನಾಳೆ ನಾವು ತಿಳಿದ ಯಾರೂ ನಮ್ಮ ಜೊತೆಗೆ ಇರುವುದಿಲ್ಲ ಅನ್ನೋದು ಖಂಡಿತ ಗೊತ್ತಾಗದೇ ಇದ್ದರೆ ನಾವು ಮುಂದಿನ ಭಗವಂತನ ಸತ್ವಕ್ಕೆ, ತತ್ವಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ರಿಯಲೈಸೇಷನ್ನೇ ಫಸ್ಟ್ ರಿಯಲೈಸೇಷನ್. ಇಲ್ಲಿ ಜಗತ್ತಿನಲ್ಲಿ ನನ್ನ ಜೊತೆಗೆ ಯಾರೂ ಇಲ್ಲ ಅಂತ ಗೊತ್ತಾಗುವುದು. ನಾನು ಮಾತ್ರ ಅಂತಂದಾಗ ನಾನು ಮಾತ್ರ ಅಲ್ಲ, ಅವನಿದ್ದಾನೆ ಅಂತ ಗೊತ್ತಾಗುವುದು. ಆ ಅವನು ಹೇಗಿದ್ದಾನೆ ಅಂತ ಗೊತ್ತಾದಾಗ ಈ ಜಗತ್ತು ಅವನ ಒಳಗಿದೆ ಅಂತ ಗೊತ್ತಾಗುವುದು. ಇದು ಒಂದು ದೊಡ್ಡ ಸಾಧನಾ ಪಥವಾಗಿ ಮಾರ್ಕಂಡೇಯರು ಅದನ್ನು ತನ್ನ ಬದುಕಿಗೆ ಅಂತರ್ಗತ ಮಾಡಿಕೊಂಡದ್ದನ್ನು ನಾವು ಈ ಘಟನೆಯಲ್ಲಿ ಕಾಣ್ತೇವೆ. ಇಷ್ಟಾಗುವಾಗ ಒಂದು ಸಾರಿ ನಾರದರು ಬರ್ತಾರೆ ಈ ಮಾತುಕತೆಯ ಮಧ್ಯದಲ್ಲಿ. ಅವರು ಕೂತಿದ್ದಾರೆ. ಈ ಯುಧಿಷ್ಠಿರನ ಪ್ರಶ್ನೆಗಳು ಬಹಳ ಒಳ್ಳೆಯ ಪ್ರಶ್ನೆಗಳು. ಯಾವಾಗಲೂ ಯುಧಿಷ್ಠಿರ ಏನು ಪ್ರಶ್ನೆ ಕೇಳ್ತಾನೆ ಅಂತಂದರೆ, ಚಿರಂಜೀವಿಗಳ ಬದುಕು ಹೇಗಿರ್ತದೆ ಅಂತ. ನೀವು ಚಿರಂಜೀವಿಗಳಲ್ಲ, ನಿಮ್ಮ ಬದುಕು ಹೇಗಿರ್ತದೆ? ಆಗ ಮಾರ್ಕಂಡೇಯರು ಹೇಳ್ತಾರೆ, ನಮ್ಮ ಬದುಕಿನ ಬಗ್ಗೆ ಹೀಗೆ ಒಮ್ಮೆ ಇಂದ್ರ ಕೂಡ ಪ್ರಶ್ನೆ ಮಾಡಿದ್ದ. ಅವನೊಮ್ಮೆ ಹೀಗೆ ನನಗೆ ಮುಖಾಮುಖಿಯಾದಾಗ ಪ್ರಶ್ನೆ ಕೇಳ್ತಾ ನನ್ನನ್ನು ಕೇಳಿದ, ನಿಮಗೆ ದುಃಖ ಅನ್ನೋದು ಇದೆಯಾ, ಕ್ಲೇಶ ಅನ್ನೋದು ಇದೆಯಾ ಅಂತ. ಮಾರ್ಕಂಡೇಯರು ಉತ್ತರಿಸ್ತಾರೆ, ಚಿರಂಜೀವಿಗಳ ದುಃಖ ಎಂದರೆ ಕಣ್ಣ ಮುಂದೆಯೇ ಅವರಿಗೆ ಗೊತ್ತಿರುವ ಹೆಂಡತಿ, ಮಕ್ಕಳು, ಬಂಧುಗಳು, ಒಳ್ಳೆಯವರು, ಮಿತ್ರರು ಸಾಯುವುದು. ಅವರ ಸಾವನ್ನೆಲ್ಲ ನಾವು ಕಣ್ಣ ಮುಂದೆ ನೋಡುತ್ತಾ ಬದುಕಬೇಕಾಗುತ್ತದೆ. ಮತ್ತು ಅಷ್ಟೂ ಜನ ನಮ್ಮ ಕಣ್ಣ ಮುಂದೆ ಸತ್ತಾಗಲೂ, ನಾವು ಅವರನ್ನು ಕಳಕೊಂಡಾಗಲೂ ಅನಿವಾರ್ಯವಾಗಿ ಬದುಕುವ ಹೊತ್ತಿಗೆ ಯಾರೋ ನಮಗೆ ಸಂಬಂಧ ಇಲ್ಲದವರ ಜೊತೆಗೆ ಸಂಬಂಧ ಮಾಡಿಕೊಳ್ಳಬೇಕಾಗುತ್ತದೆ. ಸತ್ಪುರುಷರು ಕಮ್ಮಿಯಾಗಿ ದುಷ್ಟರ ಜೊತೆಗೆ ಸೇರಿಕೊಳ್ಳಬೇಕಾಗುತ್ತದೆ. ಅಧರ್ಮ ಹೆಚ್ಚುತ್ತಾ ಧರ್ಮನಾಶವಾಗುವುದನ್ನು ನೋಡುವ ಪ್ರಸಂಗ ಬರುತ್ತದೆ. ಜ್ಞಾನಿಗಳು ಮತ್ತು ತಿಳುವಳಿಕೆ ಉಳ್ಳವರು ಬೆಲೆ ಕಳೆದುಕೊಂಡು ಅಜ್ಞಾನಿಗಳು, ತಿಳುವಳಿಕೆ ಇಲ್ಲದವರು ಮೆರೆದಾಡುವುದನ್ನು ನೋಡಬೇಕಾಗುತ್ತದೆ.
ಅಂಥ ಎಲ್ಲ ಸಂದರ್ಭಗಳಲ್ಲಿ ಐಶ್ವರ್ಯವಂತರು ಮೆರೆದಾಡುವುದನ್ನು, ಬಡವರು ಒದ್ದಾಡುವುದನ್ನು, ಸತ್ಯನಿಷ್ಠರಿಗೆ ಬೆಲೆ ಇಲ್ಲದೆ ಇರುವುದನ್ನು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮನಸ್ಸೇ ಇಲ್ಲದವರನ್ನೆಲ್ಲ ನೋಡುವ ಪ್ರಸಂಗ ಚಿರಂಜೀವಿಗಳಿಗೆ ಬರುತ್ತದೆ. ಇದಕ್ಕಿಂತ ದೊಡ್ಡ ದುಃಖ ಇನ್ಯಾವುದಿದೆಯಪ್ಪ? ಹಾಗಾದರೆ ನಿಮಗೆ ಸುಖ ಇಲ್ಲವೇ? ಇಂದ್ರನ ಪ್ರಶ್ನೆ. ಜಗತ್ತಿನಲ್ಲಿ ಇಲ್ಲಿ ನಮಗೆ ಯಾರೂ ಇಲ್ಲ, ನಾವೊಬ್ಬರೇ ಅನ್ನುವುದೇ ನಮ್ಮ ಸುಖ. ನಮಗಾಗಿ ನಾವು ಯಾರ ಪರಾನ್ನ ಬೇಡದೆ ಅವರು ಬೇಯಿಸಿದ ಅನ್ನ ಮೃಷ್ಟಾನ್ನ ಭೋಜನವಾದರೂ ಅದನ್ನು ಇಷ್ಟಪಡದೆ, ಬೇರೆಯವರ ಅನ್ನಕ್ಕೆ ಕೈ ಚಾಚದೆ, ನಮ್ಮ ಅನ್ನವನ್ನು ನಮಗಾದಾಗ ವಾರದಲ್ಲೊಮ್ಮೆಯೋ ಸಿಕ್ಕಾಗ ಬೇಯಿಸಿ ತಿನ್ನುತ್ತೇವಲ್ಲ, ಅದು ಪರಮ ಸುಖ. ಇನ್ನೊಬ್ಬರಿಂದ ತಿರಸ್ಕೃತರಾಗದೆ, ಇನ್ನೊಬ್ಬರಿಂದ ಅಸಹನೀಯ ಅನಿಸಿಕೊಳ್ಳದೆ, ನಮ್ಮ ಪಾಡಿಗೆ ನಾವು ಸ್ವಂತದ ಖುಷಿಯಿಂದ ನಮಗನ್ನಿಸಿದ್ದನ್ನು ಬದುಕುತ್ತೇವಲ್ಲ, ಆ ಸುಖ ಇದೆಯಪ್ಪ. ಇನ್ನು ಕೆಲವು ಗೃಹಸ್ಥಾಶ್ರಮದಲ್ಲಿ ಬಂದವರ ಆತಿಥ್ಯ ಮಾಡಿ, ಆ ಆತಿಥ್ಯಗಳ ಜೊತೆಗೆ ಸತ್ಕರಿಸುವಾಗ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ದಕ್ಷಿಣೆ ಕೊಟ್ಟು ನ ಮಮ ಅಂತ ಹೇಳಿ ಯಾರಾದರೂ ಊಟಕ್ಕೆ ಹಾಕಿದ್ದನ್ನು ನೋಡಿದರೆ ಅದನ್ನು ಕಂಡು ಪರಮ ಸುಖ ಪಡುವವರು ನಾವು ಚಿರಂಜೀವಿಗಳು. ಗೃಹಸ್ಥರು ತಮಗಾಗಿ ಊಟ ಮಾಡಬಾರ್ದು ಅಂತಲೇ ಒಂದು ಧರ್ಮಶಾಸ್ತ್ರ. ತಮಗಾಗಿ ಅಡಿಗೆ ಮಾಡಿ ತಮ್ಮ ಮನೆಯವರಿಗಾಗಿ ಊಟ ಮಾಡುವುದಕ್ಕೆ ಗೃಹಸ್ಥಾಶ್ರಮ ಅಲ್ಲವೇ ಅಲ್ಲ. ಗೃಹಸ್ಥಾಶ್ರಮ ಇರುವುದೇ ಇನ್ನೊಬ್ಬರನ್ನು ಕರೆದು ಉಪಚರಿಸಿ ಊಟ ಹಾಕಲಿಕ್ಕೆ ಅಂತಲೇ ಧರ್ಮಶಾಸ್ತ್ರದ ಮಾತು. ಇನ್ನೊಬ್ಬರಿಗೆ ಊಟ ಹಾಕದೆ ತಮ್ಮ ಗಂಡ ಹೆಂಡತಿ ಮಕ್ಕಳೇ ಊಟ ಮಾಡುವವರು ಅವರು ಪಕ್ಕಾ ಪಾಪದ ಅನ್ನ ಊಟ ಮಾಡ್ತಾರೆ ಅಂತಲೂ ಹೇಳುತ್ತೆ. ಯಾರು ಇನ್ನೊಬ್ಬರನ್ನು ಕರೆದು ಊಟಕ್ಕೆ ಹಾಕಿ ತಾನು ಊಟ ಮಾಡುತ್ತಾನೆ, ಗುರು ಹಿರಿಯರನ್ನು ನೆನೆದು ಪಿತೃದೇವತೆಗಳನ್ನು ನೆನೆದು ಅವರಿಗೆ ಸಮರ್ಪಿಸಿ ಆ ಬಳಿಕ ಬಂದ ಅತಿಥಿಗಳಿಗೆ ಊಟ ಮಾಡಿಸಿ ನ ಮಮ ಇದು ನನ್ನದಲ್ಲ ಅಂತ ಹೇಳಿ ಯಾವನು ಊಟ ಮಾಡ್ತಾನಲ್ಲ ಅವನು ನಿಜವಾದ ಗೃಹಸ್ಥ ಅಂತಲೂ ಅನೇಕ ಗೃಹಸ್ಥಾಶ್ರಮದ ಬಹಳ ದೊಡ್ಡ ದೊಡ್ಡ ವಿವರಣೆಗಳೆಲ್ಲ ಇವೆ. ಶ್ರೀಕೃಷ್ಣ ಅಂತೂ ಮೆಚ್ಚುವ ಬಹಳ ದೊಡ್ಡ ಆಶ್ರಮ ಗೃಹಸ್ಥಾಶ್ರಮ ಅಂತ ಹೇಳ್ತಾನೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಗೃಹಸ್ಥಾಶ್ರಮವನ್ನೇ ಡಿಸ್ಟ್ರಾಯ್ ಮಾಡುವ ಒಂದು ಪರಂಪರೆ ಇದೆ, ಬಹಳ ದೊಡ್ಡ ದುರಂತ. ಗೃಹಸ್ಥಾಶ್ರಮ ಅಲ್ಟಿಮೇಟ್ ಆ್ಯಕ್ಚುಲಿ. ಅದು ಎರಡು ತಪಸ್ವಿಗಳು ಕೂಡಿ ಈ ಜಗತ್ತನ್ನು ನಡೆಸುವ ಬಹಳ ದೊಡ್ಡ ವಿಶೇಷ ಒಂದು ತಪಸ್ಸು. ಅದನ್ನು ತಪ್ಪು ಭಾವಿಸಿ ಗಂಡ ಅಂದರೆ ದೋಷ, ಹೆಂಡತಿ ಅಂದರೆ ದೋಷ, ಅವರನ್ನು ಬಿಡುವುದೇ ನಿಮ್ಮ ಈ ತಪೋ ಮಾರ್ಗದ ಒಳ್ಳೆಯ ಲಕ್ಷಣ ಮತ್ತು ನಿಮಗೆ ಒಳ್ಳೆಯ ದಾರಿ ಸಿಗ್ತದೆ ಅಂತ ಯಾರಾದರೂ ಪಾಠ ಮಾಡ್ತಾರೆ ಅಂದರೆ ಅದು ಭಾರತೀಯ ಪರಂಪರೆಯ ಮಹಾದೊಡ್ಡ ವಿರೋಧ ಅಂತ ಅರ್ಥ. ಎಲ್ಲೂ ಗೃಹಸ್ಥಾಶ್ರಮವನ್ನು ವೇದವ್ಯಾಸರಾಗಲಿ ಶ್ರೀಕೃಷ್ಣನಾಗಲಿ ತಿಳಿದ ಮಹಾನುಭಾವರು ಸಾಕ್ಷಾತ್ ರಾಮಕೃಷ್ಣರನ್ನು ನೋಡಿ ನೀವು ಎಲ್ಲೂ ಕೂಡ ಗೃಹಸ್ಥಾಶ್ರಮವನ್ನು ಕಡಿಮೆ ಮಾಡುವ ಮಾತುಗಳೇ ಇಲ್ಲ. ಆದರೆ ದುರದೃಷ್ಟವಶಾತ್ ನಮ್ಮ ಗಂಡ ನಮಗೆ ತೊಂದರೆ, ನಮ್ಮ ಹೆಂಡತಿ ನಮಗೆ ತೊಂದರೆ ಅಂತ ಎಲ್ಲೂ ಕೂಡ ನಮ್ಮ ಭಾರತೀಯ ಪರಂಪರೆಯಲ್ಲಿ ನೋಡಿ ಋಷಿ ಮುನಿಗಳು ಅವರ ಋಷಿ ಪತ್ನಿಯರ ಜೊತೆಗೆ ಸಾಧನೆ, ಯಾವ ಋಷಿ ಪತ್ನಿಯರನ್ನು ದೂರ ಮಾಡಿ ತ್ಯಾಗ ಮಾಡಿ ಅಂತ ಇಲ್ಲವೇ ಇಲ್ಲ, ಕೂಡಿಯೇ ಅವರೊಟ್ಟಿಗೆ ಹೋದದ್ದೇ ಘಟನೆಗಳು. ಇಂಥ ಬಹಳ ದೊಡ್ಡ ಒಂದು ಸಾಧನಾ ಪಥವನ್ನು ಕೂಡ ಗೃಹಸ್ಥಾಶ್ರಮದಲ್ಲಿ ನಾವು ಕಾಣ್ತೇವೆ. ಇದು ಚಿರಂಜೀವಿಗಳಾಗಿ ನಮಗೆ ಇರುವ ಒಂದು ಪರಮ ಸುಖ. ಅಪರೂಪಕ್ಕೆ ಒಳ್ಳೆ ಗೃಹಸ್ಥಾಶ್ರಮಿಗಳು ನಮಗಂತ ಸುಖ ಕೊಡ್ತಾರೆ ಅಂತ ಮಾರ್ಕಂಡೇಯರು ಹೇಳ್ತಾರೆ. ಇಷ್ಟಾಗುವಾಗ ಅವನು ಕೇಳ್ತಾನೆ, ನಿಮ್ಮಕ್ಕಿಂತ ದೀರ್ಘಾಯುಷಿಗಳನ್ನು ಯಾವತ್ತಾದರೂ ನೋಡಿದ್ದೀರಾ ಅಂತ. ಇದು ಯುಧಿಷ್ಠಿರನ ಪ್ರಶ್ನೆಗಳು ಕೂಡ ಬಹಳ ಒಳ್ಳೊಳ್ಳೆಯ ಪ್ರಶ್ನೆಗಳು. ಅಂದರೆ ನಮಗೆ ಹೌದಲ್ಲ ಹೀಗೆ ಕೇಳಬೇಕಿತ್ತು ನಾವು ಕೂಡ ಅನ್ನಿಸುವಂಥ ಪ್ರಶ್ನೆಗಳು. ನಿಮ್ಗಿಂತ ದೀರ್ಘಾಯುಷಿಗಳನ್ನು ನೋಡಿದ್ದೀರಾ? ಆಗ ಅವನು ಮಾರ್ಕಂಡೇಯರು ಹೇಳ್ತಾರೆ, ನನಗೆ ಹೀಗೆ ಒಮ್ಮೆ ಇಂದ್ರದ್ಯುಮ್ನ ಎಂಬ ರಾಜ ಕೇಳಿದ್ದ ಈ ಪ್ರಶ್ನೆಯನ್ನು. ಹೇಗೆ ಕೇಳಿದ? ಅವನು ಸ್ವರ್ಗದಿಂದ ಒಂದು ರಥದಲ್ಲಿ ಕೆಳಗೆ ಬಂದ ಒಂದು ದಿನ. ಬಂದು ನೀವು ನನ್ನಕ್ಕಿಂತ ಹಿರಿಯರನ್ನು ನೋಡಿದ್ದೀರಾ, ನನ್ನನ್ನು ನಿಮಗೆ ಪರಿಚಯವಿದೆಯಾ ಅಂತ ಕೇಳಿದ. ನಾನು ಅವನನ್ನು ನೋಡಿದೆ, ನನಗೆ ನೀನು ಗೊತ್ತಿಲ್ಲ ಅಂದೆ. ಹಾಗಾದರೆ ನನ್ನನ್ನು ನೋಡಿಲ್ಲ, ನನ್ನಕ್ಕಿಂತ ಹಿರಿಯರನ್ನಾದರೂ ನೋಡಿದ್ದೀರಾ ಅಂತ ಕೇಳಿದ. ನಾನು ಆಗ ಹೇಳಿದೆ, ನಾನು ಒಂದು ನಾಡಿ ಜಂಘ ಅನ್ನುವ ಗೂಬೆಯನ್ನು ನೋಡಿದ್ದೇನೆ, ಅದು ಬಹುಶಃ ನಿನ್ನಕ್ಕಿಂತ ಹಿರಿಯನಿರಬೇಕು. ಹಾಗಾದರೆ ಅದು ಎಲ್ಲಿದೆ ಕೇಳಿದ ಇಂದ್ರದ್ಯುಮ್ನ. ನಾನು ಅವನಿಗೆ ಅದು ಇಂಥಲ್ಲಿ ಇದೆ ಅಂದ ಕೂಡಲೇ ಅವನು ತನ್ನ ರಥದಲ್ಲಿ ಕೂಡಿಸಿಕೊಂಡ ನನ್ನನ್ನು ಆ ಗೂಬೆ ಇದ್ದಲ್ಲಿಗೆ ಕರೆದುಕೊಂಡು ಹೋದ. ಆ ನಾಡಿ ಜಂಘ ಗೂಬೆಯನ್ನು ಕೇಳಿದ,
ನೀನು ನನ್ನನ್ನು ಗುರುತಿಸಬಲ್ಲೆಯ? ನಾನು ನಿನಗೆ ಗೊತ್ತಾ ಅಥವಾ ನನ್ನಕ್ಕಿಂತ ಹಿರಿಯರು ಗೊತ್ತಾ? ಆ ಗೂಬೆ ಹೇಳಿತು, ನನಗೆ ನೀನು ಗೊತ್ತಿಲ್ಲ, ಆದರೆ ನಿನ್ನಕ್ಕಿಂತ ಹಿರಿಯನೊಬ್ಬನನ್ನು ನೋಡಿದ್ದೇನೆ. ಅವನು ಬಕ ಎಂಬ ಹೆಸರಿನ ಒಂದು ಪಕ್ಷಿ. ಅವನು ಇಂಥಲ್ಲಿ ಇದ್ದಾನೆ. ಅವನು ಆ ಗೂಬೆಯನ್ನು ನನ್ನನ್ನು ಕೂಡಿಸಿಕೊಂಡು ರಥದಲ್ಲಿ ಬಕನ ಹತ್ತಿರ ಕರೆದುಕೊಂಡು ಹೋದ. ಆ ಬಕ ಅಲ್ಲಿ ಸಿಕ್ಕಾಗ ಬಕನನ್ನು ಪ್ರಶ್ನಿಸಿದ ಇಂದ್ರದ್ಯುಮ್ನ, ನಾನು ನಿನಗೆ ಗುರುತೆ? ನನ್ನ ಬಗ್ಗೆ ನಿನಗೆ ಗೊತ್ತಿದೆಯೇ ಅಥವಾ ನೀನು ನನ್ನಕ್ಕಿಂತ ಹಿರಿಯರನ್ನು ನೋಡಿದ್ದೀಯಾ? ಆಗ ಇಂದ್ರದ್ಯುಮ್ನನಿಗೆ ಆ ಬಕ ಹೇಳಿತು, ನಾನು ನಿನ್ನನ್ನು ನೋಡಿಲ್ಲ, ನಿನ್ನ ಗುರುತಿಲ್ಲ, ಆದರೆ ನಿನ್ನಕ್ಕಿಂತ ಹಿರಿಯನೊಬ್ಬನನ್ನು ಒಂದು ಆಮೆಯಾಗಿ ನೋಡಿದ್ದೇನೆ. ಬಾ ಕುಳಿತುಕೋ ಅಂತ ರಥದಲ್ಲಿ ಅದನ್ನು ಕುಳಿಸಿಕೊಂಡ. ಸರೋವರದ ಹತ್ತಿರ ಬಂದ. ಅಲ್ಲಿ ನಾವೆಲ್ಲರೂ ಕೂಡಿ ಆ ಆಮೆಯನ್ನು ಕರೆದೆವು. ಆಮೆ ನೀರಿನಿಂದ ಮೇಲೆ ಬಂತು. ಅದನ್ನು ಕೇಳಿದೆವು, ನಿನಗೆ ಈ ಇಂದ್ರದ್ಯುಮ್ನ ಗೊತ್ತಾ? ಇವನಕ್ಕಿಂತ ಹಿರಿಯರನ್ನು ನೋಡಿದ್ದೀಯಾ? ಆಮೆ ಹೇಳಿತು, ಓ, ಈ ಇಂದ್ರದ್ಯುಮ್ನ ಗೊತ್ತಿಲ್ಲದ್ದೇ? ಎಷ್ಟು ಜನರಿಗೆ ಉಪಕಾರ ಮಾಡಿದ್ದಾನೆ. ಅವನು ಮಾಡಿದ ಸೇವೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವನು ರಾಜನಾಗಿದ್ದಾಗ ಪ್ರಜೆಗಳಿಗೆ ಮಾಡಿದ ಉಪಕಾರ, ಈ ಸರೋವರ ಇದು ಅವನೇ ಕಟ್ಟಿಸಿದ್ದು. ಇವನಿಲ್ಲದಿದ್ದರೆ ನಮಗೆ ಜಲಾಶಯಗಳಿರುತ್ತಿರಲಿಲ್ಲ, ತಟಾಕಗಳಿರುತ್ತಿರಲಿಲ್ಲ, ಕೆರೆಗಳಿರುತ್ತಿರಲಿಲ್ಲ. ಅದನ್ನೆಲ್ಲ ಕಟ್ಟಿಸಿಕೊಟ್ಟು ನಮಗೆ ಯಾವ ತೊಂದರೆಗಳು ಬರದ ಹಾಗೆ ಪ್ರಜಾಪತಿಗಳನ್ನೆಲ್ಲ ರಕ್ಷಿಸಿದ ಮಹಾದೊರೆ ಈ ಇಂದ್ರದ್ಯುಮ್ನ. ಇಷ್ಟು ಹೇಳಿದ ತಕ್ಷಣ ಇಂದ್ರದ್ಯುಮ್ನನಿಗೆ ಮತ್ತೆ ಸ್ವರ್ಗದಿಂದ ರಥ ಬಂದು ಅವನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲಾಯಿತು ಅಂತ ಕತೆ ಹೇಳಿ ಮಾರ್ಕಂಡೇಯರು ಹೇಳುತ್ತಾರೆ, ಅಶರೀರವಾಣಿ ಒಂದು ಆಗ ಕೇಳಿಸಿತು. ಯಾರ ಕೀರ್ತಿಯು ಲೋಕದಲ್ಲಿ ಅವರು ಸತ್ತ ನಂತರವೂ ಮತ್ತೆ ಮತ್ತೆ ಪ್ರತಿಪಾದಿತವಾಗುತ್ತದೋ, ಯಾರು ಆ ವ್ಯಕ್ತಿಯನ್ನು ಮತ್ತೆ ಮತ್ತೆ ಕೊಂಡಾಡುತ್ತಾರೋ ಅವರು ದೀರ್ಘಾಯುಷಿಗಳು, ಅವರು ಚಿರಂಜೀವಿಗಳು, ಅವರು ಕೀರ್ತಿಶೇಷರು, ಯಾವತ್ತೂ ಉಳಿಯುತ್ತಾರೆ. ಎಷ್ಟು ಚೆನ್ನಾದ ವಿವರಣೆಗಳು ನೋಡಿ. ಒಂದು ಕಡೆ ವೇದವ್ಯಾಸರು ಒಂದು ವಿವರಣೆಯನ್ನು ಕೊಡ್ತಾರೆ, ಯಾರು ನರಕಕ್ಕೆ ಹೋಗ್ತಾರೆ, ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಬಹಳ ನರಕ ಸ್ವರ್ಗ ಉಂಟಾ ಇಲ್ಲೋ ಅದೆಲ್ಲ ಬೇರೆ ವಿಷಯ, ಅದನ್ನು ಬಿಟ್ಬಿಡೋಣ. ಹೀಗೊಂದು ವಿವರಣೆ ನೋಡಿ. ಅವ್ರು ಏನು ಹೇಳ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ನಮ್ಮ ಸುತ್ತಮುತ್ತಲಿದ್ದವ ಸತ್ತಾಗ ಅವನು ಸತ್ತ ತಕ್ಷಣ ಸುತ್ತಮುತ್ತಲಿನವ್ರು ಅಯ್ಯಬ್ಬ ಹೋದ್ ಒಳ್ಳೇದಾಯ್ತಪ್ಪ, ಭಯಂಕರ ಉಪದ್ರ ಕೊಡ್ತಿದ್ದ ಅಂತ ಏನಾದರೂ ಮಾತಾಡ್ತಿದ್ದರೆ ಅವನು ನರಕಕ್ಕೆ ಹೋಗಿದ್ದಾನೆ ಎಂದಿಟ್ಟುಕೊಳ್ಳಿ. ಒಂದೊಮ್ಮೆ ಒಬ್ಬ ವ್ಯಕ್ತಿ ಸತ್ತ ತಕ್ಷಣ ಛೇ ಅವನು ಹೋಗಬಾರ್ದಿತ್ತು, ಎಂಥ ಒಳ್ಳೆಯವನು, ನಾವು ಕಳೆದುಕೊಂಡೆವು, ಅವನಷ್ಟು ಒಳ್ಳೆಯವರು ಇನ್ನೂ ಸಿಗಲಿಕ್ಕಿಲ್ಲ, ನಾವು ನೋಡಿದ್ದೇ ಅಷ್ಟು ಒಳ್ಳೆಯ ಅಪರೂಪದ ವ್ಯಕ್ತಿ ಅಂತ ಕೊಂಡಾಡಿದರೆ ಅವನು ಸ್ವರ್ಗಕ್ಕೆ ಹೋಗಿದ್ದಾನೆ ಎಂದಿಟ್ಟುಕೊಳ್ಳಿ. ಚೆನ್ನಾದ ವಿವರಣೆ, ಸಿಂಪಲ್ ಆಗಿ. ನಿನ್ನ ಕ್ರಿಯೆಗಳಿಂದ ನಿನಗೆ ಪರಿಣಾಮ, ಮತ್ತೆ ನಾನು ಅದಕ್ಕೆ ಸೇರಿಸೋದು, ಅಥವಾ ಈಗ ಇಂದ್ರದ್ಯುಮ್ನನ ಮಾತಿನ ಮೂಲಕ ನಮಗೆ ಗೊತ್ತಾಗೋದು, ಯಾವ ವ್ಯಕ್ತಿ ಸತ್ತು 1000 ವರ್ಷವೋ 100 ವರ್ಷಗಳಾದರೂ ನಾವು ನೆನೆಯುತ್ತಿದ್ದರೆ, ಅವನ ಯಾವುದೋ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸುವಂತೆ ನಾವು ಮತ್ತೆ ಮತ್ತೆ ಅವನ ಹೆಸರು ಹೇಳಿ ನಡೆಯುತ್ತಿದ್ದರೆ ಅವನು ಚಿರಂಜೀವಿ ಎಂದು ಅರ್ಥ. ಆ ಅರ್ಥದಲ್ಲಿ ಇಂದ್ರದ್ಯುಮ್ನನನ್ನ ಒಂದು ಆಮೆ ಇನ್ನೂ ನೆನಪಿಸ್ತಾ ಇದೆ ಅಂದರೆ ಅವನು ಚಿರಂಜೀವಿ, ಅವನು ಶಾಶ್ವತನು, ಅವನು ದೀರ್ಘಾಯುಷ್ಯ. ಸೊ ದೀರ್ಘಾಯುಷ್ಯಕ್ಕೆ ಮತ್ತು ಶಾಶ್ವತಕ್ಕೆ, ಚಿರಂಜೀವಿತ್ವಕ್ಕೆ ಒಂದು ಹೊಸ ವ್ಯಾಖ್ಯಾನ ಕೊಟ್ಬಿಡ್ತಾರೆ ಮಾರ್ಕಂಡೇಯರ ಮುಖಾಂತರ ಇಂದ್ರದ್ಯುಮ್ನನ ಕಥೆಯಿಂದ. ಇದರ ಮುಂದುವರಿದ ಭಾಗವಾಗಿ ಒಂದು ದಾನ ಧರ್ಮ ಇದರ ಬಗ್ಗೆ ಎಲ್ಲ ಬಹಳ ಮಾತುಗಳು ಬರ್ತವೆ. ನಾರದರು ಹೇಳ್ತಾರೆ ಜಗತ್ತಿನಲ್ಲಿ ದಾನಕ್ಕಿಂತ ಶ್ರೇಷ್ಠವಾದ್ದು ಯಾವುದೂ ಇಲ್ಲ ಅಂತ. ಹಾಗಾದರೆ ಅತ್ಯಂತ ಶ್ರೇಷ್ಠ ದಾನಿಗಳನ್ನು ನೀವು ನೋಡಿದ್ದೀರಾ? ಅಂಥದ್ದೊಂದು ಯಾರಾದರೂ ಇದ್ದರೆ ಹೇಳಿ ಅಂತ ಇವರು ಪ್ರಚೋದಿಸ್ತಾರೆ ನಾರದರನ್ನು. ಆಗ ನಾರದರು ನನ್ನ ಕಣ್ಣಾರೆ ನೋಡಿದ ಒಂದು 4 ಜನ ದಾನಿಗಳನ್ನು ನಾನು ನಿನಗೆ ಉಲ್ಲೇಖ ಮಾಡ್ತೇನೆ. ಏನು ಅವ್ರು ಹೇಳ್ತಾರೆ, ನಾನು ಒಂದು ಬಾರಿ ಪ್ರತರ್ಧನ, ವಸುಮನ, ಅಷ್ಟಕ ಮತ್ತು ಶಿಬಿ 4 ಜನರನ್ನು ಕಂಡಿದ್ದೆ. ಈ 4 ಜನರು ದಾನಕ್ಕೆ ದೊಡ್ಡ ಹೆಸರು. ಅವರು 4 ಜನ ಒಂದು ದಿನ ನನ್ನ ಮುಂದೆ ಕೇಳಿದರು, ನಾವು 4 ಜನರು ಒಂದೊಮ್ಮೆ ಸ್ವರ್ಗಕ್ಕೆ ಹೋದರೆ, ನೆನ್ಪಿಟ್ಕೊಳ್ಬೇಕು ಸ್ವರ್ಗ ಶಾಶ್ವತ ಅಲ್ಲ, ಇಲ್ಲಿ ಮಾಡಿದ ಫಲಕ್ಕೆ ಎಷ್ಟು ವರ್ಷ ಅಂತ ಲೆಕ್ಕ ಇದೆ, ಅಷ್ಟು ವರ್ಷ ಮಾತ್ರ ಅಲ್ಲಿರೋದು, ಮತ್ತೆ ಚ್ಯುತರಾಗಬೇಕು. ತುಂಬ ಬಹಳ ಡಿಫ್ರೆಂಟ್ ಆದ ಲೆಕ್ಕಾಚಾರಗಳೆಲ್ಲ ಇವೆ ನಮಗೆ ಗೊತ್ತಾಗದ್ದು. ಅದ್ರ ಬಗ್ಗೆ ನಾನು ಇಷ್ಟೇ ಹೇಳ್ತೀನಿ, ನಾವು ಇಲ್ಲಿ ಮಾಡಿದ ಫಲಕ್ಕನುಗುಣವಾಗಿ ಇಷ್ಟು ವರ್ಷ ನಾವು ಅಲ್ಲಿ ಅಂತ, ಆಮೇಲೆ ಮತ್ತೆ ಬರ್ಲಿಕ್ಕೆ ಉಂಟು ಅಂತಲೇ ಇದೆ. ಅದು ಯಾಕೆ ಎಲ್ಲಿ ಹೋಗೋದು ಅದೆಲ್ಲ ನನ್ನನ್ನು ಕೇಳಬೇಡಿ, ನಾನಿನ್ನೂ ನಿಮ್ಮೊಟ್ಟಿಗಿರುವ ನಾನು ಅದನ್ನು ಯಾಕೆ ಹೇಳಿ.
ಸೊ ಇಷ್ಟು ಮಾತ್ರ ನನಗೆ ಗೊತ್ತು, ಯಾವ ಸಂತೋಷವೂ ಶಾಶ್ವತವಾಗಿರೋದಿಲ್ಲ, ವಾಪಸ್ ಬಂದೇ ಬರ್ತೇವಲ್ಲ, ಅದನ್ನು ಹೇಳ್ತಿದ್ದಾರೆ. ಸೊ ಸ್ವರ್ಗಕ್ಕೆ ಹೋದವನು ಚ್ಯುತನಾಗ್ತಾನೆ. ಇವ್ರು 4 ಜನ ಏನು ಕೇಳಿದರು ನಾರದರ ಹತ್ರ? ನಾವು 4 ಜನ ಒಂದು ವೇಳೆ ಸತ್ತ ಬಳಿಕ ಸ್ವರ್ಗಕ್ಕೆ ಹೋದೆವು ಅಂತ ಇಟ್ಕೊಳ್ಳೋಣ, 4 ಜನರಲ್ಲಿ ಯಾರು ಮೊದಲು ಕೆಳಗೆ ಬರ್ತಾರೆ, ಅಂದರೆ ಫಲ ಯಾರದ್ದು ಕಮ್ಮಿ ಅಂತ ಪ್ರಶ್ನೆ ಅವರದ್ದು. ಸ್ವರ್ಗ ಫಲ ಯಾರಿಗೆ ಕಮ್ಮಿ ಅಂತ. ನಾರದರು ಹೇಳ್ತಾರೆ, ಅಷ್ಟಕ ಮೊದಲು ಚ್ಯುತನಾಗುತ್ತಾನೆ. ಈ 4 ಜನ ನಿಮಗೆ ನೆನಪಿದ್ದರೆ ಯಯಾತಿಗೆ ಭೇಟಿಯಾದವರು, ನಮ್ಮ ಪಾಲು ತಗೋ, ನಮ್ಮ ಪುಣ್ಯದಲ್ಲಿ ಪಾಲು ತಗೋ, ನೀನು ಸ್ವರ್ಗಕ್ಕೆ ಹೋಗು ಅಂದವರೇ ಈ 4 ಜನ. ಈ ಅಷ್ಟಕ ಮಾತಾಮಹ ಅಂತ ಹೇಳ್ತಾನೆ ಅಂತ ಹೇಳಿದ್ದೆ ನಿಮಗೆ, ಅಂದರೆ ಯಯಾತಿಯ ಮಗಳ ಮಗ. ಇದೆಲ್ಲ ನಿಮಗೆ ನೆನಪಾಗಬಹುದು ಅಂತ ನಾನು ಭಾವಿಸ್ತೇನೆ. ಸೊ ಅಷ್ಟಕ ಮೊದಲು ಬೀಳ್ತಾನೆ ಅಂದ್ಕೂಡಲೇ ನಾರದರ ಹತ್ರ ಉಳಿದವರೆಲ್ಲ ಕೇಳ್ತಾರೆ, ಯಾಕೆ ಅಷ್ಟಕ ಮೊದಲು ಬೀಳ್ತಾನೆ? ನಾರದರು ಹೇಳ್ತಾರೆ, ಒಮ್ಮೆ ಅವನು ತುಂಬ ದಾನ ಮಾಡುತ್ತಿದ್ದ. ಒಂದು ಸಂದರ್ಭದಲ್ಲಿ ನಾನು ಅವನನ್ನು ಒಂದಷ್ಟು ದನಗಳಿರುವಲ್ಲಿಗೆ ಕರೆದುಕೊಂಡು ಹೋಗಿದ್ದೆ, ಹಸುಗಳು. ಆ ಹಸುಗಳನ್ನು ತೋರಿಸಿ, ನಿನಗೆ ಈ ಹಸುಗಳು ಗೊತ್ತಾ ಎಂದು ಕೇಳಿದೆ. ಓ, ಗೊತ್ತಿಲ್ಲದೆ ಏನು, ಇದು ಒಂದು ಕಾಲದಲ್ಲಿ ನನ್ನದೇ ಹಸುಗಳು, ನಾನು ಇಂಥವನಿಗೆ ದಾನ ಮಾಡಿದೆ ಎಂದ. ಕೊಟ್ಟ ದಾನ ನೆನಪಿಟ್ಟುಕೊಂಡಿದ್ದಾನೆ, ಆದ್ದರಿಂದ ಚ್ಯುತನಾದ. ಪ್ರಥಮ ಅವನೇ ಬೀಳ್ತಾನೆ, ಕೊಟ್ಟದ್ದನ್ನು ಮರಿ. ನಾರದರು ಸೂಚನೆ ನೋಡಿ ಹೇಳಲ್ಲ, ಇದು ಇಷ್ಟೇ ಹೇಳ್ತಾರೆ ಅವರು, ಆದ್ದರಿಂದ ಅವನು ಮೊದಲು ಚ್ಯುತನಾದ. ಹಾಗಾದರೆ ಮುಂದಿನ 3 ಜನ ಕೇಳ್ತಾರೆ, ಪ್ರತರ್ಧನ, ವಸುಮನ, ನಾನು, ಶಿಬಿ ಮೂವರಿದ್ದೇವೆ, ಆಗ ಯಾರು ಬೀಳುತ್ತಾರೆ? ನಾರದರು ಹೇಳ್ತಾರೆ, ಪ್ರತರ್ಧನ ಕೆಳಗೆ ಬೀಳುತ್ತಾನೆ. ಯಾಕೆ ನಾರದರೆ? ಪ್ರತರ್ಧನ ಜೊತೆಗೆ ಒಮ್ಮೆ ನಾನು ರಥದಲ್ಲಿ ಪ್ರಯಾಣ ಮಾಡಿದ್ದೆ. ನಾರದರು ಹೇಳೋದು, ಅವನ ರಥಕ್ಕೆ 4 ಕುದುರೆಗಳನ್ನು ಕಟ್ಟಿಕೊಂಡಿದ್ದ. 4 ಕುದುರೆಗಳ ಸಹಿತವಾಗಿ ಅವನು ಕುದುರೆ ಓಡಿಸಿಕೊಂಡು ಹೋಗುವಾಗ ನಾನು ಆ ರಥದಲ್ಲಿದ್ದೆ. ಎದುರಿಗೆ ಒಬ್ಬ ಬ್ರಾಹ್ಮಣ ಬಂದ. ಆ ಬ್ರಾಹ್ಮಣ ಕೈ ಮುಗಿದು ಪ್ರಾರ್ಥಿಸಿಕೊಂಡು ನನಗೆ 1 ಕುದುರೆ ಕೊಡು ಎಂದ. ಆಗ ಅವನು, ನಾನು ಮನೆಗೆ ಹೋದ ಮೇಲೆ ಕೊಡುತ್ತೇನೆ, ಅಲ್ಲಿಯವರೆಗೆ ತಡೆದುಕೋ ಎಂದ. ಇಲ್ಲ ರಾಜನೇ, ನನಗೆ ಈಗಲೇ ಕುದುರೆ ಬೇಕು ಎಂದು ಅವನು ಒತ್ತಾಯಿಸಿದ ಬಳಿಕ, ಅವನಿಗೆ ಬೇಕೇ ಬೇಕು ಎಂದು ಅವನು ಬೇಡಿಕೊಂಡ ಬಳಿಕ ಅವನು 3 ಕುದುರೆಗಳನ್ನಿಟ್ಟುಕೊಂಡು 1 ಕುದುರೆಯನ್ನು ದಾನ ಮಾಡಿದ. ಮತ್ತೊಂದಿಷ್ಟು ದೂರ ಹೋಗುವಾಗ ಇನ್ನೊಬ್ಬ ಬ್ರಾಹ್ಮಣ ಬಂದ, ಅವನು ಇನ್ನೊಂದು ಕುದುರೆಯನ್ನು ಕೇಳಿದ. ಪ್ರತರ್ಧನ ಮತ್ತದೇ ಉತ್ತರ ಕೊಟ್ಟ, ಮನೆಗೆ ಹೋಗಿ ಕೊಡುತ್ತೇನೆ. ಇಲ್ಲ, ನನಗೆ ಈಗಲೇ ಬೇಕು ಎಂದು ಅವನ ಒತ್ತಾಯಕ್ಕೆ ಮಣಿದು ಅವನು ಬೇಡಿದ ಬಳಿಕ 2ನೆಯ ಕುದುರೆ ಕೊಟ್ಟ. 3ನೆಯ ಕುದುರೆ ಬೇಡುವುದಕ್ಕೆ ಮತ್ತೆ ಬ್ರಾಹ್ಮಣನೊಬ್ಬ ಬಂದ, ಅವನದು ಅದೇ ಒತ್ತಾಯ, ಇವನದು ಇದೇ ಉತ್ತರ, ಮನೆಗೆ ಹೋಗಿ ಕೊಡುತ್ತೇನೆ, ಈ ಕ್ಷಣವೇ ಕೊಡು, ನನಗೀಗ ಅವಶ್ಯಕತೆ ಇದೆ. ಆ ಬಳಿಕ 3ನೆಯ ಕುದುರೆಯನ್ನು ಕೊಟ್ಟ. ಕೊನೆಗೆ ಒಂದೇ ಕುದುರೆ ಹೂಡಿಕೊಂಡು ರಥದಲ್ಲಿ ನಾವು ಹೋಗುತ್ತಿದ್ದೆವು. ಆಗ ಇನ್ನೊಬ್ಬ ಬಂದ, ಆ ಬ್ರಾಹ್ಮಣನಿಗೂ ಇವನು ಅದೇ ಉತ್ತರ ಕೊಟ್ಟ, ನಾನು ಮನೆಗೆ ಹೋಗಿ ಕೊಡುತ್ತೇನೆ, ಒಂದು ಸ್ವಲ್ಪ ತಡಿ, ಇಲ್ಲ ನನಗೆ ಈ ಕ್ಷಣ ಬೇಕು, ದಯವಿಟ್ಟು ಕೊಡು ಎಂದು ಅವನು ಪ್ರಾರ್ಥಿಸಿದ. ಅವನ ಪ್ರಾರ್ಥನೆಗೆ ಇವನು ಇಳಿದು ಕುದುರೆ ಕೊಟ್ಟು ತಾನೇ ನೊಗಕ್ಕೆ ಕೊರಳು ಕೊಟ್ಟು ನನ್ನನ್ನು ಕರೆದುಕೊಂಡು ಹೋದ. ಹಾಗೆ ಕೊಟ್ಟದ್ದರಿಂದ ಅವನು 2ನೆಯವನು ಪತನದಲ್ಲಿ. ನಾವು ಗಮನಿಸಬೇಕು, ನಾರದರು ಯಾಕೆ ಅಂತ ಹೇಳಲ್ಲ, ನಾವು ಗಮನಿಸಬೇಕು. ದಾನ ಬೇಡಿದ ಮೇಲೆ ಕೊಡಬಾರ್ದು, ಬಹಳ ಬೇಡಿಸಿ ಕೊಡುವುದು ದಾನ ಅಲ್ಲ. ಅವನ ಅವಶ್ಯಕತೆ ಹೇಳಿದ ಕೂಡಲೇ ಕೊಡುವುದು ದೊಡ್ಡ ಗುಣ ಕಣ್ರಪ್ಪ, ಎಲ್ರಿಗೂ ಬರೋದಿಲ್ಲ. ತನು ಮನ ಧನದಿಂದ ಕೊಡುವುದು ಅಂತ ಇದೆ ನೋಡಿ, ಬಹಳ ಅಪರೂಪ. ಫಲವನಿತ್ತು ಪೂಜಿಸುವವರ ಬಲ್ಲೆ, ಪುಷ್ಪವನಿತ್ತು ಪೂಜಿಸುವವರ ಬಲ್ಲೆ, ತನ್ನನಿತ್ತು ತುಷ್ಟಿ ಪಡೆಯುವವರನ್ನು ಎನಗೆ ತೋರ ಚನ್ನಮಲ್ಲಿಕಾರ್ಜುನ. ತನ್ನನ್ನೇ ತಾನು ಸಮರ್ಪಿಸುವುದಿದೆಯಲ್ಲ, ತುಂಬ ಅಪರೂಪ. ಇವರಿಗೆಲ್ಲ ಇದ್ದು ಕೂಡ 4 ಕುದುರೆಯನ್ನು ಕೊಡಲಿಕ್ಕೆ ಅವನು ಎಷ್ಟು ಹಿಂಜರಿದ ನೋಡಿ. ಹಿಂಜರಿದು ಕೊಟ್ಟದ್ದರಿಂದ ಫಲ ಲೋಪವಾಯಿತು. ಆದ್ದರಿಂದ ಪ್ರತರ್ಧನ ಬೀಳ್ತಾನೆ. ಮುಂದೆ ಶಿಬಿ ಮತ್ತು ವಸುಮನ ಇಬ್ಬರಲ್ಲಿ ಯಾರು ಬೀಳ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ನಾರದ ಹೇಳ್ತಾನೆ, ವಸುಮನ ಬೀಳ್ತಾನೆ. ಯಾಕೆ? ವಸುಮನ ಬಹಳ ತಪಸ್ಸು ಮಾಡಿ, ನಾರದರು ಹೇಳೋದು, ವಸುಮನ ಬಹಳ ತಪಸ್ಸು ಮಾಡಿ ಒಂದು ದಿನ ಭಗವಂತನ ಅನುಗ್ರಹದಿಂದ ಒಂದು ಪುಷ್ಪರಥವನ್ನು ಪಡೆದ. ಇನ್ನೇನು ಪುಷ್ಪರಥ ಪಡೆದಿದ್ದಾನಷ್ಟೇ,
ಆಗ ನಾನು ಹೋಗಿ ಅವನಿಗೆ ಆ ರಥವನ್ನು ಕೇಳಿದೆ. ಅವನು ಅತ್ತಿತ್ತ ಯೋಚಿಸದೆ ಅರ್ಘ್ಯ ಬಿಟ್ಟು ನನಗೆ ಆ ರಥವನ್ನು ಕೊಟ್ಟ. ಮತ್ತೆ 2ನೆಯ ಬಾರಿ ಮತ್ತೆ ತಪಸ್ಸು ಮಾಡಿ ಮತ್ತೆ ಪುಷ್ಪರಥ ಪಡೆದ. ಆಗ ಮತ್ತೆ ನಾನು ಹೋಗಿ ಅದನ್ನು ನನಗೆ ಕೊಡು ಎಂದು ಬೇಡಿದೆ. ಅವನು ಅರೆಕ್ಷಣ ಯೋಚಿಸದೆ ಆ ಪುಷ್ಪರಥವನ್ನು ನನಗೆ ಕೊಟ್ಟ. 3ನೆಯ ಬಾರಿ ಮತ್ತೆ ತಪಸ್ಸು ಮಾಡಿದ. ಆಗ ಮತ್ತೆ ಪುಷ್ಪರಥ ಬಂತು. ನಾನು ಹೋಗಿ ರಥ ತುಂಬ ಚೆನ್ನಾಗಿದೆ ಅಂತ ಸ್ವಸ್ತಿ ವಾಚನ ಮಾಡುವಷ್ಟರಲ್ಲಿ, ದಯವಿಟ್ಟು ಸ್ವಸ್ತಿ ವಾಚನ ಮಾಡಿದ್ದೀರಿ, ನನಗೆ ಸಂತೋಷವಾಯಿತು ಎಂದ. ನನಗೆ ರಥ ಕೊಡು ಎಂದರೆ, ನಿಮ್ಮ ಸ್ವಸ್ತಿ ವಾಚನದ ಜೊತೆಗೆ ಈ ರಥ ಇರಲಿ ಎಂದ. 3ನೆಯ ರಥ ಕೊಡಲಿಲ್ಲ. ಕೊಡುವಾಗ 2 ರಥವನ್ನು ಕೊಟ್ಟಷ್ಟೇ ತೀವ್ರವಾಗಿ 3ನೆಯ ರಥ ಕೊಡಲಿಲ್ಲವಾದ್ದರಿಂದ ಅವನು ಪತನ. ಉಳಿಸದೆ ಕೊಡಬೇಕು ಅಂತ, ಒಂದೂ ಉಳಿಸದೆ ಕೊಡೋರು ಅದು ಯಾರು? ಕೊನೆಗೆ ಅವರೇ ಕೇಳ್ತಾರೆ, ಒಂದು ವೇಳೆ, ನಾರದರ ಹತ್ರ ಪ್ರಶ್ನೆ, ಒಂದು ವೇಳೆ ನೀವು ಮತ್ತು ಶಿಬಿ ಇಬ್ಬರೂ ಒಟ್ಟಿಗೆ ಸ್ವರ್ಗದಲ್ಲಿದ್ದೀರಿ ಎಂದು ಭಾವಿಸಿದರೆ ಆ ಸ್ವರ್ಗದಿಂದ ನಿಮ್ಮಿಬ್ಬರಲ್ಲಿ ಯಾರು ಮೊದಲು ಪತನರಾಗುತ್ತಾರೆ? ನಾರದರು ಹೇಳ್ತಾರೆ, ನಾನು ಪತನವಾಗುತ್ತೇನೆ. ಯಾಕೆ ಅಂದರೆ ಶಿಬಿ ಎಷ್ಟು ದೊಡ್ಡವ ಅಂತ. ನಿನ್ನೆ ಯಾರೋ ಕೇಳಿದರು, ಉಶೀನರ ಶಿಬಿ ಅದು ಆ್ಯಕ್ಚುಲಿ ನಿಮಗೆ ಒಂದು ಸಂಗತಿ ಗೊತ್ತಿರಲಿಕ್ಕೆ ಸಾಕು. ತಂದೆಯ ಹೆಸರಿನಿಂದಲೇ ಮಕ್ಕಳನ್ನು ಉಲ್ಲೇಖ ಮಾಡುವ ಒಂದು ಪರಿಪಾಠ ಕೂಡ ಇದೆ. ಈಗ ತುಂಬ ಅಪ್ಪನ ಹಾಗೇ ನಡೆದವನಿದ್ದರೆ ಅಪ್ಪನ ಹೆಸರಲ್ಲೇ ಹೇಳೋದಿಲ್ವಾ? ಉಶೀನರನ ಮಗ ಶಿಬಿ. ಉಶೀನರ ಹೀಗೆ ಮಾಡಿದ ಅಂದರೆ ಉಶೀನರ ವಂಶದ ಒಬ್ಬ ಹೀಗೆ ಮಾಡಿದ ಅಂತ ಅರ್ಥ ಮಾಡ್ಕೋಬೇಕು ನಾವು. ಉಶೀನರ ಹೀಗೆ ಮಾಡಿದ್ದ ಹಿಂದೆ ಅಂತ ಹೇಳಿ ನಾನು ನಿಮಗೆ ಇಂದ್ರ ಅಗ್ನಿ ಪಾರಿವಾಳ ಮತ್ತು ಗಿಡಗ ಆಗಿ ಬಂದಂತಹ ಕಥೆಯನ್ನು ಹೇಳಿದೆ. ಒಂದು ಗಿಡಗ ಇಂದ್ರವಾಗಿ, ಅಗ್ನಿ ಪಾರಿವಾಳವಾಗಿ ಅದು ತೊಡೆಗೆ ಬಂದು ಕೂತಿತು. ಉಶೀನರಾಗ ತನ್ನ ದೇಹದ ಮಾಂಸವನ್ನೇ ಕೊಟ್ಟು ಸಮರ್ಪಿಸಿ ಬಿಡುಗಡೆ ಆದದ್ದನ್ನು ನಾನು ನಿಮಗೆ ಹೇಳಿದೆ. ಈ ಶಿಬಿ ಆ್ಯಕ್ಚುಲಿ ಶಿಬಿಯೇ ಉಶೀನರ ಅನ್ನುವ ಹೆಸರಿನಲ್ಲಿ ಅಲ್ಲಿ ಆ ಕತೆ, ಇಲ್ಲಿ ಶಿಬಿಗೆ ಆ ಕತೆ ಹೇಳ್ತಾರೆ. ಅಂದರೆ ಉಶೀನರನ ಮಗ. ಈಗ ಶಾಪುರ್ ಅಂತ ಸತ್ಯಕಾಮರನ್ನು ಬಹಳ ಪ್ರಚಲಿತವಾಗಿ ಕರೆಯುವ ಹೆಸರು ಅಂತ ಇಟ್ಕೊಳ್ಳಿ. ಅವರು ಶಾಪುರ್ ಕಡೆಯವರು ಕಣ್ರಿ ಅಂತ ಪವನ್ನಿಗೆ ಹೇಳಿದರೆ, ಶಾಪುರ್ ಅಂತಲೇ ಹೆಸರಲ್ಲಿ ಹೇಳಿದರೆ ಸತ್ಯಕಾಮರು ಅಂತ ಅರ್ಥ ಅಲ್ಲ. ಹಾಗೆ ಇದು ಉಶೀನರ ಕಣ್ರಿ, ಅವನು ಉಶೀನರ ಮನೆತನದವನು ಅಂತ, ಉಶೀನರರ ವಂಶದವನು, ಉಶೀನರರ ಮಗ ಅನ್ನುವ ಅರ್ಥದಲ್ಲಿ ಕನ್ಫ್ಯೂಷನ್ ಆಗುವ ಹಾಗೆ ಇದೆ. ಉಶೀನರನೇ ಶಿಬಿಯೋ, ಶಿಬಿ ಮತ್ತೆ ಬೇರೆನೋ, ಶಿಬಿ ಉಶೀನರು ಬೇರೆ ಬೇರೆಯವರು ಅಂತ ಒಂದು ಅನುಮಾನ ಇತ್ತಲ್ಲ. ಉಶೀನರ ಬೇರೆ, ಶಿಬಿ ಬೇರೆ. ಆದರೆ ಶಿಬಿಯ ಈ ದಾನವನ್ನು ಉಶೀನರ ಅಂತ ಹೇಳಿದಾಗ ಇದು ಮನೆತನದ ಹೆಸರಿನಿಂದ, ಅಪ್ಪನ ಹೆಸರಿನಿಂದ ಒಬ್ಬ ಮಗ ಗುರುತಿಸಿಕೊಂಡಾಗ ಅಪ್ಪನಿಗೆ ಕ್ರೆಡಿಟ್ ಕೊಡುವ ಒಂದು ಕ್ರಮ ಅಂತ ಭಾವಿಸಬೇಕು. ಹಾಗೆ ಶಿಬಿಯ ಕಥೆಯನ್ನು ಹೇಳ್ತಾರೆ. ಅವನು ಹೀಗೆ ತನ್ನ ಇಡೀ ದೇಹದ ಮಾಂಸವನ್ನೇ ಕೊಟ್ಟು ಸಮರ್ಪಿಸಿಕೊಂಡು ಅವತ್ತು ಇಂದ್ರನನ್ನು ಸಂತೃಪ್ತಿಗೊಳಿಸಿದವ. ಅಷ್ಟು ಮಾತ್ರ ಅಲ್ಲ, ಒಮ್ಮೆ ಒಬ್ಬರು ಋಷಿಗಳು ಬಂದರು. ಆ ಋಷಿಗಳು ಇವನನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದರು. ಏನು ಪರೀಕ್ಷೆ? ಅವರ ಪರೀಕ್ಷೆ ಏನು ಅಂತಂದರೆ, ಇವನು ಎಷ್ಟು ದಾನ ಮಾಡ್ತಾನಲ್ಲ, ಯಾವ ಮಟ್ಟಕ್ಕೆ ದಾನ ಮಾಡ್ತಾನೆ ನೋಡೋಣ. ಅವರು ಮೊದಲು ಕೇಳಿದ್ದು, ನಮಗೆ ಮಾಂಸದ ಅನ್ನ ಬೇಕು, ಅಡುಗೆ ಬೇಕು. ಆಯಿತು, ಈ ಪ್ರಾಣಿಯ ಮಾಂಸವಲ್ಲ. ಶಿಬಿಗೆ ಹೇಳ್ತಾರೆ, ನಿನ್ನ ಮಗನನ್ನು ಬೇಯಿಸಿದ ಮಾಂಸದ ಅಡುಗೆ ಬೇಕು. ಶಿಬಿ ಅತ್ತಿತ್ತ ಯೋಚನೆ ಮಾಡದೆ ತನ್ನ ಮಗನನ್ನು ಕಡಿದು ಅಡುಗೆ ಮಾಡುತ್ತಾನೆ. ಅಡುಗೆಯನ್ನು ಶಿರದಲ್ಲಿ ಧರಿಸಿ ಬಂದು ಆ ಋಷಿಯ ಮುಂದೆ ಹೇಳ್ತಾನೆ, ಅಡುಗೆ ಸಿದ್ಧವಾಗಿದೆ, ಬನ್ನಿ ಊಟಕ್ಕೆ. ನೆಕ್ಸ್ಟ್ ಋಷಿಗಳು ಪರೀಕ್ಷೆ ಮಾಡಲಿಕ್ಕೆ, ಅದು ಯಾಕೋ ನನಗೆ ಈಗ ಹೀಗೆ ಅನ್ನಿಸುತ್ತಿದೆ, ನನ್ನ ಕಣ್ಣ ಮುಂದೆ ನೀನು ಆ ಊಟವನ್ನು ನೀನೇ ಮಾಡಬೇಕು. ಮಗನನ್ನು ಬೇಯಿಸಿದ ಕಷ್ಟ ಒಂದು, ಆ ಬೇಯಿಸಿದ ಊಟ ನೀನೇ ಮಾಡಬೇಕು ಅನ್ನುವ ಎರಡನೆಯ ಪರೀಕ್ಷೆ. ಯಾವ ಕಿಂಚಿತ್ ಮುಖಭಾವದಲ್ಲಿಯೂ ಕೂಡ ಕೆಟ್ಟ ಭಾವದ ಪ್ರತಿಕ್ರಿಯೆ ಇಲ್ಲದೆ ಶಿಬಿ ನಿಮ್ಮ ಆದೇಶ ಅಂತ ಅವರಿಗೆ ನಮಸ್ಕರಿಸಿ ಅರ್ಘ್ಯಪಾದ್ಯಗಳನ್ನು ಅವರಿಗೆ ಕೊಟ್ಟು ತಾನು ಕೈ ತೊಳೆದು ಆ ಅಡುಗೆಯನ್ನು ತಾನು ಬಡಿಸಿಕೊಂಡು ಊಟ ಮಾಡ್ತಾನೆ ಅಂದಾಗ ವಿಧಾತೃ ಅನ್ನುವ ಹೆಸರಿನ ಭಗವಂತ ಅವನನ್ನು ಅನುಗ್ರಹಿಸಿ ಬಿಡುಗಡೆ ಮಾಡಿ ಮಗ ಮತ್ತೆ ಬದುಕಿದ ಕಥೆ ಶಿಬಿಯದ್ದು ಸಾಮಾನ್ಯ ದಾನವಲ್ಲ. ಅದರಿಂದ ದಾನದ ಹಂತಗಳನ್ನು ಒಂಚೂರು ನೋಡಿ.
ಕೊಟ್ಟು ಕೂಡಲೇ ಫ್ಯಾನಿನ ರೆಕ್ಕೆಯಲ್ಲಿ ನಮ್ಮ ಹೆಸರು ಬರೆಸ್ಕೋತೀವಿ. ಕೊಟ್ಟಿದ್ದೀವಿ ಅಂತ ಕುರ್ಚಿಯಲ್ಲಿ ಕೂತ್ಕೊಳ್ಳೋ ಜಾಗದಲ್ಲೋ ಬೆನ್ನಿಗೋ ಹೆಸರು ಬೇಕು. ಕೊಟ್ಟಿದ್ದೇವೆ ಅಂತ 10 ಜನರಿಗೆ ಹೇಳ್ತೀವಿ. ಬಲಗೈ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋ ಮಾತು ಇದೆ ನೋಡಿ. ಅಷ್ಟು ಅದು ಕೊಡುಗೈ ಆಗಬೇಕು. ಕೊಡುವುದೇ ಗೊತ್ತಿಲ್ಲದಂತಹ ಒಂದು ಪರಾಕಾಷ್ಠೆಯನ್ನು ಯಾವ ಹಂತಕ್ಕಿದ್ರೆ ಅದು ಭಗವತ್ ಪ್ರೀತಿ ಅನ್ನುವುದನ್ನು ಹೇಳುವುದಕ್ಕೆ ಈ ಕಥೆಯನ್ನು ದಾನದ ದೃಷ್ಟಿಯಿಂದ ಯುಧಿಷ್ಠಿರನಿಗೆ ನಾರದರು ಹೇಳುವ ಕಥಾಭಾಗ. ಈ ನಡುವೆ ಒಂದು ಪ್ರಳಯದ ಜೊತೆಗೆ ಅಂತ್ಯವ ಅನ್ನುವ ಪ್ರಶ್ನೆ ಬಂದಾಗ ಇಲ್ಲ ಅಂತ ಹೇಳಿ ಮಾರ್ಕಂಡೇಯರು ಮತ್ಸ್ಯಾವತಾರದ ಕಥೆಯನ್ನು ಹೇಳ್ತಾರೆ. ಆಗ ಮತ್ಸ್ಯಾವತಾರ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಅವ ಸತ್ಯವ್ರತ, ಇಲ್ಲಿ ಅವನು ಮನು ಅಂತ ಅಷ್ಟೇ ಇದೆ. ಮನು ಅನ್ನುವುದೇ ಸಹಜವಾಗಿ ಎಲ್ಲರೂ ಹೇಳುವಂಥದ್ದು ಕೂಡ. ಆ ಮನುವಿಗೆ ಸತ್ಯವ್ರತ ಅಂತ ಹೆಸರು ಅಂತ ಭಾಗವತದಲ್ಲಿ. ಒಬ್ಬ ಮನು ಅನ್ನುವ ಮನುಷ್ಯ, ಅವನು ಸತ್ಯವ್ರತ ಅನ್ನುವ ರಾಜ. ಅವನು ತಾನು ನೀರಿನಲ್ಲಿ ಅರ್ಘ್ಯ ಕೊಡಬೇಕು ಅಂತ ಹೊರಟಾಗ, ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಭಾಗವತದಲ್ಲಿ, ನಾನು ಹೇಳುವ ಹಾಗಿದೆ. ಅವನು ಅರ್ಘ್ಯ ಕೊಡಲಿಕ್ಕೆ ಹೀಗೆ ನೀರನ್ನು ತೆಗೆಯುವಾಗ ಸಮುದ್ರದ ನೀರಿನಲ್ಲಿ ಕೈಗೊಂದು ಮೀನು ಬರುತ್ತೆ, ಸಣ್ಣ ಮೀನು. ಅದನ್ನು ಅವನು ಮೀನು ಬಂತು ಅಂತ ಮರಳಿ ಬಿಡ್ತಾನೆ. ಮತ್ತೆ ಅದು ಅವನ ಕೈಗೆ ಬಂದು ಮಾತಾಡುತ್ತೆ, ನನ್ನನ್ನು ಬಿಡಬೇಡ, ನಾನು ಚಿಕ್ಕ ಮೀನುಗಳನ್ನು ದೊಡ್ಡ ಮೀನುಗಳು ತಿಂದು ಮುಗಿಸ್ತವೆ, ನನ್ನನ್ನು ಈಗ ನೀನು ನೀರಲ್ಲಿ ಬಿಟ್ಟರೆ ನಾನು ನಾಶ ಆಗುವ ಹಾಗಾಗತ್ತೆ, ದಯವಿಟ್ಟು ನನ್ನನ್ನು ನಾಶ ಆಗದ ಹಾಗೆ ರಕ್ಷಿಸಿಕೊ ಅಂತ ಇದಿಷ್ಟು ಮಾತಾಡ್ತದೆ. ಹೀಗೆ ಕೇಳಿಕೊಳ್ತದೆ ಅಂದಾಗ ಇವನು ತುಂಬ ದಯಾಮಯಿ. ಅದನ್ನು ತಗೊಂಡು ಹೋಗಿ ತನ್ನ ಕಮಂಡಲುವಿನಲ್ಲೇ ಹಾಕ್ತಾನೆ. ಕಮಂಡಲುವಿನಲ್ಲಿ ಇದ್ದ ಮೀನು ಇದ್ದಕ್ಕಿದ್ದ ಹಾಗೆ ನೋಡುವುದರೊಳಗಾಗಿ ಅದು ಕಮಂಡಲುವನ್ನು ತುಂಬುತ್ತದೆ. ಇದು ಬೆಳೆಯಿತು, ಇದಕ್ಕೆ ಜಾಗ ಸಾಲಲ್ಲ ಅಂತ ಅವನ ಮನೆಯಲ್ಲಿದ್ದ ದೊಡ್ಡ ಕಡಾಯಿ ಪಾತ್ರೆಗೆ ಹಾಕ್ತಾನೆ. ಆ ಪಾತ್ರೆಯಲ್ಲಿದ್ದ ಮೀನು ಅದು ನೋಡೋದ್ರೊಳಗಾಗಿ ಕಡಾಯಿ ತುಂಬುತ್ತದೆ, ಅದಕ್ಕೆ ಜಾಗ ಸಾಲುವುದಿಲ್ಲ ಅಂತ ಗೊತ್ತಾಗುತ್ತೆ. ತಾನು ತಗೊಂಡೋಗಿ ಒಂದು ಮನೆಯ ಹತ್ತಿರ ಇರುವ ಬಾವಿಗೆ ಹಾಕ್ತಾನೆ, ಬಾವಿ ತುಂಬುತ್ತದೆ. ಅದರ ನಂತರ ಅವನು ದೊಡ್ಡ ಕೆರೆಗೆ ತೊಗೊಂಡು ಹೋಗ್ತಾನೆ, ಕೆರೆ ತುಂಬುತ್ತದೆ. ಇನ್ನೇನು ನದಿಗೂ ತಗೊಂಡೋಗಿ ಹಾಕ್ತಾನೆ, ನದಿ ತುಂಬುತ್ತದೆ ಅನ್ನುವುದು ಮಹಾಭಾರತದ ವಿವರಣೆ. ಆಗ ಇದೇನು ಎಲ್ಲ ಕಡೆ ತುಂಬುತ್ತದೆ, ಇದು ಸಾಮಾನ್ಯ ಇರಲಿಕ್ಕಿಲ್ಲ ಅಂತ ಅವನಿಗೆ ಅನಿಸುತ್ತೆ. ಅವನು ಕೇಳ್ತಾನೆ, ನೀನು ಯಾರು? ಹೀಗೆ ಇದ್ದಕ್ಕಿದ್ದ ಹಾಗೆ ಗಾತ್ರ ಇಷ್ಟು ಬೆಳೆಯುವುದಂದರೆ ನೀನು ಯಾರೋ ಸಾಮಾನ್ಯನಿರಲಿಕ್ಕಿಲ್ಲ, ಏನು ಉದ್ದೇಶ, ಯಾಕೆ? ಅವನು ಹೇಳ್ತಾನೆ, ಆ ಮತ್ಸ್ಯ, ನೀನು ನನ್ನನ್ನು ಎತ್ತಿಕೊಂಡು ಹೋಗಿ, ಇನ್ನು ನಾನಿಷ್ಟು ಬೆಳೆದಿದ್ದೀನಿ, ಇನ್ನು ನನ್ನನ್ನು ಸಮುದ್ರದಲ್ಲಿ ಹಾಕು. ಇನ್ನು 7ನೆಯ ದಿನಕ್ಕೆ ಪ್ರಳಯವಾಗಲಿಕ್ಕಿದೆ, ಜಗತ್ತು ಸಂಪೂರ್ಣ ನಾಶವಾಗುತ್ತದೆ. ಹಾಗೆ ನಾಶವಾದಾಗ ಇಲ್ಲಿ ಏನೂ ಉಳಿಯುವುದಿಲ್ಲ ಅನ್ನುವ ಸಂದರ್ಭ ಬರುತ್ತದೆ. ಆದರೆ ನಿನ್ನ ರಕ್ಷಣೆ ನನ್ನ ಹೊಣೆ. ನೀನು ಆ ಹೊತ್ತಿಗೆ ಸರಿಯಾಗಿ 7ನೆಯ ದಿನಕ್ಕೆ ಒಂದು ನೌಕೆಯ ಜೊತೆಗೆ ಸಮುದ್ರದ ಈ ದಡದಲ್ಲಿ ಹೀಗೆ ನನ್ನನ್ನು ಕಾಯಬೇಕು. ಆಗ ಮುಂದಿನ ಜನಾಂಗಕ್ಕೆ ಬೇಕಾಗುವ ಎಲ್ಲ ಬೀಜರಾಶಿಗಳ ಜೊತೆಗೆ, ಧಾನ್ಯದ ಎಲ್ಲ ಕಾಳಿನ ಜೊತೆಗೆ, ನಾನು ಹೇಳುವ ಸಪ್ತರ್ಷಿಗಳು ಮತ್ತಿತರ ಗ್ರಂಥಗಳ ಜೊತೆಗೆ ನೀನು ಈ ದಡದಲ್ಲಿ ಕಾಯುತ್ತಿರು. ನಾನು ಒಂದು ಶೃಂಗದ ಸಹಿತವಾಗಿ, ಒಂದು ಕೋಡಿನ ಸಹಿತವಾಗಿ ನಿನಗೆ ಕಾಣಿಸಿಕೊಳ್ಳುತ್ತೇನೆ. ನೀನು ತಕ್ಷಣ ಆ ನೌಕೆಯ ಹಗ್ಗವನ್ನು ನನ್ನ ಕೋಡಿಗೆ ಹಾಕು. ಆ ಕೋಡಿನ ಮೂಲಕ ನಾನು ನಿನ್ನನ್ನು ಸುರಕ್ಷಿತವಾದ ಜಾಗಕ್ಕೆ ಮುಟ್ಟಿಸುತ್ತೇನೆ. ಪ್ರಳಯ ಕಾಲದಿಂದ ಅಷ್ಟೂ ಪಾರು ಮಾಡಿ ಮತ್ತೆ ಮನುಷ್ಯ ಪುನಃ ತನ್ನ ಜೀವಿತಾವಧಿಯನ್ನು ಪ್ರಾರಂಭ ಮಾಡುವುದಕ್ಕೆ ಬೇಕಾದ ವಸ್ತುಗಳ ಜೊತೆಗೆ ನಾನೊಂದು ಯೋಗ್ಯ ಜಾಗದಲ್ಲಿ ನಿನ್ನನ್ನು ಮುಟ್ಟಿಸುತ್ತೇನೆ. ಹೀಗೆ ದಾರಿಯಲ್ಲಿ ಹೋಗುವಾಗ ಅದು ಇಡೀ ವೇದಸಾರವನ್ನು ಹೇಳಿತು. ಅವನಿಗೆ ಇಡೀ ಜ್ಞಾನವನ್ನೂ ಕೂಡ ಕಳೆದು ಹೋಗದ ಹಾಗೆ, ಪ್ರಳಯದಲ್ಲಿ ನಾಶವಾಗಬಾರ್ದಲ್ಲ, ಅಷ್ಟು ಜ್ಞಾನ ಸತ್ಯವ್ರತನಲ್ಲಿ ಉಳಿಯುವ ಹಾಗೆ ಅದು ಬೋಧಿಸಿತು. ಅದೇ ಮತ್ಸ್ಯ ಪುರಾಣ ಅಂತ ಒಂದು ಉಲ್ಲೇಖ. ಹೀಗೆ ಮತ್ಸ್ಯದ ಒಂದು ಅವತಾರ ಕಥೆಯನ್ನು, ಮತ್ಸ್ಯಾವತಾರ ಹೀಗೆ ಆಯಿತು ಅಂತ ಶ್ರೀಮದ್ ಭಾಗವತದಲ್ಲೂ ಇರೋದು. ಮಹಾಭಾರತದಲ್ಲೂ ಮತ್ಸ್ಯಾವತಾರವನ್ನು ಯುಧಿಷ್ಠಿರಾದಿಗಳಿಗೆ ಮಾರ್ಕಂಡೇಯರು ಹೇಳ್ತಾರೆ. ಏನು, ಮೀನು ಬಂದೆಲ್ಲ ರಕ್ಷಣೆ ಕೊಡೋದ? ಏನು ಬುರುಡಾಲಜಿಪ್ಪ, ಭಾರತೀಯ ಪರಂಪರೆಯೇ ಎಲ್ಲ ಬೇಡದ್ದೇ ಹೇಳೋದು ಅಲ್ವಾ? ಇಷ್ಟಂತೂ ಸತ್ಯ, ನನಗೆ ಉಳಿದದ್ದು ಗೊತ್ತಿಲ್ಲ. ಭಗವಂತ ಏನು ಸೂಚನೆ ಕೊಡ್ತಾನೆ ಅಂದರೆ, ನಾನು ಯಾವ ಆಕಾರದಲ್ಲೂ ಬರಬಹುದು, ನಾನು ಮೀನಾಗಿ ಬರಬಹುದು, ನಾನು ಹಂದಿಯಾಗಿ ಬರಬಹುದು, ನಾನು ಒಂದು ನರಸಿಂಹ ಅನ್ನುವ ಪ್ರಾಣಿಯೂ ಅಲ್ಲದ ಮನುಷ್ಯನೂ ಅಲ್ಲದ ವಿಕಾರ ರೂಪದಲ್ಲಿ ನಿನಗೆ ಕಾಣಿಸಬಹುದು. ಎಲ್ಲಿಯಾದರೂ ನೀನು ಮಿಸ್ ಮಾಡಿಕೊಂಡ್ರೆ ಅದು ನಿನ್ನ ಪ್ರಾಬ್ಲಮ್. ನಾವು ಮಾಡ್ತೇವಲ್ಲ,
ಸಾಯಿಬಾಬಾ ಅವರ ಹತ್ರ, ಶಿರಡಿ ಬಾಬಾ ಅವರ ಹತ್ರ ಒಬ್ಬ ಭಕ್ತ ಹೋಗಿ ಕೇಳಿಕೊಂಡಂತೆ, ನಮ್ಮನೆಗೆ ಊಟಕ್ಕೆ ಬನ್ನಿ ಅಂತ. ಆಗಲೇ ನಾಳೆ ಬರ್ತೇನೆ. ಮರುದಿವಸ ಮಧ್ಯಾಹ್ನದವರೆಗೆ ಕಾದ ಭಕ್ತ. ಅವರು ಯಾರೂ ಬಾಬಾ ಬಂದದ್ದು ಕಾಣಲೇ ಇಲ್ಲ. ಸಂಜೆಗೆ ಹೋಗಿ ಬಾಬಾರ ಹತ್ರ, ನಾನು ಎಷ್ಟು ಕಾದೆ, ನೀವು ಬರಲೇ ಇಲ್ಲವಲ್ಲ. ಬಂದಿದ್ದೇನಲ್ಲ, ಎಲ್ಲಿ? ನಿನ್ನ ಮನೆಗೆ ಮಧ್ಯಾಹ್ನ ನೀನು ಊಟಕ್ಕೆ ಕೊಡುವ ಮೊದಲು ಒಂದು ನಾಯಿ ಬಂದು ತುಂಬ ಕರೆಯಿತು. ನೀನು ನಾಯಿ ಎಂದು ಓಡಿಸಿದಿ, ಊಟಕ್ಕೆ ಹಾಕಲಿಲ್ಲ. ಇದು ಬಾಬಾ ಅವರು ಹೇಳುವ ಕಥೆ ಹಿಂದೆ ಇರೋದೇನು? ನಾನು ಹೇಗೂ ಬರಬಹುದು, ನಾವು ನಿರೀಕ್ಷೆ ಮಾಡುವ ಆಕಾರದಲ್ಲೇ ಇರಬೇಕು. ನಾನು ನಿರೀಕ್ಷೆ ಮಾಡಿದ ಹಾಗೆ ಅವನು ಶಂಖಚಕ್ರ ಗದಾಯುದ್ಧ ಎಲ್ಲ ಇಟ್ಕೊಂಡು ಗದಾಯುದ್ಧಧರನಾಗೆ ಬರಬೇಕು ಅಂದರೆ ಅವನು ನಮ್ಮ ಅಳತೆಗೆ ಸಿಕ್ಕುವ ಪ್ರಾಡಕ್ಟಾ? ಅಥವಾ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ತೂಗಿ ನೋಡಬೇಕು, ಇವನು ನಿಜವಾಗಿ ಎಷ್ಟು ಗ್ರಹಿಸ್ತಾನೆ ಅಂತ ಅವನಿಗೂ ಇಲ್ವಾ? ಇವನು ಪುಗಸಟ್ಟೆ ಸಿಕ್ಕುವ ವಸ್ತುವಾ? ಹಾಗಾಗಿ ನಾನು ಹೇಗೋ ಬರಬಹುದು ಅನ್ನುವ ಸೂಚನೆ ಕೊಡುವ ಹಾಗೆ, ನಾನು ಬಂದಾಗ ನಿನಗೆ ಗ್ರಹಿಸುವ ಶಕ್ತಿ ಇದ್ದರೆ ಉಂಟು, ಇಲ್ಲದಿದ್ದರೆ ಅವನಿಗೇನು ನಷ್ಟ? ಭಗವಂತನಿಗೆ ಅದರಿಂದ ಏನೂ ನಷ್ಟ ಇಲ್ಲ, ನಷ್ಟ ನಮಗೆ. ಹಾಗಾಗಿ ಹೋಗ್ರಿ, ಮತ್ಸ್ಯಾವತಾರ ಎಲ್ಲ ನಾವು ಒಪ್ಪಲ್ಲ ರೀ, ಮೀನಿನಾಗ ಹೆಂಗೆ ಬರೋದು? ಹೋಗ್ರಿ, ಅದೇನು ಆಮೆ ರೂಪದಲ್ಲಿ ಬರೋದಂತೆ, ಹೋಗ್ರಿ ಬಿಟ್ಟು ಬಿಡಿ, ನಿಮಗೆ ಹೇಗೆ ಕಾಣ್ತಾನೋ ಹಾಗೆ ಇಟ್ಕೊಳ್ಳಿ. ಅವನು ಅಷ್ಟೇ ಅಲ್ಲ ಅಂತ ಅವನು ಹೇಳ್ತಾನೆ. ಸಾಕ್ಷಾತ್ ನಿನ್ನೆ ಹನುಮಂತನದೊಂದು ಗಾತ್ರ ನೋಡಿದ್ರಿ ನೀವು. ಆ ಭೀಮ ಗಾತ್ರವೇ ದೊಡ್ಡದು ಅಂತ ಹೇಳುವಾಗ ಭೀಮನಿಗೆ ಮೈನಾಕ ಪರ್ವತ ನಿತ್ತ ಹಾಗೆ ಕಾಣಿಸಿದ ಒಂದು ಆಕಾರ ತೋರಿಸಿದವ ಹನುಮಂತ ಒಂದು ಮಾತು ಹೇಳ್ತಾನೆ, ಈಗ ನೀನು ನೋಡುತ್ತಿರುವುದು ನನ್ನ ಮಹಾಗಾತ್ರ, ನಿನಗೆ ಗೊತ್ತಿರಲಿ ನಾನು ಯಾರಿಗೂ ಕಾಣಿಸದ ಅಣುಮಾತ್ರ ಕೂಡ ಆಗಬಲ್ಲೆ. ಈ ಮಾತು ಇದೆ. ಹಾಗಾದ್ರೆ ಅಣು ಮಾತ್ರ ಬಂದಾಗ ಕಣ್ಣಿಗೆ ಕಾಣಿಸದೇ ಇದ್ರೆ ಅವನಿಲ್ಲ ಅಂತ ಅರ್ಥನಾ? ನಮಗೆ ಗೊತ್ತಿರುವ ಹೆಸರುಗಳೇ ಈ ಜಗತ್ತಲ್ಲಿದ್ದಾವ. ಎಷ್ಟೋ ಜನ ನಮಗೆ ಗೊತ್ತಿಲ್ಲದವರು ಈ ಜಗತ್ತಲ್ಲಿ ಬದುಕ್ತಿಲ್ವಾ? ಹಾಗೆ ನನಗೆ ಗೊತ್ತಿದ್ದವ್ರು ಮಾತ್ರ ಎಕ್ಸಿಸ್ಟೆನ್ಸ್ ಅಪ್ಪ, ಉಳಿದವರೆಲ್ಲ ಬದುಕಿದ್ದು ನಂಗೆ ಗೊತ್ತಿಲ್ಲ ಅಂದರೆ ನಮ್ಮ ಹಣೆ ಬರಹ ಅದು. ಈ ಥರ ಭಗವಂತನ ಸ್ವರೂಪವನ್ನು ಒಂದು ಸಣ್ಣ ಮನುಷ್ಯ, ಅದಕ್ಕೇನೆ ಭಗವಂತ ಎಲ್ಲ ಥರ ಟ್ರೈ ಮಾಡಿದ. ಪ್ರಾಣಿಯ ಹಾಗೆ ಬಂದ, ಕೂರ್ಮದ ಹಾಗೋ, ವರಾಹದ ಹಾಗೋ, ಮತ್ಸ್ಯದ ಹಾಗೋ ಬೇಡ, ಸ್ವಲ್ಪ ಅರ್ಧ ಮನುಷ್ಯ ಅರ್ಧ ಪ್ರಾಣಿಯ ಹಾಗೋ ಅದೂ ಬೇಡ, ನಮ್ಮ ನಿಮ್ಮ ಹಾಗೆ ಭಾರಿ ಹೋರಾಟ ಮಾಡುವ ಒಬ್ಬ ಫೈಟರ್ನ ಹಾಗೋ, ಅದೂ ಅಲ್ಲದಿದ್ದರೆ ಸಾಕ್ಷಾತ್ ಗಂಡ ಹೆಂಡತಿ ಪತಿವ್ರತ ಧರ್ಮ ಪಾಲಿಸುವ ಏಕಪತ್ನಿ ವ್ರತಸ್ಥನ ಒಬ್ಬ ಮನೆಯ ಮಗನ ಹಾಗೆಯೋ ಎಲ್ಲ ಬಂದು ತೋರಿಸಿ, ಕಡೆಗೆ ಪಕ್ಕ ದನ ಕಾಯುವ ಒಬ್ಬ ಮನುಷ್ಯ ಆಗಿ ಕೂಡ ಬಂದು ತೋರಿಸಿದ. ಆದರೆ ನೋಡಿ, ನಾನು ಹೇಗೋ ಬರ್ತೀನಿ, ಅವನೇನ್ರಿ ಅವ ದನ ಕಾಯವ, ಒಳ್ಳೆಯದು. ಸತ್ಯಕಾಮರು ಈ ಧಾರವಾಡ ಜಮಖಂಡಿ ಭಾಗದವರಿಗೆ ಗೊತ್ತು. ಅವ್ರು ಯಾರ್ದಾರು ಮನೆಗೆ ಹೋದರೆ ತನ್ನ ಹೆಸರೇ ಹೇಳ್ತಿರ್ಲಿಲ್ಲ. ಅಂದರೆ ಅಪರಿಚಿತರ ಮನೆಗೆ ಹೋದರೆ ಹುಡುಕಿಕೊಂಡು ಆ ಮನೆಯಲ್ಲಿ ಅವರಿಗೆ ಬೇಕಾದ ಸಾಹಿತಿ ಇಲ್ಲದೇ ಇದ್ದರೆ, ಅವರ ಹೆಂಡತಿ ಇದ್ದರೆ ಕೇಳ್ತಿದ್ರು. ಅವರ ಹೆಂಡತಿ, ಇಲ್ಲರಿ ಅವ್ರು ಹೊರಗೆ ಹೋಗಿದ್ದಾರೆ, ನೀವು ಯಾರು ಅಂತ ಹೇಳಬೇಕು. ಸತ್ಯಕಾಮರು ಹೇಳ್ತಿದ್ರು, ನಾನು ದನ ಕಾಯುವವ ಬಂದಿದ್ದೆ ಕಲ್ಲಹಳ್ಳಿಯಿಂದ ಅಂತ ಹೇಳಿ ಅಂತ ಅಷ್ಟೇ ಹೇಳ್ತಿದ್ರು ಅವರು. ನಾನು ಸಾಕ್ಷಾತ್ ಇದು ಅರ್ಜುನ್ ಕೋರಟ್ಕರ್ ಮನೆಯಲ್ಲಿ ನಾನು ಬೇಕಾದಷ್ಟು ಸರಿ ಈ ಮಾತನ್ನು ಹಾಗೆ ಬೇರೆ ಬೇರೆ ಕಡೆ ಸಾಹಿತಿಗಳ ಜೊತೆಗಿರುವಾಗ ಕೇಳಿದ ಮಾತು. ಸಾಕ್ಷಾತ್ ಅರ್ಜುನ್ ಕೋರಟ್ಕರ್ ಅವರ ಹೆಂಡತಿಗೆ ಕಲ್ಲಹಳ್ಳಿಯಿಂದ ಒಬ್ಬ ದನ ಕಾಯುವವ ಬಂದಿದ್ದ ಅಂತ ಹೇಳ್ರಿ ಅಂತ ಹೋದ್ರು ಅವರು. ಹೀಗೆ ಅಮಲ್ಪಾಡಿಯಲ್ಲಿ ಒಬ್ಬರಿದ್ದರು ತಂತ್ರ ಸಾಧಕರು, ಕೃಷ್ಣರಾಯರು ಅಂತ. ಅವರು ಸಿಂಡಿಕೇಟ್ ಬ್ಯಾಂಕಿಗೆ ಚೇರ್ಮನ್ ಆಗಿದ್ದರು. ಉಡುಪಿಗೆ ಸತ್ಯಕಾಮರು ಬರಲಿಕ್ಕೆ ಕಾರಣಕರ್ತರು ಅವರು. ಆ ಸತ್ಯಕಾಮರು ಒಂದು ದಿವಸ ಕೃಷ್ಣರಾಯರ ಮನೆಗೆ ಹೋಗೋಣ ಮಗಳೇ ಅಂತ ನನ್ನನ್ನು ಕರ್ಕೊಂಡು ಹೋದರು. ಸಿಂಡಿಕೇಟ್ ಬ್ಯಾಂಕ್ನ ಚೇರ್ಮನ್ ಆಗಿದ್ದ ಹೊತ್ತು ಅವರ ಮನೆಯಲ್ಲಿ ಸಿಕ್ಕಾಪಟ್ಟೆ ಡೈರೆಕ್ಟರ್ಸ್ ಎಲ್ಲ ಮೀಟಿಂಗಿಗೆ ಕೂತಿದ್ದ ಹೊತ್ತು ನಾವು ಹೋಗುವಾಗ, ಸಿಂಡಿಕೇಟ್ ಬ್ಯಾಂಕಿನ ಅಷ್ಟು ಚೇರ್ಮನ್ನಿನ ಮನೆಯಲ್ಲಿ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ, ಮೀಟಿಂಗಿಗೆ ದೊಡ್ಡ ಟೇಬಲ್ ಮುಂದೆ ಎಲ್ಲರೂ ಕೂತಿದ್ದಾರೆ. ಆಗ ನಾವು ಒಳಗೆ ಹೋದ್ವಿ, ಮನೆಗೆ ಹೇಳಿ ಎಲ್ಲ ಹೋಗೋ ಕ್ರಮ ಇರಲಿಲ್ಲ. ಆವಾಗ ಹೋದ್ವಿ ನಾವು. ಹೋದ ಕೂಡಲೇ ಇವರು ಎದ್ದು ನಿಂತರು. ಸತ್ಯಕಾಮರನ್ನು ನೋಡಿದವರೇ ಕೃಷ್ಣರಾಯರು ಎದ್ರು, ಇವರು ಎಲ್ಲರೂ ಎದ್ರು ಡೈರೆಕ್ಟರ್ಸ್. ಯಾಕೆ ಚೇರ್ಮನ್ ಎದ್ದಿದ್ದಾರೆ ಅಂತ ಅವ್ರಿಗೆ ಸತ್ಯಕಾಮರು ಗೊತ್ತಿಲ್ಲ. ಅಷ್ಟರಲ್ಲಿ ಸತ್ಯಕಾಮರು ಎಲ್ಲರಿಗೂ ಕೈ ಮುಗಿಯುವ ಹೊತ್ತಿಗೆ ಚೇರ್ಮನ್ ಅವರು ಇವರನ್ನು ಪರಿಚಯ ಮಾಡಿದರು. ಇವರು ಸತ್ಯಕಾಮರು ಅಂತ. ಯಾರಿಗೂ ಗೊತ್ತಿಲ್ಲದೆ ತನ್ನ ಪಾಡಿಗೆ ಬಹಳ ಸಾಧನೆ ಮಾಡಿರುವ, ಅತ್ಯಂತ ನಿಗೂಢವಾಗಿ ತನ್ನನ್ನು ತಾನು ಸಾಧನೆ ಮಾಡಿದ ಎಷ್ಟು ಎತ್ತರವನ್ನೂ ಹೇಳದೆ ತನ್ನ ಪಾಡಿಗೆ ಇರುವವರು ಇತ್ಯಾದಿ ಇತ್ಯಾದಿ ಪರಿಚಯ ಮಾಡಿದರು. ಹಾಗೇನೂ ಇಲ್ಲ ರೀ,
ನಾನು ಒಬ್ಬ ಕಲ್ಲಹಳ್ಳಿ ಅನ್ನುವ ಸಣ್ಣ ಗ್ರಾಮದಲ್ಲಿ ದನ ಕಾಯುವ ಮನುಷ್ಯ ಅಂತ ಯಥಾ ಪ್ರಕಾರ ಇವರು ಕೈ ಮುಗಿದು ಹೇಳಿದರು. ಇಷ್ಟು ಹೇಳಿದ ಕೂಡಲೇ ಪ್ರಥಮ ಬಾರಿಗೆ ನಾನೊಬ್ಬ ಮನುಷ್ಯ ಕೊಟ್ಟ ವಿಶೇಷ ರಿಪ್ಲೈ ನೋಡಿದ್ದು, ತಕ್ಷಣ ಕೃಷ್ಣರಾಯರು ಹೇಳಿದರು, ಹೌದು, ನಾವು ಶ್ರೀಕೃಷ್ಣನಿಗೂ ಹೀಗೆ ಹೇಳೋದು, ದನ ಕಾಯುವವ ಅಂತ. ಎಲ್ಲಿ ದೊಡ್ಡದನ್ನು ಗುರುತಿಸುವವರಿಗೆ ಮಾತ್ರ ಗುರುತಿಸಕ್ಕೆ ಸಾಧ್ಯ. ಇದು ಮೀನು ಕಣ್ರಿ ಅಂದವರಿಗೆ ಮೀನು ಇಲ್ಲ, ಈ ಮೀನಿನೊಳಗೆ ಭಗವಂತ ಇದ್ದಾನೆ ಅನ್ನೋನು ಎಲ್ಲೋ ಅಪರೂಪಕ್ಕೆ ಒಬ್ಬ ಇಬ್ಬ ಅಥವಾ ಯಾವನೋ ಒಬ್ಬನಿಗೆ ಮಾತ್ರ ಅದರ ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯ. ಓದದೆ ತಿಳಿಯದೆ ಕಾಮೆಂಟ್ ಮಾಡುವವರಿಗೆ ಕೈ ಮುಗಿದು ಸಾಷ್ಟಾಂಗ ನಮಸ್ಕರಿಸಬೇಕು. ದಯವಿಟ್ಟು ಬಾಯಿ ಮುಚ್ಚಿಕೊಳ್ಳಿ ಅಂತ, ದಯವಿಟ್ಟು ಬಾಯಿ ಮುಚ್ಚಿಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂತಾದರೂ ಹೇಳಿ, ಅಥವಾ ಮಾತಾಡಲಿಕ್ಕೆ ಬರ್ತಿದ್ರೆ ಒಂದಿಷ್ಟು ಪುಸ್ತಕಗಳ ಜೊತೆ ಕೂತು ಓದಿ ಬನ್ನಿ. ಈ ಸ್ಥಿತಿಯೇ ಇಲ್ಲದೆ ಇದ್ದರೆ ಏನು ಉಳಿದೀತು? ಅದನ್ನು ಮತ್ಸ್ಯಾವತಾರದ ಮೂಲಕ ಹೇಳಿದರು. ಇಷ್ಟು ಹೇಳ್ತಾ ಉತ್ತಂಕನ ಕಥೆ ಹೇಳಿ ದುಂದುಮಾರ ಅಂತ ಬೃಹದಶ್ವನ ಮಗ, ಇಕ್ಷ್ವಾಕು ವಂಶದಲ್ಲಿ ಬೃಹದಶ್ವ ಅನ್ನುವ ರಾಜ, ಅವನ ಮಗ ಕುವಲಯಾಶ್ವ, ಅವನು ದುಂದುಮಾರ ಅನ್ನುವ ಹೆಸರು ಯಾಕೆ ಪಡೆದ ಅಂತ ಒಂದು ಕಥೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅದು ಮುಖ್ಯ. ದುಂದುಮಾರನ ಕಥೆ ಹೇಳುವುದು ಉದ್ದೇಶ ಅಲ್ಲ. ಒಂದು ದೃಷ್ಟಿಯಿಂದ ಯುಧಿಷ್ಠಿರಾದಿಗಳಿಗೆ ರಾಜನ ವಂಶದ ಕಥೆಯ ವಿವರ. ಆದರೆ ಅಲ್ಲಿ ಇರುವ ಉದ್ದೇಶ ಏನು ಅಂದರೆ, ಈ ದುಂದುಮಾರ ಯಾರು? ಇವನು ಮಧುಕೈಟಭರ ಮಗ. ಮಧುಕೈಟಭರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ ಯುಧಿಷ್ಠಿರ. ಮಧುಕೈಟಭರು ಅಂತ ಇಬ್ಬರು ರಾಕ್ಷಸರು ಅಂತ ಪ್ರಾರಂಭ ಆಗುತ್ತೆ. ಯಾರು ಮಧುಕೈಟಭರು ಅಂದರೆ, ಭಗವಂತ ಹೀಗೆ ಎಲ್ಲ ಪ್ರಳಯ ಆಯಿತು, ಇನ್ನೂ ಸೃಷ್ಟಿ ಆರಂಭಿಸಬೇಕು. ಭಗವಂತ ಹೇಳ್ತಾನೆ, ಎಲ್ಲ ಪ್ರಳಯ ಆಗಿ ಎಲ್ಲವೂ ನಾಶವಾದಾಗ ನಾನು ಹೀಗೆ ನನ್ನಷ್ಟಕ್ಕೆ ಎಷ್ಟೋ ಕಾಲ ಪವಡಿಸಿರ್ತೇನೆ. ಒಂದು ದಿವಸ ನನ್ನ ನಾಭಿಯಿಂದ ಬ್ರಹ್ಮ ಬರ್ತಾನೆ ಅಂತ. ಈ ನಾಭಿಯಿಂದ ಪದ್ಮಕಮಲದಲ್ಲಿ ಬರ್ತಾನೆ ಅಂತ ಹೇಳಿದ ಕೂಡಲೇ ಅದೆಂಥ ಬುರುಡೆ, ಚಂದಮಾಮ ಕಥೆ ಅನ್ನುವವರಿಗೆ ಅದರ ಕಥೆ ಹಿಂದೆ ಇರುವ ಸತ್ವ ಗೊತ್ತಾದರೆ ಒಳ್ಳೆಯದು. ಪುಷ್ಪವತಿ ಅಂತ ಯಾರಾದರೂ ಹೆಣ್ಣು ಮಗಳು ಹೆರುವುದಕ್ಕೆ ಸಿದ್ಧಳಾದರೆ ಅವಳಿಗೆ ಹೇಳುವುದು, ಅವಳೀಗ ಪುಷ್ಪವತಿ ಆಗಿದ್ದಾಳೆ ಅಂತ. ಅವನು ಅದನ್ನೇ ಹೇಳುವುದು, ನಾನು ಪುಷ್ಪವತಿ ಆಗ್ತೇನೆ ಅಂತ. ಪದ್ಮಕಮಲ ಅಂದರೆ ಪದ್ಮವಂತು ಅಂತಲ್ಲ, ನಾನು ಹೆರುವುದಕ್ಕೆ ಸಿದ್ಧನಾಗ್ತೇನೆ. ಯಾರನ್ನು? ಬ್ರಹ್ಮನನ್ನು. ನಾನು ಬ್ರಹ್ಮನನ್ನು ಸೃಷ್ಟಿಸ್ತೇನೆ. ಅದನ್ನು ಅವನು ಹಾಗೆ ಹೇಳಿದ. ಆಯಿತು. ಹೀಗೆ ಇದ್ದು ಮತ್ತೆ ಪುನಃಸೃಷ್ಟಿ ಆರಂಭ ಮಾಡುವಾಗ ಒಂದು ದಿನ ಬಹಳ ಚೆನ್ನಾಗಿದೆ, ಭಾಗವತ ಹೇಳುತ್ತೆ, ಭಗವಂತನ ಕಿವಿಯ ಹೊಲಸಿನಿಂದ ಮಧು ಮತ್ತು ಕೈಟಭ ಅನ್ನುವ ಇಬ್ಬರು ರಾಕ್ಷಸರು ಹುಟ್ಟಿಕೊಂಡರು ಅಂತ. ಭಗವಂತನ ಕಿವಿಯ ಹೊಲಸಿನಿಂದ ರಾಕ್ಷಸರು ಹುಟ್ಟುಕೊಳ್ಳೋದಾದರೆ ಭಗವಂತ ಎಷ್ಟು ಹೊಲಸಿರಬೇಕಲ್ವಾ ಅಂತ ಭಾವಿಸಿದರೆ, ಅದರ ಹಿಂದೆ ಇರುವ ತಾತ್ಪರ್ಯಗಳನ್ನು ನೋಡದೇ ಇದ್ದರೆ ಇಷ್ಟೇ ವಿಷಯ. ನಾವು ನಿರಂತರ ಸ್ತೋತ್ರ ಮಾಡ್ತಿರಬೇಕು ಭಗವಂತನನ್ನು. ಭಗವಂತನ ಸ್ತೋತ್ರದಿಂದ, ಭಗವಂತನ ಶ್ರುತ ಪರಂಪರೆಯಿಂದ ನಾವು ಶುದ್ಧರಾಗ್ತೇವೆ. ನಾವು ಪರಿಶುದ್ಧರಾಗುವುದೇ ಜಗತ್ತಿನಲ್ಲಿ ಹೊಲಸಿಲ್ಲದಂತೆ ಮಾಡುವುದರ ಪ್ರಕ್ರಿಯೆ. ನಾವು ಅವನನ್ನು ಶ್ರುತ ಪರಂಪರೆಯಿಂದ, ಸ್ತೋತ್ರದಿಂದ, ಸ್ತುತಿಸುವುದರಿಂದ, ನಿರಂತರ ಕೊಂಡಾಡುವುದರಿಂದ ಜಗತ್ತಿನ ಮಾಲಿನ್ಯ ಕಡಿಮೆ ಆಗ್ತದೆ, ಹೊಲಸು ಕಲೆಕ್ಟ್ ಆಗೋದಿಲ್ಲ. ಈ ಜಗತ್ತಿನಲ್ಲಿ ಹೊಲಸು ಕಲೆಕ್ಟ್ ಆಗುವುದು ನಾವು ಭಗವಂತನನ್ನು ನೆನೆಯದೇ ಇರುವುದರಿಂದ. ಕೇಳುವ ಒಳಿತುಗಳನ್ನು ಕೇಳದೇ ಇದ್ದರೆ ಕಿವಿಯಲ್ಲಿ ಬೇಡವಾದದ್ದೇ ತುಂಬುವುದು. ಒಳಿತು ಕೇಳದೆ ಕೆಟ್ಟದನ್ನೇ ಕೇಳ್ತಾ ಹೋಗುವಾಗ ಆಗುವ ಕಿವಿಯ ಅವಸ್ಥೆ ಇದೆಯಲ್ಲ, ಅದಕ್ಕೆ ಹೇಳೋದು ಕಿವಿ ಹೊಲಸಾಗಿದೆ ಅಂತ. ಭಗವಂತನನ್ನು ಸ್ತೋತ್ರ ಮಾಡುವವರಿಲ್ಲದಿದ್ದರೆ ಭಗವಂತನಿಗೆ ನಿಮ್ಮ ಸ್ತೋತ್ರದ ಶುಚಿತ್ವವನ್ನು ಕೆಟ್ಟ ಮಾಲಿನ್ಯ ಜಾಗ ತುಂಬಿಸಿಕೊಳ್ತದೆ. ಆಗ ಅದರ ಫಲ ಯಾರು ಉಣಬೇಕು? ನಾವೇ. ಆದ್ದರಿಂದ ಇಬ್ಬರು ಹುಟ್ಟಿದ್ರು ಮಧು ಕೈಟಭ ರಾಕ್ಷಸರು. ಅವರೆಂಥ ದುರಭಿಮಾನಿಗಳು ಅಂದರೆ, ಓಹೋ ನನ್ನಿಂದಲೇ ಹುಟ್ಟಿದವರು ನೀವು, ಅಂದರೆ ನನಗೆ ಯಾವುದೋ ಆಗಬೇಕಾದದ್ದು ಸಮಯಕ್ಕೆ ಆಗದೇ ಇದ್ದದ್ರಿಂದ ಅದರ ಫಲವಾಗಿ ನೀವು ಹುಟ್ಟಿದ್ದೀರಿ. ಆದ್ದರಿಂದ ನನ್ನ ರಾಮಕೃಷ್ಣ ಗೌತಮರು ನಿನ್ನ ತೊಡೆ ಏರಿ ಆಡಿದಂತೆ, ಕಂಸ ವ್ರತ್ರ ದಶಕಂಠ ನಿನ್ನ ಎದೆ ಹಾಲು ಕುಡಿದರಂತೆ. ಎಲ್ಲರೂ ಒಂದೇ ನಿನಗೆ. ದಶಕಂಠನೂ ನಿನ್ನ ಮಗನೇ, ವ್ರತ್ರನೂ ನಿನ್ನ ಮಗನೇ, ರಾಮಕೃಷ್ಣರೂ ನಿನ್ನ ಮಗನೇ.
ನಿನಗೆ ಭೇದ ಇಲ್ಲ, ಭೇದ ಇರೋದು ನಮಗೆ. ಯಾರಿಂದಲೋ ನಮಗೆ ಒಳ್ಳೆಯದಾಗತ್ತೆ, ಯಾರಿಂದಲೋ ಕೆಟ್ಟದಾಗತ್ತೆ. ನೀನು ಒಳ್ಳೆಯದನ್ನು ಕೆಟ್ಟದನ್ನು ಎರಡನ್ನೂ ಮಾಡುವವನು ನೀನೇ. ಭುಕ್ತನು ನೀನೆ, ಭೋಕ್ತೃ ನೀನೆ ಬರುತ್ತಲ್ಲ, ಯಜ್ಞವು ನೀನೆ, ಯಜ್ಞ ಪಶುವು ನೀನೆ. ಇದು ಎಲ್ಲವನ್ನ ಉದ್ದೇಶ ಇಟ್ಟುಕೊಂಡು ಗಮನಿಸಿದಾಗ ಅವ ಹೇಳ್ತಾನೆ, ನನ್ನ ಶಿಶುಗಳು ನೀವು, ನಿಮಗೇನು ವರ ಕೊಡಲಿ ಅಂತ. ಮಧುಕೈಟಭರದ್ದು ಎಷ್ಟು ಅಹಂಕಾರ ನೋಡಿ. ನೀನು ನಮಗೆ ಪ್ರಸನ್ನನಾಗಿ ವರ ಕೇಳಿದ್ದೀಯಾ, ನಮಗೇನು ವರ ಬೇಡ, ನಾವೇ ನಿಂಗೆ ವರ ಕೊಡ್ತೇವೆ ಅಂದ ಮಧುಕೈಟಭರು. ಓಹೋ, ಹಾಗಾದರೆ ನಾನು ವರ ಕೇಳ್ತೇನೆ, ನೀವು ನನ್ನ ಕೈಯಿಂದಲೇ ವಧೆ ಆಗಬೇಕು ಅಂದ ಭಗವಂತ. ಸಿಕ್ಕಿಬಿದ್ರ? ಹಾಗಾದರೆ ಎಲ್ಲಿ ಆಕಾಶ ಇಲ್ಲವೋ ಆಕಾಶ ಇಲ್ಲದಲ್ಲಿ ನಮ್ಮನ್ನು ನೀನು ವಧೆ ಮಾಡಬಹುದು ಅಂತ ಇವರೊಂದು ಕ್ಲಾಸ್ ಇಟ್ಟರು. ಆಗ ಇವರು ಮಾಡಿದ್ದೇನು ಅಂದರೆ ವೇದನಾಶ ಅಂತ, ಜ್ಞಾನವನ್ನು ನಾಶ ಮಾಡುವ ಕೆಲಸ ಮಾಡಿದರು ಅಂತ ಮಧುಕೈಟಭರು. ಇವತ್ತಿಗೂ ಇಲ್ವಾ ಮಧುಕೈಟಭರು ಜ್ಞಾನ ನಾಶ ಮಾಡುವವರು? ಅದು ಇರಲೇ ಇಲ್ಲರಿ, ಅದು ಸುಳ್ಳು, ಅದೆಲ್ಲ ಓದಕ್ಕೆ ಹೋಗ್ಬೇಡಿ, ಅದರಲ್ಲಿ ಏನಿಲ್ಲ, ಎಲ್ಲ ಸುಳ್ಳು ಹೇಳೋ. ಇವರೆಲ್ಲ ಮಧುಕೈಟಭರೇ. ಇವರು ದೇವರಿಂದಲೇ ತಾವು ನಾಶ ಆಗಬೇಕು ಅಂತ ವರ ತಗೊಂಡೇ ಬಂದವರು. ಇಂದಲ್ಲ ನಾಳೆ ಆಗಲೇಬೇಕಲ್ಲ, ಎಷ್ಟು ದಿವಸ ಹೋರಾಡ್ಬೋದು. ಹಾಗಾಗಿ ಅಂಥ ಮಧುಕೈಟಭರು ಹಾಗೆ ವರ ಕೇಳಿದ್ದಕ್ಕೆ ಭಗವಂತ ಆಯಿತು ಅಂತ ಹೇಳಿ ಅವರನ್ನು ಕೊಲ್ಲುವುದು ಹೇಗೆ? ಆಕಾಶವೇ ಇಲ್ಲದ ಜಾಗ ಎಲ್ಲಿ ಹುಡುಕೋದು? ಆಕಾಶ ಅಂದರೆ ಸ್ಪೇಸ್, ಎಲ್ಲ ಕಡೆ ಸ್ಪೇಸ್ ಇದ್ದೇ ಇದೆ. ಇದು ಒಂದು ಅರ್ಥ. ಅಲ್ಲಿ ಸಂಸ್ಕೃತದಲ್ಲಿ ಆಕಾಶ ಅಂದರೆ ಅಂಬರ. ಅಂಬರ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ಬಟ್ಟೆ ಅಂತ ಅಲ್ವಾ, ನೀಲಾಂಬರ, ಪೀತಾಂಬರ ಶಬ್ದ ಕೇಳಿದ್ದೀರಿ ನೀವು, ಬಟ್ಟೆ. ಹಾಗಾಗಿ ಅಂಬರ ಅಂದರೆ ಬಟ್ಟೆ. ಆ ಬಟ್ಟೆ ಇಲ್ಲದ ಜಾಗದಲ್ಲಿ ಇವನನ್ನು ಕೊಲ್ಲಬೇಕು ಅಂತ ಅರ್ಥ ಸಹ ಮಾಡಬಹುದು ಅಂತ ಭಗವಂತ ಯಾವಾಗಲೂ ಕೂಡ ಬಹಳ ಜಾಣ. ನೀನು ಎಷ್ಟು ಜಾಣನೋ ಅದರ ಅಪ್ಪ, ಯಾಕಂದ್ರೆ ಹುಟ್ಟಿಸಿದ್ದೆ ಅವನಾದ್ದರಿಂದ ನಮ್ಮಕ್ಕಿಂತ ಜಾಣ ಇರಲೇಬೇಕಲ್ಲ. ಅವನು ತನ್ನ ತೊಡೆಯ ಮಧ್ಯೆ ಬಟ್ಟೆ ಇಲ್ಲದ ಜಾಗದಲ್ಲಿ ಹಾಕಿ ಕೊಂದ ಅಂತ, ಚಕ್ರದ ಮೂಲಕ ಕೊಂದ ಅಂತ ಈ ಮಹಾಭಾರತದಲ್ಲಿ ವಿವರಣೆ. ಇದು ಮಧುಕೈಟಭ ಅನ್ನುವ ರಾಕ್ಷಸರನ್ನು ಕೊಂದ ನಂತರ ಉಳಿದವನೇ ಅವರ ಮಗ ದುಂದು. ಈ ದುಂದುವನ್ನು ಬೃಹದಶ್ವನ ಮಗ ಕುವಲಯಾಶ್ವ ಒಂದು ಸಂದರ್ಭದಲ್ಲಿ ಉತ್ತಂಕ ಅನ್ನುವ ಋಷಿಗೆ ವಿಷ್ಣು ಆಶೀರ್ವಾದ ಮಾಡಿ ಒಂದು ವಿಶೇಷ ಯೋಗವಿದ್ಯೆಯನ್ನು ಅನುಗ್ರಹಿಸಿ ಹೇಳ್ತಾನೆ, ಮುಂದೊಮ್ಮೆ ದುಂದು ಅನ್ನುವ ರಾಕ್ಷಸ ವಧೆಗೆ ನೀನು ಇದನ್ನು ಕುವಲಯಾಶ್ವ ಅನ್ನುವ ರಾಜನಿಗೆ ಅನುಗ್ರಹಿಸು, ಅವನ ಮೂಲಕ ದುಂದು ನಾಶವಾಗಲಿ ಅಂತ. ಹಾಗೆ ದುಂದು ನಾಶವಾಗ್ತಾನೆ. ಅದಕ್ಕೆ ಅವನಿಗೆ ಕುವಲಯಾಶ್ವನಿಗೆ ದುಂದುಮಾರ ಅಂತ ಹೆಸರಾಗತ್ತೆ, ದುಂದುವನ್ನು ಕೊಂದವ ಅಂತ. ಇದು ಒಂದು ಭಾಗ. ಇದರ ನಂತರದ ಭಾಗ ಸ್ತ್ರೀಯರು ಹೇಗಿರಬೇಕು, ಪತಿವ್ರತೆ ಹೇಗಿರಬೇಕು, ದೊಡ್ಡ ದೀರ್ಘವಾಗಿ ಮಾರ್ಕಂಡೇಯರು ಅದರ ಲಕ್ಷಣಗಳನ್ನೆಲ್ಲ ಹೇಳ್ತಾರೆ. ಸ್ತ್ರೀಯರು ಹೇಗಿರಬೇಕು, ಪತಿವ್ರತೆಯರು ಹೇಗಿರಬೇಕು ಅಂತ ನೀವೇ ನನಗೆ ಹೇಳಬೇಕು. ಯಾಕೆಂದರೆ ಅದು ಬದುಕಿದವರಿಗೆ ನಮ್ಮಕ್ಕಿಂತ ಹೆಚ್ಚು ಚೆನ್ನಾಗಿ ಗೊತ್ತು. ಆದರೆ ನನಗೆ ಇಷ್ಟು ಗೊತ್ತು, ಮನುಷ್ಯನನ್ನು ದೇಹದ ಒಳಗಿರುವ ಭಗವಂತನ ಜೊತೆಗೆ ನಿರಂತರವಾಗಿ ಅನುಸಂಧಾನ ಮಾಡುವವರೆಗೆ ತಾನು ಪ್ರತಿಯೊಬ್ಬನಿಗೂ ಗೊತ್ತಾಗುತ್ತೆ ತಾನು ಹೆಣ್ಣು ಅಂತ. ಅನುಸಂಧಾನ ಮಾಡಿದ ಎಲ್ಲರೂ ಕೂಡ ಅವರು ದಾಸರಿದ್ದರು. ಅವರು ಹೇಳಿದ್ದು ನಾನು ಗೋಪಿ, ನಾನು ಯಶೋದೆ, ನಾನು ದೇವಕಿ. ಎಲ್ಲ ಶರಣರು ಹೇಳಿದ್ದು ನಾನು ಸತಿ, ಅವನು ಪತಿ, ಲಿಂಗಪತಿ. ಹಾಗಾಗಿ ಜಗತ್ತಿನಲ್ಲಿ ಇರುವುದು ಹೆಣ್ಣು ಮಾತ್ರ ಅಂತ ಭಾಗವತ ಹೇಳಿತು, ಗಂಡಸರಿಲ್ಲ ಅಂತ. ನಾವು ತಿಳಿದ ಗಂಡಸರು ಅನ್ನುವುದು ಲಿಂಗ. ಲಿಂಗ ಅಂದರೆ ಚಿಹ್ನೆ ಅಥವಾ ಗುರುತು ಅಂತ ಸಂಸ್ಕೃತದಲ್ಲಿ ವಿವರಣೆ. ಅಂದರೆ ಐಡೆಂಟಿಟಿಗೆ ಇರುವಂತಹ ಒಂದು ಡಿಫರೆನ್ಸ್ ಮಾತ್ರ. ಜೀವಕ್ಕೆ ನಡುವೆ ಸುಳಿವಾತ್ಮ, ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ ಅಂತ ಜೇಡರ ದಾಸಿಮಯ್ಯ. ಇದು ಭಾಗವತ ಪರಮಪುರುಷ ಅವನೊಬ್ಬನೇ. ಸ್ತ್ರೀ ಅಂದರೆ ಅದು ಪರಮ ಪುರುಷನ ಪಕ್ಕದ ಇನ್ನೊಂದು ಅಕ್ಷರ ಪುರುಷ, ಅದು ಪ್ರಕೃತಿ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ. ಪರಮಪುರುಷ ತಾನು ಉತ್ತಮ ಪುರುಷ, ಅಕ್ಷರ ಪುರುಷ ಇಬ್ಬರೂ ಕೂಡ ಅಂತ. ನನಗೂ ನಾಶವಿಲ್ಲ, ಪ್ರಕೃತಿಗೂ ನಾಶವಿಲ್ಲ ಅಂತಲೂ ಉಲ್ಲೇಖ ಮಾಡ್ತಾನೆ ಶ್ರೀಕೃಷ್ಣ. ನನಗೆ ನಾಶವಿಲ್ಲ, ಯಾಕೆಂದರೆ ನಾನು ಪುರುಷನೇ, ನಾನು ಅಕ್ಷರ ಪುರುಷನೇ. ನನ್ನ ಜೊತೆಗೆ ನನ್ನ ಇಡೀ ಕ್ರಿಯೆಯನ್ನು ನಡೆಸುವ ಈ ಚೈತನ್ಯ ಭಾಗದ ಪ್ರಕೃತಿ ಇದೆಯಲ್ಲ, ಅದು ಅಕ್ಷರ ಪುರುಷನೇ ಅಂತ ಉಲ್ಲೇಖ ಮಾಡ್ತಾನೆ ಶ್ರೀಕೃಷ್ಣ. ಆದರೆ ಆ ಅಕ್ಷರ ಪುರುಷನಿಗಿಂತ ತಾನು ಉತ್ತಮ ಪುರುಷ, ಅವಳು ಕೂಟಸ್ಥಳು ಅಂತ ಹೇಳ್ತಾನೆ. ಕೂಟಸ್ಥಳು ಅಂದರೆ ಕೂಡಿಸುವವಳು ಅಂತ.
ಮಾರ್ಕಂಡೇಯರು ಈ ಥರದ ಒಂದು ಸ್ತ್ರೀ ಲಕ್ಷಣವನ್ನು ಹೇಳ್ತಾರೆ. ಹೇಗೆ ಪ್ರಕೃತಿಯ ಚೈತನ್ಯ ಭಾಗವಾಗಿ ಅವಳು ಹೇಗಿರಬೇಕು, ಗಂಡನ ಸೇವೆಯನ್ನು ಮಾಡುವ ಪತಿವ್ರತೆಯ ಇಷ್ಟುದ್ದದ ವಿಶೇಷ ವಿವರಣೆಯನ್ನು ನಿಮಗೆ ಈವನ್ ಶಾಂತಿ ಪರ್ವದ ಅನುಶಾಸನ ಪರ್ವದಲ್ಲಿ ಸಿಗುತ್ತೆ, ಭೀಷ್ಮಾಚಾರ್ಯರ ವಿವರಣೆಯಲ್ಲಿ, ಈವನ್ ಭಾಗವತದ ಎಲ್ಲ ವಿವರಣೆಗಳನ್ನು ಉದ್ಧವ ಗೀತೆಗೆ ಕೊಡುವಾಗ ಉದ್ಧವ ಗೀತೆಯಲ್ಲಿ ಸಾಕಷ್ಟು ಪತಿವ್ರತೆಯರ ಲಕ್ಷಣ ಇದೆ. ಇವನ್ ಪತಿಗೆ ಏನು ವಿವರಣೆ ಕೊಡಲಿಕ್ಕಿಲ್ವಾ? ಪತಿವ್ರತೆಗೆ ಕೊಡೋದಾ ಅಂತ ನಮ್ಮದೊಂದು ದೊಡ್ಡ ಪ್ರಶ್ನೆ ಅಲ್ವಾ. ನಾನು ಈಗಾಗಲೇ ಹೇಳಿದ್ದು ಗೊತ್ತಾದರೆ ನೀವೆಲ್ಲರೂ ಪತಿವ್ರತೆಯರೇ. ಯಾಕೆ? ಭಗವಂತ ಒಬ್ಬನೇ ಪತಿ, ಜಗದಲ್ಲಿ ಪತಿ ಅವನೊಬ್ಬನೇ ಅಂತ ಹೇಳಿದ ಧರ್ಮ ನಮ್ಮದು. ಅವನೊಬ್ಬನೇ ಪತಿ ಇರುವಾಗ ನಾವೆಲ್ಲರೂ ಪತ್ನಿಯರು. ಎನ್ನ ದೇವ ಚನ್ನಮಲ್ಲಿಕಾರ್ಜುನಂಗೆ ಜಗವೆಲ್ಲ ಹೆಣ್ಣು ನೋಡ ಅನ್ನೋದು ಅದೇ ಅರ್ಥದಲ್ಲಿ. ಇಲ್ಲಿ ಗಂಡಸರಿಲ್ಲ ಅಂತ. ಅಂತತಃ ನೋಡಿದರೆ ನಾವೆಲ್ಲರೂ ಹೆಣ್ಣು ಅನ್ನೋದನ್ನು ಅಧ್ಯಾತ್ಮ ಪಥಕ್ಕೆ ಬಂದವರಿಗೆ ಗೊತ್ತಾಗುತ್ತೆ. ಗೊತ್ತಾಗದೇ ಇದ್ದರೆ ಅಧ್ಯಾತ್ಮ ಪಥಕ್ಕೆ ಬಂದಿಲ್ಲ ಅಂತ ಅಷ್ಟೇ ಅರ್ಥ. ಅವ್ರು ಗಂಡಸರು ಅಂತ ಹೇಳಿದ್ರೆ ತುಂಬ ಸಂತೋಷ, ನೀವು ಗಂಡಸರಾಗೇ ಇರಿ, ಒಂದು ದಿವಸ ಅಲ್ಲ ಒಂದು ದಿವಸ ನಿಮಗೆ ಪತ್ನಿ ಅಂತ ಗೊತ್ತಾಗುತ್ತೆ, ಪರಮ ಪುರುಷನ ಪತ್ನಿ ನಾನು ಅಂತ. ಅದು ಗೊತ್ತಾಗುವವರೆಗೆ ಪತಿವ್ರತೆ ಅನ್ನೋದು ಬರೀ ಹೆಂಗಸರಿಗೆ ಹೇಳಿದ್ದು ಅಂತ ತಿಳ್ಕೊಬೋದು ಫಾರ್ ದಿ ಟೈಮ್ ಬೀಯಿಂಗ್. ಸೊ ಪತಿವ್ರತೆಯ ಲಕ್ಷಣ ಹೇಳ್ತಾ ನೋಡಿ, ಪತಿವ್ರತೆಯ ಲಕ್ಷಣ ಹೇಳ್ತಾ ಒಂದು ಕಥೆ ಪ್ರಾರಂಭ ಮಾಡ್ತಾರೆ. ಪತಿವ್ರತೆ ಸಾಮಾನ್ಯಳಲ್ಲ, ಅವಳ ಶಕ್ತಿ ಯಾವ ಮಟ್ಟದ್ದು ಅಂತ ಉಲ್ಲೇಖ ಮಾಡುವಾಗ ಹಿಂದೊಬ್ಬ ಕೌಶಿಕ ಅಂತ ತಪಸ್ವಿ ಇದ್ದ ಬ್ರಾಹ್ಮಣ. ಆ ತಪಸ್ವಿ ಒಂದು ದಿನ ಹೀಗೆ ತನ್ನ ತಪಸ್ಸು ಮಾಡಿಕೊಂಡು ಮರದ ಬುಡದಲ್ಲಿ ಕೂತು ತಪಸ್ಸು ಮಾಡ್ತಿದ್ದ. ಮೇಲೊಂದು ಬಕಪಕ್ಷಿ ಪಾಪ ತನ್ನ ಪಾಡಿಗೆ ಕೂತದ್ದು ಹೀಗೆ ಹಿಕ್ಕೆ ಹಾಕಿತು. ಆ ಹಿಕ್ಕೆ ಬಂದು ಇವನ ತಲೆಯ ಮೇಲೆ ಬಿತ್ತು. ಇವನಿಗೆ ತನ್ನ ತಪಸ್ಸಿನಲ್ಲಿ ಕೂತದ್ದರಿಂದ ಅವನಿಗೆ ಕೋಪ ಬಂದು ಅದು ಹೀಗೆ ನೋಡಿದ ಆ ಕಣ್ಣಿನ ನೋಟಕ್ಕೆ ಹಕ್ಕಿ ಸುಟ್ಟು ಹೋಯಿತು. ಕೆಲ ಸಮಯದ ನಂತರವೋ ಕೆಲ ದಿನಗಳ ನಂತರವೋ ಇದೇ ಕೌಶಿಕ ಭಿಕ್ಷಾಟನೆ, ಆಗ ಯಾವ ಬ್ರಹ್ಮಚಾರಿಗಳು ತಪಸ್ವಿಗಳು ಭಿಕ್ಷೆಯಿಂದಲೇ ಬದುಕ್ತಿದ್ರು, ಹೀಗೆ ಭಿಕ್ಷಾಟನೆಗೆ ಹೋದ. ಭಿಕ್ಷಾಟನೆ ಮಾಡ್ತಾ ಮಾಡ್ತಾ ಒಬ್ಬ ಪತಿವ್ರತೆಯ ಮನೆಯ ಮುಂದೆ ಬಂದ. ಪತಿವ್ರತೆ ನೋಡಿದಳು. ತಿಷ್ಠ ನಿಲ್ಲು ತರ್ತೇನೆ ಅನ್ನುವ ಅರ್ಥದಲ್ಲಿ ಇವನು ನಿತ್ತ. ಅಷ್ಟರಲ್ಲಿ ಕಾದವನು ಕಾದೇ ಇದ್ದಾನೆ, ಇವಳು ಭಿಕ್ಷೆ ತರಲೇ ಇಲ್ಲ. ಎಷ್ಟೋ ಹೊತ್ತಿನ ಮೇಲೆ ಅವಳ ಗಂಡನಿಗೆ ಊಟ ಬಡಿಸಿ ಅವನಿಗೆ ನಿತ್ಯದ ತಾಂಬೂಲ ಕೊಡುವ ಹೊತ್ತಿಗೆ ಅವಳಿಗೆ ನೆನಪಾಯಿತು. ತಕ್ಷಣ ಅವಳು ಭಿಕ್ಷೆ ತಗೊಂಡು ಹೋದವಳು ಹೀಗೆ ಹೋಗಿ ಕ್ಷಮೆ ಕೇಳ್ತಾಳೆ. ಅವನು ಕೇಳ್ತಾನೆ, ಅದೇನು ನಾನು ಬಂದು ಎಷ್ಟು ಹೊತ್ತಾಯಿತು, ಈಗ ಭಿಕ್ಷೆ ತರುತ್ತೇನೆ ನಿಲ್ಲು ಎಂದವಳು ಎಷ್ಟು ಹೊತ್ತು? ಬ್ರಾಹ್ಮಣರನ್ನು ಭಿಕ್ಷೆಗಾಗಿ ಕಾಯಿಸುವುದು ಅಧರ್ಮ ಎಂದು ನಿನಗೆ ಗೊತ್ತಿಲ್ಲವೇ? ಕೋಪಕ್ಕೆ ಏನಾದೀತು ಬಲ್ಲೆಯ? ಅವಳು ಹೇಳ್ತಾಳೆ, ಖಂಡಿತಕ್ಕೂ ನಾನು ಉದ್ದೇಶಪೂರ್ವಕ ತಡ ಮಾಡಿಲ್ಲ. ನಿನಗೆ ಭಿಕ್ಷೆ ತರುವುದಕ್ಕೆ ಒಳಗೆ ಹೋಗುವ ವೇಳೆಗೆ ಎಲ್ಲಿಯೂ ಕೆಲಸ ಮುಗಿಸಿ ನನ್ನ ಗಂಡ ಹೊರಗಿನಿಂದ ಮನೆಯ ಒಳಗೆ ಬಂದ ತಕ್ಷಣ ಅವನಿಗೆ ಪಾದ್ಯ ಕೊಟ್ಟು ಅವನಿಗೆ ನೀರು ಕೊಟ್ಟು ಅವನನ್ನು ಉಪಚರಿಸಿ ಅವನಿಗೆ ಊಟಕ್ಕೆ ಹಾಕಿ ಅವನಿಗೆ ತಾಂಬೂಲ ಕೊಡುವ ನನ್ನ ನಿತ್ಯದ ವ್ರತ ಮುಗಿಸುವ ವೇಳೆಗೆ ನಾನು ನಿನ್ನ ಕಡೆಗೆ ಬಂದಿದ್ದೇನೆ. ಪತಿಯ ಧರ್ಮ ಪಾಲಿಸುವುದು ಅದು ಧರ್ಮನಿಷ್ಠೆಯೇ ಹೊರತು ನಾನು ಅಧರ್ಮದ ಕಾರ್ಯ ಮಾಡಿಲ್ಲ. ಆದ್ದರಿಂದ ಅಧರ್ಮದ ಭಾಗವಾಗಿ ನನ್ನ ಈ ಕ್ರಿಯೆಯನ್ನು ನೋಡಬೇಡ. ಧರ್ಮ ಬ್ರಹ್ಮಚಾರಿಗೆ ಊಟ ಕೊಡುವುದು, ಅಧರ್ಮದಿಂದ ತಡ ಮಾಡಿದರೆ ಪೃಥ್ವಿ ಕೂಡ ಸುಟ್ಟು ಹೋಗಬಹುದು, ಗೊತ್ತಲ್ಲ ನಿನಗೆ ಅಂತ ಪುನಃ ಕೇಳ್ತಾನೆ. ಆಗ ಅವಳು ಅಷ್ಟೆಲ್ಲ ವಿವರಣೆ ಕೊಟ್ಟ ಮೇಲೆ ಇವನು ಹೇಳಿದ್ರಿಂದ ಅವಳು ಹೇಳ್ತಾಳೆ, ಹಾಗೆ ನಿನ್ನ ಕೋಪಕ್ಕೆ ಸುಟ್ಟು ಹೋಗುವುದಕ್ಕೆ ನಾನೇನು ಮರದ ಮೇಲೆ ಕುಳಿತ ಬಕಪಕ್ಷಿ ಅಲ್ಲ. ಇವನಿಗೆ ಗಾಬರಿ ಆಗುತ್ತೆ. ನಾನು ಬಕಪಕ್ಷಿಯನ್ನು ಸುಟ್ಟದ್ದು ನಿನಗೆ ಹೇಗೆ ಗೊತ್ತಾಯಿತು? ಅದು ನನ್ನ ಪಾತಿವ್ರತ್ಯದ ಶಕ್ತಿ. ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಚೆನ್ನಾಗಿ ಇದ್ದರೆ ಒಳಗೊಂದು ಅಂತರಾತ್ಮ ಬೆಳಗಲಿಕ್ಕೆ ಪ್ರಾರಂಭ ಆದರೆ ಹೊರಗಿದ್ದು ಕಾಣ್ತದೆ ಅಂತ ನಾನು ಬೇಕಾದಷ್ಟು ಮೊನ್ನೆಯಿಂದ ಹೇಳ್ತಿದ್ದೇನೆ. ಒಳಗೆ ಪರಿಶುದ್ಧತೆ ಬಂದ ಹಾಗೆಲ್ಲ ಟ್ರಾನ್ಸ್ಪರೆನ್ಸಿ ಹೊರಗೆ ಕಾಣಿಸುವಷ್ಟು ಬೆಳಕಾಗ್ತದೆ ಅಂತ. ಇದು ಒಂದು ಭಾಗ. ಪಾತಿವ್ರತ್ಯೆಯ ಅವಳ ಶಕ್ತಿ ಯಾಕಷ್ಟು ಬೆಳೆಯಿತು ಅಂದರೆ ಅವಳ ಒಳಗಿದ್ದ ಧರ್ಮ, ನಿಷ್ಠೆ, ಭಕ್ತಿ, ಸಮರ್ಪಣೆ, ಅದರಲ್ಲಿ ಊನ ಇಲ್ಲದೆ ಮಾಡುವ ಸಂಪೂರ್ಣ ತಾದಾತ್ಮ್ಯ.
ಅದರ ಪರಿಣಾಮವಾಗಿ ಅವಳಿಗೆ ಯಾವ ಮಟ್ಟಕ್ಕೆ ಒಂದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಯಿತು ನೀವು ಗಮನಿಸಿದ್ದೀರಿ. ಒಂದು ವೇಳೆ ಇದು ಒಂದು ಪತಿವ್ರತೆಯ ಲಕ್ಷಣವಾದರೆ ಈ ಬ್ರಾಹ್ಮಣನ ಕೋಪ ಅವನನ್ನು ನೋಡಿದ ಕೂಡ ಸುಟ್ಟು ಹೋಗ್ತದೆ ಅನ್ನೋದು, ಹಾಗಾದ್ರೆ ಅದು ಶಕ್ತಿ ಅಲ್ವಾ ಅನ್ಬಹುದು ನೀವು. ಅದು ಶಕ್ತಿ ಅಲ್ಲ, ಅದು ದುರುಪಯೋಗ ಶಕ್ತಿಯದ್ದು, ಯಾರೂ ಮಾಡತಕ್ಕದ್ದಲ್ಲ. ಇದಕ್ಕೆ ಪೂರಕವಾದ ಬಹಳ ಅದ್ಭುತವಾದ ಒಂದು ಕಥೆಯನ್ನು ಹೇಳಿ ನಾನು ಇವತ್ತಿನ ಮಾತು ಮುಗಿಸ್ತೇನೆ. ಯಾರದ್ದೋ ಕಥೆಯಲ್ಲ. ಮಿಸ್ಟರ್ ಎಂ ಅಂತ ನಾನು ಮೊನ್ನೆಯಿಂದ ಬಹಳ ಬಾರಿ ಅವರನ್ನು ಉಲ್ಲೇಖ ಮಾಡಿದ್ದೇನೆ. ನಿಮಗೆ ಶ್ರೀ ಎಂ ಅಥವಾ ಮಿಸ್ಟರ್ ಎಂ ಅಂತ ಹಾಕಿದರೆ ಅವರು ಯೂಟ್ಯೂಬ್ನಲ್ಲೂ ಸಿಗ್ತಾರೆ, ಗೂಗಲ್ ಸರ್ಚಲ್ಲೂ ಸಿಗ್ತಾರೆ. ಸಾಕ್ಷಾತ್ ನೋಡಬೇಕು ಅಂತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಅವರು ಈಗಲೂ ಇದ್ದಾರೆ. ಒಬ್ಬ ದೊಡ್ಡ ಸಾಧಕರು. ಅವರು ತನ್ನ ಅನುಭವವನ್ನು ಬರೆದಿದ್ದಾರೆ. ಹಿಮಾಲಯದ ಮಹಾತ್ಮರ ಗಾರುಡಿಯಲ್ಲಿ ಅಂತ ಪುಸ್ತಕ, ನಯನ ಕಶ್ಯಪ್ ಅದನ್ನು ಅನುವಾದ ಮಾಡಿದ್ದಾರೆ. ಅದರಲ್ಲಿ ಅವರು ತನ್ನ ಜೀವನವನ್ನು ಬರೀತಾರೆ. ತಾನು ಏನಾಗಿದ್ದೆ, ಯಾಕೆ ತಾನು ಮಿಸ್ಟರ್ ಎಂ ಅಂತ ಅವರು ಹೇಳ್ತಾರೆ. ನಾನೊಂದು ಕೇರಳ ಮನೆತನದಲ್ಲಿ ಹುಟ್ಟಿದ ಮುಸಲ್ಮಾನ ಬಾಲಕ. ಆ ಮುಸಲ್ಮಾನ ಬಾಲಕನಾಗಿ ಇನ್ನೂ ಪುಟ್ಟ ಹುಡುಗ 5ರ ಒಳಗೆ ನಾನು ನನ್ನ ಪಾಡಿಗೆ ಅಂಗಳದ ಹೊರಗಿನ ಮರದ ಕೆಳಗೆ ಆಡುತ್ತಿದ್ದೆ. ನಾನು ಆಡುವ ಹೊತ್ತಿಗೆ ನನಗೆ ಗೊತ್ತಿಲ್ಲ, ನಾನು ಆಟದಲ್ಲಿ ತನ್ಮಯನಾಗಿದ್ದಾಗ ಯಾರೋ ಬಂದು ಹಿಂದಿನಿಂದ ನನ್ನನ್ನು ಮುಟ್ಟಿದರು. ನಾನು ಹೀಗೆ ತಿರುಗಿ ನೋಡುವುದರೊಳಗಾಗಿ ಅವರು ಈ 800 ವರ್ಷ ಬದುಕಿದ್ದಾರೆ ಬಾಬಾ, ಯೋಗಿ ಬಾಬಾ ಅಂತ ಒಂದು ಹೀಗೆ ಕೂದಲಿನವರನ್ನು ನೀವು ಗಮನಿಸಿರ್ಬೋದು ಯೂಟ್ಯೂಬ್ನಲ್ಲೆಲ್ಲ. ಹುಡುಗ ವಿವರಣೆ ಮಾಡ್ತಾರೆ. ಹಾಗೊಬ್ಬ ನೆಟ್ಟಗೆ ಕೂದಲಿರುವ, ಕೌಪೀನ ಮಾತ್ರವಿರುವ ಒಬ್ಬ ತೇಜಸ್ವಿ ವ್ಯಕ್ತಿ ನನ್ನ ಮುಂದೆ ನಿಂತಿದ್ದರು. ನಾನು ತಕ್ಷಣ ಅವರನ್ನು ನೋಡಿದೆ. ಅವರು ಮತ್ತೊಮ್ಮೆ ನನ್ನ ತಲೆಯ ಮೇಲೆ ಕೈಯಿಟ್ಟು, ಹೆದರಬೇಡ, ನಾನು ನಿನ್ನ ಬಳಿಗೆ ಬರುವವನಿದ್ದೇನೆ, ನೀನು ನನ್ನನ್ನು ಬಹಳ ಬೇಗನೆ ಸೇರುತ್ತಿ ಎಂದು ಹೇಳಿದವರೇ ಇಲ್ಲವಾದರು. ಮತ್ತೊಮ್ಮೆ ಇವನು ನಮಸ್ಕರಿಸಿ ಹೇಳುವಾಗ ಅವರು ಇಲ್ಲವಾದರು. ಹುಡುಗ ಗಾಬರಿಯಿಂದ ಬೆವತು ಹೊಸದೊಂದು ಏನನ್ನೋ ನೋಡಿದ್ದಾನೆ. ಅದನ್ನು ಹೇಳಬೇಕು ಅನ್ನುವ ಧಾವಂತದಲ್ಲಿ ಮನೆಯ ಒಳಗೆ ಬರ್ತಾನೆ. ಅಮ್ಮ ಸಿಗ್ತಾಳೆ. ಅಮ್ಮ, ನಾನು ಆಡ್ತಿದ್ದೆ, ಹಾಗೆ ಹೀಗೆ ಬೆನ್ನ ಹತ್ರ ಯಾರೋ ಬಂದು ಮುಟ್ಟಿದ್ರು ಅಂತ ಹೇಳೋ ಮುಂದೆ ಮಾತು ಬರ್ತಿರಲಿಲ್ಲ ಹುಡುಗನಿಗೆ, ನಿಂತು ಹೋಗ್ತಿತ್ತು. ಅಮ್ಮ ಹೇಳ್ತಾಳೆ, ಏನೋ ಹೆದರಿದ್ದಿ ಕಾಣ್ತದೆ, ಸ್ವಲ್ಪ ಸಾವರಿಸಿಕೊಂಡು ನಿಧಾನವಾಗಿ ಹೇಳುವಂತ. ಪುನಃ ಇನ್ನೊಮ್ಮೆ ಆ ಹುಡುಗ ತನ್ನ ಅಕ್ಕನಿಗೋ ತನ್ನ ಮನೆಯ ಅಪ್ಪನಿಗೋ ಇನ್ನೊಮ್ಮೆ ಹೇಳಕ್ಕೆ ಪ್ರಯತ್ನ ಪಡ್ತಾನೆ. ಆಗಲೂ ಅವನ ಮಾತು ನಿಂತು ಹೋಗುತ್ತೆ. 3ನೇ ಬಾರಿ ಪ್ರಯತ್ನ ಪಡ್ತಾನೆ. ಆಗಲೂ ನಿಂತಾಗ ಹುಡುಗನಿಗೆ ಒಳಗಿಂದ ಅನ್ನಿಸ್ತದೆ, ಬಹುಶಃ ನಾನು ಇದನ್ನು ಯಾರಿಗೂ ಹೇಳಬಾರ್ದು ಅಂತ. ಅದಕ್ಕೆ ನನ್ನ ಮಾತು ನಿಲ್ತಿದೆ, ಹೇಳಲ್ಲ. ಹೀಗಿರುವ ಈ ಹುಡುಗ, ಈ ಮುಸಲ್ಮಾನ ಹುಡುಗ ದಿನ ದಿನ ತನ್ನ ಈ ಒಂದು ಒಳಗಿನ ಅನುಭವದ ಕಾರಣವಾಗಿಯೋ ಏನೋ ಎಲ್ಲೆಲ್ಲಿ ಹೋಗುವಾಗಲೂ ಕೂಡ ದಾರಿ ತುಂಬ ಅಂಥವರನ್ನೇ ಹುಡುಕೋದು. ಆ ದಿವಸ ಕಂಡಿದ್ದರಲ್ಲ ಅಂಥವರು ಸಿಗ್ತಾರ ಅಂತ. ಹಾಗಾಗಿ ಇದ್ದಾಬದ್ದ ಅವಧೂತರು ಮತ್ತೊಬ್ಬರು ವಿಶೇಷ ವ್ಯಕ್ತಿ ಕಂಡ್ರೆ ಅವರು ಬೆನ್ನು ಹತ್ತೋದು, ಅವ್ರ ಹಿಂದೆ ಹೋಗೋದು. ಹೀಗೆ ಮಾಡ್ಕೊಂಡು SSLC ಆಗತ್ತೆ. ಅವನೊಂಥರ ಹುಚ್ಚ ಅಂತಲೇ ಎಲ್ಲರೂ ತೀರ್ಮಾನ ಮಾಡ್ತಾರೆ. ಹುಚ್ಚರ ಹಿಂದೆ ಎಲ್ಲ ಹೋಗ್ತಿರ್ತಾನೆ ಅವನು. SSLC ಆದ ನಂತರದಲ್ಲಿ ಅವನಿಗೆ ಒಂದು PUCಯ ಹೊತ್ತಿಗಾಗುವಾಗಲೂ ಏನೋ ಇನ್ನು ಸಾಕು ಅಂತ, ಓದುವುದೆಲ್ಲ ಸಾಕು ಅಂತಲೋ ಏನೋ ಅನ್ನಿಸ್ತಿರ್ತದೆ. ಅಂತೂ ಇಂತೂ ಹೇಗೂ BA ಮಾಡ್ತಾನೆ ಅಂತ ಕಾಣ್ತದೆ. ಆ BA ಮಾಡಿದ ಮೇಲೆ ಅವನು ಒಂದು ದಿವಸ ಯಾರಿಗೂ ಹೇಳದೆ ತನ್ನ ಕೈಯಲ್ಲಿರುವ ಎಷ್ಟೋ ಹಣ, ತನ್ನದೊಂದು ತೊಟ್ಟುಕೊಂಡ ಬಟ್ಟೆ, ಒಂದಿಷ್ಟು ಅವಶ್ಯಕ ವಸ್ತುಗಳನ್ನ ಇಟ್ಕೊಂಡು ನಡಿಗೆ ಪ್ರಾರಂಭ ಮಾಡಿ ಅವರು ಹೃಷಿಕೇಶದವರೆಗೆ ಬರ್ತಾರೆ. ಹೃಷಿಕೇಶದವರೆಗೆ ಬಂದು ಅಲ್ಲಿ ದಡದಲ್ಲಿ, ಗಂಗಾ ನದಿಯ ದಡದಲ್ಲಿ ತನ್ನ ವಾಚು, ವಸ್ತು, ಪ್ಯಾಂಟು, ಶರ್ಟು ಎಲ್ಲ ಕಳಚಿ ಸ್ನಾನ ಮಾಡಿ, ಈ ಋಷಿಮುನಿಗಳು ಅಥವಾ ಸಾಧಕರು ಉಡುವಂತಹ ಬಟ್ಟೆ ಅಲ್ಲೊಂದು ಸಿಗುತ್ತೆ, ಅದನ್ನು ಉಟ್ಕೊಂಡು ವಾಕ್ ಸ್ಟಾರ್ಟ್ ಮಾಡ್ತಾರೆ. ಅವರು ದಾರಿಯಲ್ಲಿ ಹೋಗುವಾಗ ಅವರಿಗೆ ಪ್ರತಿಯೊಬ್ಬರು ಸಿಕ್ಕವರು ಹೀಗೆ ಹೋಗು ಹೀಗೆ ಹೋಗು, ಯಾಕೆಂದರೆ ಅವ್ರು ಕೇಳೋದು ಈ ಯೋಗಿ ಬಾಬಾನನ್ನು, ಅವರು ಎಲ್ಲಿದ್ದಾರೆ. ಮುಂದೆ ಅವರಿಗೆ ಹೀಗೆ ಅವರನ್ನು ಒಬ್ಬರು ಯೋಗಿ ಬಾಬಾನವರೆಗೆ ಗೈಡ್ ಮಾಡ್ತಾರೆ. ಆ ಯಾತ್ರೆ ತುಂಬ ವಿಶೇಷವಾಗಿದೆ, ಸುಂದರವಾಗಿದೆ, ನೀವು ಓದ್ಕೊಳ್ಳಿ. ಮುಂದೆ ಕೊನೆಗೆ ಯೋಗಿ ಬಾಬಾ ಸಿಗ್ತಾರೆ. ಅವರಿಗೆ ಸಿಕ್ಕ ನಂತರದಲ್ಲಿ ಅವರು ಆಶೀರ್ವಾದ ಮಾಡಿ ಒಂದು ಮಾತು ಹೇಳ್ತಾರೆ, ನೀನು ಇನ್ನು ಮುಂದೆ ಮಿಸ್ಟರ್ ಎಂ. ಯಾಕೆ ಅಂತ ಕೇಳ್ತಾರೆ ಅವರು. ಯಾಕೆ ಅಂದರೆ ನೀನು ಈಗ ಬಂದವನಲ್ಲ,
ಅವರು ಒಬ್ಬ ಮಧುಕರ ಅನ್ನುವ ಹೆಸರಿನ ಬಹಳ ವಿಶೇಷ ತಪಸ್ಸು ಮಾಡಿದ ಹುಡುಗ, ಬಾಲಕ. ಅವಾಗ ಗಂಗಾದಡದಲ್ಲಿ ಇನ್ನೆಲ್ಲದಂತಹ ತಪಸ್ಸು ಮಾಡಿ ಗುರುಗಳಿಂದ ಅನುಗ್ರಹ ಪಡೆದು ಗುರುಗಳವನನ್ನು ಸಿದ್ಧ ಮಾಡಿ ಅವನ ತಪಸ್ಸಿಗೆ ಮೆಚ್ಚಿ ಅವನು ಇನ್ನೇನು ಸಿದ್ಧನಾಗುವ ಹೊತ್ತಿಗೆ ಒಂದು ದಿನ ಗುರುಗಳು ಹೇಳ್ತಾರೆ, ಕೆಲವು ದಿನಗಳ ಕಾಲ ನಾನೊಂದಿಷ್ಟು ಕೆಲಸಕ್ಕಾಗಿ ಹೊರಗೆ ಹೋಗುತ್ತೇನೆ, ನೀನು ಇಲ್ಲೇ ಇದ್ದುಕೊಂಡು ನಿನ್ನ ಈ ತಪಸ್ಸನ್ನು ಮುಂದುವರಿಸು, ಯಾವುದೇ ಕಾರಣಕ್ಕೂ ಕೋಪಕ್ಕೆ ಒಳಗಾಗಬೇಡ, ಕೋಪ ಒಂದು ಮಾತ್ರ ಸಂಭವಿಸದಿರಲಿ, ಎಚ್ಚರ ಇರು ಅಂತ ಹೇಳಿ ಹೋಗ್ತಾರೆ. ಅವನು ಆಯಿತು ಅಂತ ಹೇಳಿ ಅವರು ಹೋಗ್ತಾರೆ. ಇವನು ನಿತ್ಯ ಇವನ ಅನುಸಂಧಾನ, ಬೆಳಿಗ್ಗೆ ಎದ್ದು ಕೂಡ ಪ್ರಾತರ್ವಿಧಿ, ಗಂಗಾದಡದ ಸ್ನಾನ, ಗಂಗದಲ್ಲಿ ಕೂತು ಅಲ್ಲೇ ಕೂತ್ಕೊಂಡು ಅವನು ಮಾಡುವ ಧ್ಯಾನ, ಅವನ ಮಿತ ಆಹಾರ, ಅವನು ಯಾವ ವ್ರತನಿಷ್ಠೆಯಲ್ಲೂ ತಪ್ಪೋದಿಲ್ಲ. ಒಂದು ದಿನ ದೂರದಲ್ಲೊಬ್ಬ ಸೂಫಿ ಬರ್ತಾರೆ. ಸೂಫಿಗಳು ಅಂದರೆ ನಿಮಗೆ ಗೊತ್ತು, ಅವರನ್ನು ಇಸ್ಲಾಂ ಧರ್ಮೀಯರು ಅವರನ್ನು ಇಸ್ಲಾಮಿಗಳು ಅಂತ ಒಪ್ಕೊಳ್ಳಲ್ಲ. ಅವರು ಒಂದು ಥರ ನಮ್ಮ ಪರಂಪರೆಯಲ್ಲಿ ಅವಧೂತರು ಇದ್ದ ಹಾಗೆ ಇಸ್ಲಾಂ ಧರ್ಮದ ಅವಧೂತರು ಸೂಫಿಗಳು. ಅವರು ವಿಶೇಷ ಎಲ್ಲ ಅವರ ಬೇರೆ ಬೇರೆ ಅನುಭವಗಳೆಲ್ಲ ಇರ್ತವೆ, ಅವರಲ್ಲಿ ಬಹಳ ಶಕ್ತಿಗಳೆಲ್ಲ, ಬಹಳ ವಿಶೇಷ ಸೂಫಿ ಸಂತರ ಕೆಲವು ಭಜನೆಗಳನ್ನೆಲ್ಲ ಕೇಳಬೇಕು, ತುಂಬ ಅಪರೂಪ ಅದು. ಅವರನ್ನು ಅವರು ಇಸ್ಲಾಮರಲ್ಲ ಅಂತಾರೆ, ಬಟ್ ಬಹಳ ವಿಶೇಷವಾದ ಸೂಫಿಗಳು. ಅಂಥದ್ದೊಬ್ಬ ಸೂಫಿ ಮುದುಕ ದೂರದಿಂದ, ಇವರು ಧ್ಯಾನಕ್ಕೆ ಕೂತಿದ್ದಾನೆ ಈ ಹುಡುಗ ಮಧುಕರನಾಥ, ದೂರದಿಂದ ಅಪ್ಪ ಕಡೆಗೂ ಸಿಕ್ಕಿದ್ದೇನೋ ಮಗನೇ, ಎಷ್ಟು ದಿವಸ ಆಯಿತು ನಿನಗಾಗಿ ಹುಡುಕಿ ಹುಡುಕಿ ಸೋತಿದ್ನಲ್ಲಪ್ಪ, ಅಂತೂ ಕಂಡನಲ್ಲ, ಇವತ್ತಾದರೂ ಸಿಕ್ಕಿಯಲ್ಲಪ್ಪ, ಬಾ ಬಾ ಅಂತ ಕೂಗಿ ಕರೀತಾರೆ. ಇವರಿಗೆ ಧ್ಯಾನ ತನ್ಮಯ ಇವರಿಗೆ ಕೇಳಿಸೋದಿಲ್ಲ ಈ ಹುಡುಗನಿಗೆ. ಅವರು ಹೇಳ್ತಾ ಹೇಳ್ತಾ ಬರ್ತಾ ಇದ್ದಾರೆ, ಹತ್ರ ಬರ್ತಾರೆ. ಈ ಸೂಫಿ ಸ್ನಾನ ಮಾಡೋದಿಲ್ಲ, ಮೈಯೆಲ್ಲ ಕೊಳೆ ಬಟ್ಟೆ, ಹೇಗೋ ಗಂಟು ಕೂದಲು, ನೋಡಲಿಕ್ಕೆ ಅಶುಚಿ, ಹಾಗೇ ಕೂಗಿಕೊಂಡು ಬರ್ತಿದ್ದಾರೆ. ಹತ್ರ ಬಂದರೂ ಇವನಿಗೆ ಎಚ್ಚರ ಇಲ್ಲ. ಇವರು ಹೋಗಿ ಬಾಚಿ ತಪ್ಕೋತಾರೆ, ಮಗ ಕಡೆಗೂ ಸಿಕ್ಕಿಯಲ್ಲ ಮಗನೇ ಅಂತ. ಈ ಹುಡುಗ ಧ್ಯಾನಕ್ಕೆ ಕೂತವ ಕಣ್ಣು ಬಿಡ್ತಾನೆ. ಬಿಟ್ಟಾಗ ಅವರಿಗೆ ಪ್ರಥಮದಲ್ಲಿ ಆ ಹುಡುಗನಿಗೆ ಅನಿಸೋದು, ಓಹ್ ಎಂಥ ಹೊಲಸು ಮನುಷ್ಯ, ಇಷ್ಟು ಶುಚಿಯಾಗಿ ಇಷ್ಟು ಪವಿತ್ರವಾಗಿ ನನ್ನ ಈ ವ್ರತ ನಿಯಮಗಳನ್ನೆಲ್ಲ ಹೊಲಸು ಮಾಡಿದನಲ್ಲ, ಹೋಗಾಚೆ ಅಂತ ದೂಡ್ತಾರೆ. ದೂಡಿ, ನಿನಗೆ ಅಷ್ಟು ಗೊತ್ತಾಗುವುದಿಲ್ಲವಾ, ನಾನು ಎಂಥ ತಪಸ್ಸಿಗೆ ಕುಳಿತಿದ್ದೇನೆ, ಎಂಥ ಶುಚಿತ್ವದಲ್ಲಿದ್ದೇನೆ, ನನ್ನನ್ನು ಮಲಿನಗೊಳಿಸಿದೆಯಲ್ಲ. ಅಯ್ಯೋ ನನ್ನ ಮಗ ಕಣಪ್ಪ ನೀನು, ನನ್ನ ಮಗನ ನೋಡುವಂತ ಅಷ್ಟು ಪ್ರೀತಿಯಿಂದ ಬಂದಿದ್ದೆ, ಗುರುತು ಹಾಕಲಿಲ್ಲೇನು ಅಂತ ಅವ ಬಿದ್ದು ಹೊರಳಾಡ್ತಾನೆ. ಇವರು ಅವನನ್ನು ಕಾಲಿನಿಂದ ನೂಕಿ, ಇನ್ನೊಮ್ಮೆ ಇತ್ತ ಹಾಯಬೇಡ, ನನಗೆ ನಿನ್ನ ಮುಖ ತೋರಿಸಬೇಡ, ನಡಿಯಾಚೆ ದೂರಕ್ಕೆ ಅಂತ ಕಳಿಸಿ ತಾನು ಮತ್ತೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪವಿತ್ರರಾದೆ ಅಂತ ತಿಳಿದು ಕೂತ್ಕೊಳ್ತಾರೆ. ಇದಾಗಿ ಕೆಲ ದಿನಗಳ ನಂತರ ಅವರ ಗುರುಗಳು ಮರಳಿ ಬರ್ತಾರೆ. ಮರಳಿ ಬಂದವರೇ ಹೇಳ್ತಾರೆ, ನೀನು ಎಲ್ಲವನ್ನೂ ತುಂಬ ಚೆನ್ನಾಗಿ ನಡೆದಿದ್ದೀಯ, ಆದರೆ ಈಗ ನಿನಗೆ ಸಮಯ ಬಂತು. ಯಾಕೆ, ಏನಾಯಿತು ಗುರುಗಳೇ? ನಾನು ಹೇಳಿದ ಒಂದು ವ್ರತವನ್ನು ತಪ್ಪಿದ್ದಿ, ಕೋಪದಿಂದ ಸರ್ವನಾಶ ಎಂದಿದ್ದೆ. ನೀನು ಆ ಒಬ್ಬ ಸೂಫಿ ಅಂತ ಹೇಳಲ್ಲ, ಆ ಒಬ್ಬ ವೃದ್ಧ ಭಿಕ್ಷುಕನ ಹಾಗೆ ಬಂದರೆ ಅವನನ್ನು ಧಿಕ್ಕರಿಸಿ ಅವನನ್ನು ನಿಂದಿಸಿ ಕಳುಹಿಸಿದ್ದಿ. ನಿನ್ನ ತಪಸ್ಸಿನ ಅಷ್ಟು ಫಲ ಕೋಪದ ಜೊತೆಗೆ ನಾಶವಾಯಿತು, ಅದಕ್ಕೀಗ ಪ್ರಾಯಶ್ಚಿತ್ತ. ಅವನು ಧಾರಾಕಾರ ತಪ್ಪು ಗೊತ್ತಾಗಿ ಕಣ್ಣೀರು ಹಾಕಿಕೊಂಡು ಹೇಳ್ತಾನೆ, ಕ್ಷಮಿಸಿ ಗುರುಗಳೇ, ನಾನು ಏನು ಮಾಡಿದರೆ ಈ ತಪ್ಪಿನಿಂದ ನನಗೆ ಬಿಡುಗಡೆ? ಏನೂ ಇಲ್ಲ, ನಿನ್ನ ಆಯುಷ್ಯ ಇಲ್ಲಿಗೆ ಮುಗಿಯಿತು, ಹೊರಡು, ಮತ್ತೊಮ್ಮೆ ಬಾ. ಹಾಗೆ ಸತ್ತವರು ಮುಸ್ಲಿಂ ಮನೆಯಲ್ಲಿ ಹುಟ್ಟಿದ್ದು ನಾನು ಅಂತ ಹೇಳಿ ಬಾಬಾ ಯೋಗಿಗಳು ಹೇಳ್ತಾರೆ, ಅಂದಿನ ಮಧುಕರನೇ ನೀನು ಈಗ ಮುಮ್ತಾಜ್ ಆಲಿಯಾಗಿ ಬಂದಿದ್ದೀಯ, ಪೂರ್ವಸ್ಮರಣೆಯ ಜೊತೆಗೆ ಮತ್ತೆ ನಡೆಯಲಿಕ್ಕಿದ್ದಿ. ಮಧುಕರನು ನೀನೆ, ಮುಮ್ತಾಜ್ ಆಲಿಯೂ ನೀನೆ. ಆದದ್ದರಿಂದ ನೀನು ಇನ್ನು ಮುಂದೆ ಮಿಸ್ಟರ್ ಎಂ, ಕೋಪ ಯಾವ ನಾಶಕ್ಕೆ ಕಾರಣ, ಕ್ರೋಧಾಗ್ನಿ ತಪಸ್ಸಿಗೆ ಅಲ್ಲ ಸಲ್ಲದು, ಅದನ್ನು ಪತಿವ್ರತೆ ಸೂಚಿಸಿದ್ದಾಳೆ ಕೌಶಿಕನಿಗೆ. ಮುಂದೆ ಹೇಳ್ತಾಳೆ, ಇದನ್ನು ಇನ್ನೂ ನಿನಗೆ ಚೆನ್ನಾಗಿ ತಿಳಿಸುವವನು ಮಿಥಿಲೆಯಲ್ಲೊಬ್ಬ ಇದ್ದಾನೆ, ಧರ್ಮವ್ಯಾಧ ಎಂಬ ಒಬ್ಬ ಮಾಂಸ ಮಾರುವವ, ಅವನ ಬಳಿಗೆ ಹೋಗು ಅಂತ ಕಳಿಸ್ತಾಳೆ. ನಮ್ಮ ಧರ್ಮ ಕೌಶಿಕನೆಂಬ ಬ್ರಾಹ್ಮಣನಿಗೆ
ಯಾವ ಅರ್ಜುನನಿಗೆ ಗೀತೆಯ ಉಪದೇಶವನ್ನು ಶ್ರೀಕೃಷ್ಣ ಮಾಡಿದನಲ್ಲ, ಅದರಷ್ಟೇ ಪ್ರಬಲವಾದ ಉಪದೇಶವನ್ನು ಒಬ್ಬ ಮಾಂಸ ಮಾರುವ ವ್ಯಾಧನಿಂದ ಮಾಡಿಸುತ್ತದೆ. ಧರ್ಮವ್ಯಾಧ ಈ ಬ್ರಾಹ್ಮಣನಿಗೆ ಉಪದೇಶಿಸಿದ. ನಾಳೆ ನೋಡೋಣ. ನಮಸ್ಕಾರ.